ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಭೆಯ ಸಭಾಪಾಲಕ ವೃಂದದವರಿಗೆ, ನನ್ನ ವಾಕ್ಯವನ್ನು ಕೇಳುವುದಕ್ಕಾಗಿ ಬಂದಿರತಕ್ಕಂಥ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರು, ಮಕ್ಕಳಿಗೆ ಕರ್ತನಾದ ಯೇಸು ಕ್ರಿಸ್ತನ ಅಮೂಲ್ಯವಾದ ಹೆಸರಿನಲ್ಲಿ ಪ್ರೀತಿಯ ವಂದನೆಯನ್ನು ಈ ಬೆಳಗಿನ ಸಮಯದಲ್ಲಿ ನಾನು ಸಲ್ಲಿಸ್ತೇನೆ. ಕರ್ತನ ಎಷ್ಟೋ ಒಳ್ಳೆಯವನು. ನಮ್ಮ ಜೀವಿತದಲ್ಲಿ ಆತನು ಮಾಡುತ್ತಿರುವ ಎಲ್ಲ ಒಳ್ಳೆತನಗಳಿಗಾಗಿ ನಮಗೆ ಕೈಗಳನ್ನೆತ್ತಿ ದೇವರಿಗೆ ಸ್ತೋತ್ರ ಹೇಳೋಣ. ಪ್ರೈಸ್ ದಿ ಲಾರ್ಡ್. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ಸವಿದು ನೋಡಿರಿ. ಕರ್ತನ ಒಳ್ಳೆಯವನು ಎಂಬುದಾಗಿ ನಮ್ಮ ಜೀವಿತದ ಅನುಭವಗಳ ಮೂಲಕ ನಮಗೆ ಸವಿದು ತಿಳಿಯುವ ಹಾಗೆ ಕರ್ತನ ಮಾಡಿದ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಕಳೆದ ದಿವಸಗಳಲ್ಲಿ ನಾವು ದೇವರನ್ನು ಅರಿಯುವುದರ ಕುರಿತಾಗಿಯೂ ದೇವರಿಂದ ತುಂಬಲ್ಪಡುವುದರ ಕುರಿತಾಗಿಯೂ ಕೆಲವೊಂದು ವಿಚಾರಗಳನ್ನು ನಾವು ಕೇಳಿಸಿಕೊಳ್ಳುವಂತೆ ಕರ್ತನ ಸಹಾಯ ಮಾಡಿದನು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ಮತ್ತೊಂದು ವಿಷಯವನ್ನು ನಿಮ್ಮೊಟ್ಟಿಗೆ ಹಂಚುವುದಕ್ಕೋಸ್ಕರ ಬಯಸ್ತೇನೆ. ನಾನು ಈಗಾಗಲೇ ಮಾತನಾಡಿದ ಕೆಲವೊಂದು ಭಾಗಗಳನ್ನು ಇದರ ಮಧ್ಯದಲ್ಲಿ ನಿಮಗೆ ತಿಳಿಸಲಿಕ್ಕೂ ಬಯಸ್ತೇನೆ. ನಾನು ಇವತ್ತು ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಬಯಸುವಂತಹ ವೇದ ಭಾಗ ಯೋಹಾನನು ಬರೆದಂತಹ ಸುವಾರ್ತೆ 21ನೇ ಅಧ್ಯಾಯ ಹಾಗೂ ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ. ಈ 2 ಅಧ್ಯಾಯಗಳಿಂದ 4 ಸಂಗತಿಯನ್ನು ನಿಮ್ಮೊಟ್ಟಿಗೆ ನಾನು ಮಾತನಾಡುವುದಕ್ಕಾಗಿ ಈ ಹಗಲು ಬಯಸ್ತೇನೆ. ಬಹಳಷ್ಟು ಪ್ರಾರ್ಥನೆಯೊಂದಿಗೆ ನಮಗೆ ಕರ್ತನ ಪಾದ ಬಳಿಯಲ್ಲಿರೋಣ. ದೇವರ ವಾಕ್ಯ ನಾವು ಮಾತನಾಡುವಾಗ ಅದನ್ನು ಸಂಪೂರ್ಣ ಹೃದಯದೊಡನೆ ಸ್ವೀಕರಿಸುವುದಾದರೆ ದೇವರ ಬಿಡುಗಡೆ ವಾಕ್ಯದ ಮೂಲಕ ನಮ್ಮ ಬಳಿಗೆ ಬರುವಂಥದ್ದಾಗಿದೆ. ಆತನು ತನ್ನ ವಾಕ್ಯವನ್ನು ದೂತನನ್ನೋ ಎಂಬಂತೆ ಕಳುಹಿಸಿ ಅವರನ್ನು ಸ್ವಸ್ಥಪಡಿಸಿದನು, ಅವನನ್ನು ಗುಣಪಡಿಸಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಕಾಣುತ್ತೇವೆ. ಆದ್ದರಿಂದ ಈ ಹಗಲು ವೇಳೆ ನಾವು ವಾಕ್ಯ ಕೇಳುತ್ತಿರುವಾಗ, ದೇವರೇ ನನ್ನೊಟ್ಟಿಗೆ ಈ ವಾಕ್ಯ ಮಾತನಾಡಬೇಕು, ನನ್ನ ಜೀವಿತದಲ್ಲಿ ಒಂದು ಬಿಡುಗಡೆ ನಾನು ಅನುಭವಿಸಬೇಕು ಎಂಬ ಬಯಕೆಯೊಡನೆ ನೀವು ಬಂದಿರುವುದಾದರೆ ಖಂಡಿತವಾಗಿಯೂ ವಾಕ್ಯದಲ್ಲಿ ಬಿಡುಗಡೆ ಉಂಟು. ಪ್ರೈಸ್ ದಿ ಲಾರ್ಡ್. ವಾಕ್ಯ ದೇವರಾಗಿದ್ದಾನೆ. ಆದ್ದರಿಂದ ಆ ವಾಕ್ಯಕ್ಕೆ ನಮ್ಮನ್ನು ಬಿಡಿಸುವ ಶಕ್ತಿ ಇದೆ, ನಮ್ಮನ್ನು ಪರಿವರ್ತನೆಗೊಳಿಸುವ ಶಕ್ತಿ ಇದೆ, ನಮ್ಮನ್ನು ರೂಪಾಂತರಗೊಳಿಸುವ ಶಕ್ತಿ ಇದೆ. ಹಲ್ಲೆಲೂಯಾ. ನಮ್ಮನ್ನು ಪ್ರೀತಿಸುವವನು ತನ್ನ ರಕ್ತದ ಮೂಲಕ ನಮ್ಮನ್ನು ವಿಮೋಚಿಸಿ ತಂದೆಯಾದ ದೇವರಿಗೆ ಯಾಜಕರನ್ನಾಗಿ ಮಾಡಿದಂತಹ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ವಂದಿಸುತ್ತಾ ನನ್ನ ಸಂದೇಶಕ್ಕೆ ನಾನು ಪ್ರವೇಶಿಸ್ತಾ ಇದ್ದೇನೆ. ಯೋಹಾನ ಸುವಾರ್ತೆ 21ನೇ ಅಧ್ಯಾಯ ಯೇಸು ಕ್ರಿಸ್ತನು ಮಾಡಿದಂತಹ ಕೊನೆಯ ಅದ್ಭುತವನ್ನು ವಿವರಿಸುವಂತಹ ಒಂದು ಅಧ್ಯಾಯವಾಗಿದೆ. ಯೇಸು ಕ್ರಿಸ್ತನು ಸತ್ತು ಹೂಣಲ್ಪಟ್ಟು 3ನೇ ದಿವಸ ಎದ್ದು ಬಂದು 40 ದಿವಸ ಶಿಷ್ಯರಿಗೆ ಕಾಣಿಸಿಕೊಂಡನು. ಆ 40 ದಿವಸಗಳ ಕಾಲದಲ್ಲಿ ಯೇಸು ಕ್ರಿಸ್ತನು ಮಾಡಿದಂತಹ ಒಂದು ಅದ್ಭುತವಾಗಿದೆ. ಯೋಹಾನ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ನಾವು ಕಾಣುವಂತಹ ಈ ವಿಶೇಷವಾದ ಮೀನು ಬೇಟೆಯ ಅದ್ಭುತ. ಪ್ರೈಸ್ ದಿ ಲಾರ್ಡ್. ಪವಿತ್ರ ಬೈಬಲ್ನ ಸುವಾರ್ತೆಯ ಪುಸ್ತಕಗಳನ್ನು ನಾವು ಕಲಿಯುವಾಗ 4 ಸುವಾರ್ತೆಗಳಲ್ಲಿ ಯೇಸು ಕ್ರಿಸ್ತನು ಮಾಡಿದ 36ಕ್ಕಿಂತಲೂ ಅಧಿಕ ಅದ್ಭುತಗಳನ್ನು ನಾವು ಕಾಣುತ್ತೇವೆ. 36ಕ್ಕಿಂತಲೂ ಅಧಿಕ ಅದ್ಭುತಗಳು 4 ಸುವಾರ್ತೆಗಳಲ್ಲಿದೆ. ಅದರಲ್ಲಿ ಯೋಹಾನನ ಸುವಾರ್ತೆಯಲ್ಲಿ ಕೇವಲ 8 ಅದ್ಭುತಗಳು ಮಾತ್ರ ಇದೆ. ಯೋಹಾನ ಸುವಾರ್ತೆಯಲ್ಲಿ ಕೇವಲ 8 ಅದ್ಭುತಗಳಿದೆ. ಈ 8 ಅದ್ಭುತಗಳಲ್ಲಿ 6 ಅದ್ಭುತಗಳು ಯೋಹಾನನು ಮಾತ್ರ ಬರೆದಿದ್ದಾನೆ. 2 ಅದ್ಭುತ ಮಾತ್ರ ಸಮಕಾಲೀನ ಸುವಾರ್ತಿಕರು ನಮೂದಿಸಿದ್ದಾರೆ. ಅಂದರೆ ಯೋಹಾನನು ಇತರ ಸುವಾರ್ತಿಕರಿಗಿಂತ, ಇತರ ಬರಹಗಾರಗಳಿಗಿಂತ ವ್ಯತ್ಯಸ್ತನಾದಂಥ ಒಬ್ಬ ಬರಹಗಾರನು ಎಂಬುದು ಇದರಿಂದ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಯೋಹಾನನು ಬರೆದಂತಹ 8 ಅದ್ಭುತಗಳಲ್ಲಿ 6 ಅದ್ಭುತಗಳು ಯೋಹಾನನು ಮಾತ್ರ ಬರೆದಿದ್ದಾನೆ, ಬೇರೆ ಯಾರೂ ಅದನ್ನು ಬರೆದಿಲ್ಲ. ಪ್ರೈಸ್ ದಿ ಲಾರ್ಡ್. ಅಂದರೆ ಇತರ ಸುವಾರ್ತಿಕರಿಗೆ ಸಿಗದಂತಹ ಒಂದು ವಿಶೇಷವಾದ ಪ್ರಕಟಣೆ ಯೋಹಾನನಿಗೆ ದೇವರು ಕೊಟ್ಟಿದ್ದನು. ಯೋಹಾನನಿಗೆ ಇಷ್ಟು ಅಮೂಲ್ಯವಾದ ದೈವಿಕ ಪ್ರಕಟಣೆಗಳು ಸಿಗುವುದಕ್ಕೆ ಕಾರಣ ಯೋಹಾನನು ಎಲ್ಲರಿಗಿಂತ ಹೆಚ್ಚಾಗಿ ಯೇಸುವನ್ನು ಪ್ರೀತಿಸುವ ಶಿಷ್ಯನಾಗಿದ್ದನು. ಹಲ್ಲೆಲೂಯಾ. ತನ್ನ ಬರಹಗಳಲ್ಲಿ ಯೇಸುವನ್ನು ಪ್ರೀತಿಸುವ ಶಿಷ್ಯ ಎಂಬ ನಾಮಧೇಯ ತನಗೆ ತಾನು ಕೊಟ್ಟದಾಗಿ ನಾವು ನೋಡುತ್ತೇವೆ. ಯೇಸುವನ್ನು ಪ್ರೀತಿಸುವ ಶಿಷ್ಯ.
ಹಲ್ಲೆಲೂಯಾ. ಯೇಸುವನ್ನು ಪ್ರೀತಿಸುವವರಿಗೆ ಹೆಚ್ಚು ಪ್ರಕಟಣೆಗಳನ್ನು ದೇವರು ಕೊಡುತ್ತಾನೆ. ಯೇಸುವನ್ನು ಪ್ರೀತಿಸುವವರು ಇತರರಿಗಿಂತ ವ್ಯತ್ಯಾಸವುಳ್ಳವರಾಗಿರುತ್ತಾರೆ. ಯೇಸುವನ್ನು ಪ್ರೀತಿಸುವವರನ್ನ ಯೇಸು ಆಶೀರ್ವದಿಸುವ ದೇವರಾಗಿದ್ದಾನೆ. ಇತರರಿಗಿಂತ ಮಿಗಿಲಾಗಿ ನಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆದ್ದರಿಂದ ಯೇಸುವನ್ನು ಆಳವಾಗಿ ಪ್ರೀತಿಸುವುದಕ್ಕಾಗಿ ನಾವು ಬಯಸುವುದಾದರೆ ಯೇಸುವಿನಿಂದ ವಿಶೇಷವಾದ ಅದ್ಭುತಗಳನ್ನು, ವಿಶೇಷವಾದ ಪ್ರಕಟಣೆಗಳನ್ನು, ವಿಶೇಷವಾದ ಮಹಿಮೆಯನ್ನು ನಮಗೆ ಹೊಂದಿಕೊಳ್ಳುವುದಕ್ಕಾಗಿ ಸಾಧ್ಯ. ಹಲ್ಲೆಲೂಯಾ. ಯೋಹಾನು ಬರೆದಂತಹ ಈ 8 ಅದ್ಭುತಗಳು ನಮಗೆ ಅನೇಕ ಆತ್ಮಿಕ ಪಾಠಗಳನ್ನು ಕಲಿಸಿಕೊಡುವಂಥದ್ದಾಗಿದೆ. ಯೇಸು ಕ್ರಿಸ್ತನು ಮಾತುಗಳ ಮೂಲಕ ಮಾತ್ರವಲ್ಲ, ಕೃತ್ಯಗಳ ಮೂಲಕವೂ ತನ್ನ ಶಿಷ್ಯರಿಗೆ ಬೋಧಿಸಿದನು. ಯೇಸು ಕ್ರಿಸ್ತನು ಮಾಡಿದಂತಹ ಪ್ರತಿಯೊಂದು ಅದ್ಭುತಗಳು ಪಾಠಗಳಾಗಿತ್ತು. ಯೇಸು ಮೊದಲು ಮಾಡಿದ ಅದ್ಭುತವನ್ನು ಯೋಹಾನನು ರೆಕಾರ್ಡ್ ಮಾಡಿದ್ದಾನೆ. ಯೋಹಾನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಪ್ರಾರಂಭದ 10 ವಾಕ್ಯಗಳಲ್ಲಿ ಇರತಕ್ಕಂತಹ ಕಾನಾ ಊರಿನ ಮದುವೆಯಲ್ಲಿ ನೀರನ್ನು ದ್ರಾಕ್ಷಾರಸ ಮಾಡಿದ ಅದ್ಭುತವಾಗಿದೆ. ಯೇಸು ಕ್ರಿಸ್ತನು ತನ್ನ ಸೇವಾ ಕಾಲದಲ್ಲಿ ಪ್ರಾರಂಭದಲ್ಲಿ ಮಾಡಿದಂತಹ ಅದ್ಭುತ. ಇದನ್ನು ಯೋಹಾನು ಮಾತ್ರ ಬರೆದಿರುವುದಾಗಿ ನಾವು ನೋಡುತ್ತೇವೆ. ತನ್ನ ಯೂದಾಯದ ಸೇವೆಯ ಆರಂಭದ ಸಮಯದಲ್ಲಿ ಸ್ವಾಮಿ ಯೂದಾಯವನ್ನು ಬಿಟ್ಟು ಗಲೀಲಾಯ ಸೀಮೆಗೆ ಕೇವಲ ಈ ಮದುವೆಗೆ ಭಾಗವಹಿಸುವುದಕ್ಕಾಗಿ ಮಾತ್ರ ಹೋಗಿ ಅಲ್ಲಿ ಅದ್ಭುತವನ್ನು ಮಾಡಿ ಸ್ವಲ್ಪ ದಿವಸ ಕಫರ್ನೌಮ್ ಎಂಬ ಪಟ್ಟಣಕ್ಕೆ ಹೋಗಿ ಅಲ್ಲಿದ್ದು ತಿರುಗಿ ತಾನು ಯೂದಾಯ ಪ್ರಾಂತ್ಯಕ್ಕೆ ಸೇವೆಗಾಗಿ ತಿರುಗಿ ಬರುವುದಾಗಿ ಯೋಹಾನು ಬರೆದಿದ್ದಾನೆ. ಅಂದರೆ ಈ ಒಂದು ಮದುವೆಗಾಗಿ ಮಾತ್ರ ಯೇಸು ಬಹಳಷ್ಟು ದೂರ ನಡೆದು ಯೂದಾಯ ಸೀಮೆಯಿಂದ ಗಲೀಲಾಯ ಸೀಮೆಗೆ ಬರುತ್ತಿದ್ದಾನೆ. ಅಲ್ಲಿ ಕಾನಾ ಎಂಬಂತಹ ಊರಿನಲ್ಲಿ ಒಂದು ಮದುವೆ ನಡೀತಾ ಇದೆ. ಒಂದು ವೇಳೆ ಯೇಸುವಿನ ಸಂಬಂಧಿಕರ ಯಾವುದಾದ್ರೂ ಮದುವೆ ಆಗಿರಬಹುದೇನೋ, ಆದ್ದರಿಂದಲೇ ಯೇಸು ಕರೆಯಲ್ಪಟ್ಟವನಾಗಿದ್ದನು. ಅಲ್ಲಿ ದ್ರಾಕ್ಷಾರಸ ಇಲ್ಲದೆ ಹೋದಾಗ ಆ ಮನೆಯ ಕಷ್ಟವನ್ನ, ಅಪಮಾನವನ್ನ, ನಿಂದೆಯನ್ನು ಪರಿಹರಿಸುವುದಕ್ಕಾಗಿ ಯೇಸು 6 ಕಲ್ಲಿನ ಬಾನೆಗಳಲ್ಲಿ ನೀರನ್ನು ತುಂಬುವುದಕ್ಕಾಗಿ ಹೇಳಿ ಅದನ್ನು ತೋಡಿಕೊಂಡು ಕೊಡುವುದಕ್ಕೆ ಆಜ್ಞಾಪಿಸಿದಾಗ ಆ ನೀರು ದ್ರಾಕ್ಷಾರಸವಾದದ್ದಾಗಿ ನಾವು ನೋಡುತ್ತೇವೆ. ಪ್ರೈಸ್ ದಿ ಲಾರ್ಡ್. 11ನೇ ವಚನದಲ್ಲಿ ಯೋಹಾನನು ಇದನ್ನ ಯೇಸು ತನ್ನ ಸೇವೆಯಲ್ಲಿ ಮಾಡಿದ ಮೊದಲ ಸೂಚಕ ಕಾರ್ಯವಾಗಿದೆ ಎಂಬುದಾಗಿ ಹೇಳುತ್ತಿದ್ದಾನೆ. ಅಂದರೆ ಯೋಹಾನ ಸುವಾರ್ತೆಯಲ್ಲಿ ಕಾನಾ ಊರಿನ ಮದುವೆಯಿಂದ 21ನೇ ಅಧ್ಯಾಯದ ಅದ್ಭುತ ಮೀನು ಬೇಟೆಯ ಈ 8 ಅದ್ಭುತಗಳಿಗೆ ಯೋಹಾನು ಕೊಡುವಂತಹ ಹೆಸರು ಸೂಚಕ ಕಾರ್ಯ. ಅಂದರೆ ನಮಗೆ ಕಲಿಯಲಿಕ್ಕಿರತಕ್ಕಂತಹ ಆತ್ಮಿಕ ಪಾಠಗಳು ಎಂಬುದರ ಅದರ ಅರ್ಥ. ಕೇವಲ ಒಂದು ಅದ್ಭುತಕ್ಕಿಂತ ಮಿಗಿಲಾಗಿ ಆ ಘಟನಾವಳಿಗಳು ನಮಗೆ ಆತ್ಮಿಕ ಪಾಠವನ್ನು ಕಲಿಸುವಂಥದ್ದಾಗಿದೆ. ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ದೇವರ ವಾಕ್ಯವನ್ನು ಓದುವಾಗ ಪ್ರತಿ ಅದ್ಭುತಗಳು, ಪ್ರತಿ ಘಟನಾವಳಿಗಳು ನಮಗೆ ಆತ್ಮಿಕ ಸಂದೇಶಗಳಾಗಿದೆ. ಹಲ್ಲೆಲೂಯಾ. ಆದ್ದರಿಂದ ಅನೇಕ ಆತ್ಮಿಕ ನಿಧಿಗಳನ್ನು, ಆತ್ಮಿಕ ಮೌಲ್ಯಗಳನ್ನು, ಆತ್ಮಿಕ ಸಂದೇಶಗಳನ್ನು, ಆತ್ಮಿಕವಾದಂತಹ ಗುಡಾರ್ಥಗಳನ್ನು ನಮಗೆ ಅವು ಕಲಿಸಿಕೊಡುವಂಥದ್ದಾಗಿದೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಕೇವಲ 8 ಅದ್ಭುತಗಳನ್ನು ಮಾತ್ರ ಅಥವಾ 36 ಅದ್ಭುತಗಳನ್ನು ಮಾತ್ರವಲ್ಲ ಮಾಡಿದ್ದು. ಯೋಹಾನ ಸುವಾರ್ತೆ 21ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ಯೋಹಾನ ಹೇಳುತ್ತಿದ್ದಾನೆ, ಯೇಸು ಸ್ವಾಮಿ ಮಾಡಿದ್ದು ಬಹಳಷ್ಟು ಉಂಟು. ಅವುಗಳನ್ನೆಲ್ಲ ಬರೆಯುವುದಾದರೆ ಈ ಲೋಕವೇ ಇಡಿಸಲಾರದಷ್ಟು ಪುಸ್ತಕಗಳು ಬೇಕಾಗಿ ಬರುತ್ತದೆ. ಅಷ್ಟು ಯೇಸು ಸ್ವಾಮಿ ಮಾಡಿದ್ದಾನೆ. ಆದರೆ ಯೋಹಾನು ಅವುಗಳಲ್ಲಿ ಬಹಳ ಶ್ರೇಷ್ಠವಾದ, ನಮಗೆ ಆತ್ಮಿಕ ಪಾಠಕ್ಕೆ ಯೋಗ್ಯವಾದ 8 ಅದ್ಭುತಗಳನ್ನು ಮಾತ್ರ ತನ್ನ ಸುವಾರ್ತೆಯಲ್ಲಿ ನಮೂದಿಸಿದ್ದಾನೆ. ಹಲ್ಲೆಲೂಯಾ. ಆದ್ದರಿಂದ ಈ 8 ಅದ್ಭುತಗಳನ್ನು ನೀವು ಸಮಯ ಸಿಕ್ಕುವಾಗ ಕಲಿಯಬೇಕು. ಯೋಹಾನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಕಾನಾ ಊರಿನ ಮದುವೆಯಲ್ಲಿ ನೀರನ್ನು ದ್ರಾಕ್ಷಾರಸ ಮಾಡಿದ ಮೊದಲನೇ ಅದ್ಭುತವಾಗಿದೆ. ಯೋಹಾನ ಸುವಾರ್ತೆ 4ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ 2ನೇ ಅದ್ಭುತವಿದೆ. ಅರಮನೆಯ ಪ್ರಧಾನನ ಮಗನನ್ನ ಸ್ವಾಮಿ ಗುಣಪಡಿಸುವಂಥದ್ದು. ಯೋಹಾನ ಸುವಾರ್ತೆ 5ನೇ ಅಧ್ಯಾಯಕ್ಕೆ ಬರುವಾಗ 38 ವರ್ಷದಿಂದ ಬೆಥೆಸ್ದಾ ಎಂಬಂತಹ ಕೊಳದ ಬಳಿಯಲ್ಲಿ ಬಿದ್ದಿರುವ ಮನುಷ್ಯನನ್ನ ಯೇಸು ಸ್ವಾಮಿ ಎಬ್ಬಿಸಿದ್ದು 3ನೇ ಅದ್ಭುತವಾಗಿದೆ. 4ನೇ ಅದ್ಭುತ ಮತ್ತು 5ನೇ ಅದ್ಭುತ ಯೋಹಾನ ಸುವಾರ್ತೆ 6ನೇ ಅಧ್ಯಾಯದಲ್ಲಿದೆ. 6ನೇ ಅಧ್ಯಾಯದಲ್ಲಿ 5 ರೊಟ್ಟಿ 2 ಮೀನಿನಿಂದ 5,000 ಮಂದಿಯನ್ನು ಪೋಷಿಸಿದ ಒಂದು ಅದ್ಭುತ, ಹಾಗೂ ಆ ಘಟನೆಯ ನಂತರ ಯೇಸು ಸ್ವಾಮಿ ನೀರಿನ ಮೇಲೆ ನಡೆದದ್ದು ಇನ್ನೊಂದು ಘಟನೆ. ಹಾಗೆ 6ನೇ ಅಧ್ಯಾಯದಲ್ಲಿ 2 ಅದ್ಭುತಗಳಿದೆ. ಪ್ರೈಸ್ ದಿ ಲಾರ್ಡ್.
ಇನ್ನು ಯೋಹಾನ ಸುವಾರ್ತೆ 9ನೇ ಅಧ್ಯಾಯಕ್ಕೆ ಬರುವಾಗ 5ನೇ ಅದ್ಭುತವನ್ನು ಯೋಹಾನ ಬರೆಯುತ್ತಿದ್ದಾನೆ. ಅದೇ ಹುಟ್ಟಿನ ಅಂದಿನಿಂದ ಕುರುಡನಾದಂತಹ ಒಬ್ಬ ಮನುಷ್ಯನನ್ನ ಯೇಸು ಸ್ವಾಮಿ ಗುಣಪಡಿಸ್ತಾ ಇದ್ದಾನೆ. ಆತನ ಕಣ್ಣಿಗೆ ಕೆಸರನ್ನು ಹತ್ತಿ ಶಿಲೋಹ ಕೊಳಕ್ಕೆ ಹೋಗಿ ತೊಳೆಯುವುದಕ್ಕೆ ಹೇಳಿ ಆತನು ಸ್ವಸ್ಥನಾದದ್ದರ ಆ ಒಂದು ಅದ್ಭುತವನ್ನ ನಾವು 9ನೇ ಅಧ್ಯಾಯದಲ್ಲಿ ಓದುತ್ತೇವೆ. ಅದು 5ನೇ ಅದ್ಭುತವಾಗಿದೆ. ಪ್ರೈಸ್ ದಿ ಲಾರ್ಡ್. 6ನೇ ಅದ್ಭುತ ನಾವು ಯೋಹಾನ ಸುವಾರ್ತೆ 11ನೇ ಅಧ್ಯಾಯ ಕಲಿಯುವಾಗ ಅಲ್ಲಿ ಯೇಸು ಸ್ವಾಮಿ ಲಾಜರನನ್ನ ಎಬ್ಬಿಸುವಂತಹ ಅದ್ಭುತವನ್ನು ಕಾಣುತ್ತೇವೆ. ಹಾಲೆಲೂಯಾ, ಹಾಲೆಲೂಯಾ. ಈ ರೀತಿ ಯೋಹಾನ ಸುವಾರ್ತೆಯ 21 ಅಧ್ಯಾಯಗಳಲ್ಲಿ 8 ವಿಶೇಷವಾದ ಅದ್ಭುತಗಳನ್ನು ನಮಗೆ ನಮೂದಿಸಿರುವುದಾಗಿ ಕಾಣುತ್ತೇವೆ. ಈ 8 ಅದ್ಭುತಗಳು ನಮಗೆ ಆತ್ಮಿಕ ಪಾಠವನ್ನು ಕಲಿಸಿಕೊಡುವಂಥದ್ದಾಗಿದೆ. ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಹೇಳೋಣ. ಹಾಲೆಲೂಯಾ. ಯೋಹಾನ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ನಾವು ಓದುವ ಈ ಅದ್ಭುತಕ್ಕೆ ಒಂದು ಪ್ರತ್ಯೇಕತೆ, ಯೇಸು ಕ್ರಿಸ್ತನು ಪುನರುತ್ಥಾನಗೊಂಡ ನಂತರ ಮಾಡಿದ ಅದ್ಭುತವಾಗಿದೆ. ಹಾಲೆಲೂಯಾ. ಯೇಸು ಕ್ರಿಸ್ತನು ಭೂಮಿಯಲ್ಲಿ ಬದುಕಿದ್ದಾಗ 36ಕ್ಕಿಂತಲೂ ಹೆಚ್ಚು ಅದ್ಭುತಗಳನ್ನು ಮಾಡಿದ. ಆದರೆ ಯೇಸು ಸತ್ತು ಪುನರುತ್ಥಾನಗೊಂಡ ನಂತರವೂ ಅದ್ಭುತ ಮಾಡುತ್ತಾ ಇದ್ದಾನೆ. ಅಂದರೆ ಅದ್ಭುತಗಳು ನಿಂತಿಲ್ಲ, ಅದ್ಭುತಗಳು ಮುಂದುವರಿಯುತ್ತಿದೆ. ಹಾಲೆಲೂಯಾ. ಯೇಸು ಸ್ವಾಮಿ ಸತ್ತದ್ದರಿಂದ ಅದ್ಭುತ ನಿಂತು ಹೋಗಿಲ್ಲ. ಯೇಸು ಸ್ವಾಮಿ ಎದ್ದು ನಂತರವೂ ಅದ್ಭುತಗಳು ಮುಂದುವರಿಯುತ್ತಾ ಇದೆ. ಅಂದರೆ ನಿಮ್ಮ ಜೀವಿತದಲ್ಲಿ ದೇವರು ನಿರಂತರ ಅದ್ಭುತವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಹಾಲೆಲೂಯಾ. ಎಷ್ಟು ಮಂದಿ ಹಗಲು ವೇಳೆ ನಂಬುತ್ತೀರಿ? ನನ್ನ ಜೀವಿತದಲ್ಲಿ ಯೇಸು ಈ ಹಗಲು ವೇಳೆ ಒಂದು ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ನಂಬುವವರು ಕೈ ಚಪ್ಪಾಳೆ ತಟ್ಟುತ್ತಾ ದೇವರಿಗೆ ಮಹಿಮೆ ಸಲ್ಲಿಸೋಣ. ಹಾಲೆಲೂಯಾ. ಯೇಸು ಸ್ವಾಮಿ ಮಾಡಿದ ಈ ಕೊನೆಯ ಅದ್ಭುತವಾದ ಮೀನು ಬೇಟೆಯ ಅದ್ಭುತ. ಈ ಅದ್ಭುತಕ್ಕೆ ಸಮಾನವಾದ ಇನ್ನೊಂದು ಅದ್ಭುತ ಲೂಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ. ಯೇಸು ಸ್ವಾಮಿ ಒಂದೇ ರೀತಿಯಲ್ಲಿ ಮಾಡಿದಂತಹ 2 ಅದ್ಭುತಗಳಾಗಿದೆ. ಯೋಹಾನ ಸುವಾರ್ತೆ 5ನೇ ಅಧ್ಯಾಯ ಹಾಗೂ ಲೂಕನ ಸುವಾರ್ತೆ 5ನೇ ಅಧ್ಯಾಯ ಹಾಗೂ ಯೋಹಾನ ಸುವಾರ್ತೆ 21ನೇ ಅಧ್ಯಾಯ. ಹಾಲೆಲೂಯಾ. ಲೂಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ತನ್ನ ಸೇವೆಯ ಪ್ರಾರಂಭದ ಸಮಯದಲ್ಲಿ ಆ ಅದ್ಭುತವನ್ನು ಮಾಡಿರುವುದಾದರೆ, ಯೋಹಾನ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ಸೇವೆಯ ಕೊನೆಯ ಭಾಗದಲ್ಲಿ, ಅಂದರೆ ಪುನರುತ್ಥಾನಗೊಂಡು ತಾನು ಪರಲೋಕಕ್ಕೆ ಏರಿಸುವ ದಿನಗಳಾದಾಗ ಈ ಅದ್ಭುತವನ್ನು ಮಾಡುತ್ತಿರುವುದಾಗಿ ನಾವು ನೋಡುತ್ತಾ ಇದ್ದೇವೆ. ಹಾಲೆಲೂಯಾ. ಈ 2 ಅದ್ಭುತಗಳು 2 ಸಮಯದಲ್ಲಿ ಮತ್ತು 2 ಸಂದರ್ಭಗಳಲ್ಲಿ ಮಾಡಿದ್ದಾಗಿ ನಾವು ನೋಡುತ್ತೇವೆ. ಇದನ್ನ ಮಾಡಿದ್ದು 2 ಸ್ಥಳಗಳಲ್ಲಿ. ಲೂಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಗೆನೆಜರೇತ್ ಎಂಬ ಗಲಿಲಾಯ ಸಮುದ್ರದ ಬಳಿಯಲ್ಲಿ ಆತನು ಈ ಅದ್ಭುತವನ್ನು ಮಾಡುತ್ತಾ ಇದ್ದಾನೆ. ಯೋಹಾನ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ತಿಬರಿಯಾ ಸಮುದ್ರದಲ್ಲಿ ಈ ಅದ್ಭುತ ಮಾಡಿದನೆಂಬುದಾಗಿ ಓದುತ್ತೇವೆ. ಅಂದರೆ ಗೆನೆಜರೇತ್ ಸಮುದ್ರ ಮತ್ತು ತಿಬರಿಯಾ ಸಮುದ್ರ ಒಂದೇ ಆಗಿದೆ. ಗಲಿಲಾಯ ಸಮುದ್ರದ 2 ದಡೆಗಳಾಗಿದೆ ಈ ಗೆನೆಜರೇತ್ ಮತ್ತು ತಿಬರಿಯಾ ಎಂಬುವಂಥದ್ದು. 53 ಕಿಲೋಮೀಟರ್ ಸುತ್ತಳತೆ ಉಳ್ಳಂತಹ ಗಲಿಲಾಯ ಸಮುದ್ರದ ವಿವಿಧ ದಂಡೆಗಳಾಗಿದೆ, ವಿವಿಧ ದಡಗಳಾಗಿದೆ ಗೆನೆಜರೇತ್ ಮತ್ತು ತಿಬರಿಯಾ ಎಂಬುವಂಥದ್ದು. ಲೂಕನ ಸುವಾರ್ತೆಯಲ್ಲಿ ಸ್ವಾಮಿ ಅದ್ಭುತ ಮಾಡುವುದಕ್ಕೆ ಉಪಯೋಗಿಸಿದ ಶಬ್ದ ಮತ್ತು ಯೋಹಾನ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ಮಾಡುವುದಕ್ಕೆ ಉಪಯೋಗಿಸಿದ ಶಬ್ದಕ್ಕೆ ಬಹಳ ವ್ಯತ್ಯಾಸವಿದೆ. ಲೂಕ 5ರಲ್ಲಿ ಸ್ವಾಮಿ ದೋಣಿಯಲ್ಲಿ ಕೂತುಕೊಂಡು ಉಪದೇಶ ಮಾಡಿ ಪೇತ್ರನಿಗೆ ಆಳಕ್ಕೆ ಬಲೆಯನ್ನು ಹಾಕು ಎಂಬುದಾಗಿ ಹೇಳುವುದಾದರೆ, ಯೋಹಾನ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ದೋಣಿಯ ಬಲಭಾಗಕ್ಕೆ ಬಲೆಯನ್ನು ಹಾಕು ಎಂಬುದಾಗಿ ಹೇಳುತ್ತಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಲೂಕನ ಸುವಾರ್ತೆಯಲ್ಲಿ ಆಳಕ್ಕೆ ಬಲೆ ಹಾಕು ಎಂಬುದಾಗಿಯೂ, ಲೂಕನ ಸುವಾರ್ತೆಯಲ್ಲಿ ಯೋಹಾನ ಸುವಾರ್ತೆಯಲ್ಲಿ ಬಲಭಾಗಕ್ಕೆ ಬಲೆ ಹಾಕು ಎಂಬುದಾಗಿ ಸ್ವಾಮಿ ಹೇಳುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಹಾಲೆಲೂಯಾ. ಆದರೆ ಈ 2 ಅದ್ಭುತಗಳಿಗೆ ಅನೇಕ ವ್ಯತ್ಯಾಸಗಳಿದ್ದಾಗಿಯೂ ಹುದುವಾದ 2 ಹೋಲಿಕೆಗಳನ್ನು ಹೇಳಿ ನಾನು ನನ್ನ ಸಂದೇಶಕ್ಕೆ ಬರುವುದಕ್ಕಾಗಿ ಬಯಸುತ್ತೇನೆ. ಒಂದನೇದಾಗಿ ಈ 2 ಅದ್ಭುತಗಳು ನಡೆದಕ್ಕೆ ಒಂದನೇ ಹೋಲಿಕೆ, ಇವೆರಡೂ ನಡೆದದ್ದು ಸೋಲಿನ ರಾತ್ರಿಯ ನಂತರ. ಹಾಲೆಲೂಯಾ.
ಲೂಕ 5ನೇ ಅಧ್ಯಾಯದಲ್ಲಿ ರಾತ್ರಿ ಎಲ್ಲ ಮೀನು ಬೇಟೆಗಾಗಿ ಬಲೆ ಹಾಕಿ ಏನೂ ಸಿಕ್ಕದೆ ಕೊನೆಗೆ ಬಲೆಗಳನ್ನು ತೊಳೆಯುತ್ತಿದ್ದ ಆ ಮುಂಜಾನೆಯಲ್ಲಿ ಪೇತ್ರನಿಗೆ ಸ್ವಾಮಿ ಆಳಕ್ಕೆ ಬಲೆ ಹಾಕು ಎಂಬುದಾಗಿ ಹೇಳುತ್ತಿದ್ದಾನೆ. ಯೋಹಾನ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ಹಿಂಜಾರಿ ಹೋದಂತಹ 7 ಶಿಷ್ಯರು ರಾತ್ರಿ ಪೂರ್ತಿ ಮೀನು ಬೇಟೆಗಾಗಿ ಬಲೆ ಹಾಕಿ ಏನು ಸುಕ್ಕದೆ ಇರುವ ಆ ಮುಂಜಾನೆ ವೇಳೆ ಸ್ವಾಮಿ ಅವರಿಗೆ ಬಲಭಾಗಕ್ಕೆ ಬಲೆ ಹಾಕುವುದಕ್ಕಾಗಿ ಹೇಳುತ್ತಿದ್ದಾನೆ. ಹಲ್ಲೆಲೂಯಾ. ರಾತ್ರಿ ಪೂರ್ತಿ ಕಷ್ಟಪಟ್ಟ 2 ಸಂದರ್ಭಗಳಾಗಿದೆ. ಅದು ಸೋಲಿನ ರಾತ್ರಿಗಳು. ನಮ್ಮ ಜೀವನದಲ್ಲಿ ಸೋಲಿನ ಅನುಭವಗಳು ಉಂಟಾಗುತ್ತದೆ. ಯಾಕೆ ದೇವರು ನಮ್ಮನ್ನ ಸೋಲಿಗೆ ನಡೆಸುವುದು? ಅದಕ್ಕೆ ದೈವಿಕವಾದಂತಹ ಒಂದು ಉದ್ದೇಶವಿದೆ. ನಾವು ಸೋಲಿಸಲ್ಪಡುವಾಗ ಮಾತ್ರವೇ ದೇವರಿಗೆ ನಮ್ಮಲ್ಲಿ ಮಹಿಮೆಯನ್ನು ತೋರ್ಪಡಿಸುವುದಕ್ಕೆ ಸಾಧ್ಯ. ಸೋಲಿನ ಮೂಲಕ ಮಾತ್ರವೇ ನಮಗೆ ಆತ್ಮಿಕ ಪಾಠ ಕಲಿಯುವುದಕ್ಕಾಗಿ ಸಾಧ್ಯ. ಜಯದಲ್ಲಿ ವಿಜಯದಲ್ಲಿ ಯಾರು ದೇವರಿಂದ ಏನನ್ನೂ ಕಲಿಯುವುದಿಲ್ಲ. ಸೋಲಿನ ಸಮಯಗಳಲ್ಲಿ ಮಾತ್ರವೇ ದೇವರಿಂದ ನಮಗೇನಾದರೂ ಕಲಿಯುವುದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಅನೇಕ ಸಾರಿ ಸಂತೋಷದ ಸಮಯದಲ್ಲಿ ನಮಗೆ ದೇವರ ಶಬ್ದ ಬಹಳ ಮಂದವಾಗಿ ಕೇಳುವಾಗ, ಕಷ್ಟದ ಸಂದರ್ಭಗಳಲ್ಲಿ ದೇವರ ಶಬ್ದ ನಮಗೆ ಬಹಳ ಸ್ಪಷ್ಟವಾಗಿ ಕೇಳುವಂಥದ್ದಾಗಿದೆ. ಆದ್ದರಿಂದ ಕ್ರೈಸ್ತ ಜೀವನದಲ್ಲಿ ಸೋಲುಗಳನ್ನು ದೇವರು ಬರಮಾಡುವುದಕ್ಕೆ ದೈವಿಕವಾದ ಒಂದು ಉದ್ದೇಶವಿದೆ. ದೇವರಿಗೆ ನಮ್ಮೊಟ್ಟಿಗೆ ಮಾತನಾಡಲಿಕ್ಕಿರುವಂಥದ್ದು ಸೋಲುವಾಗ. ಹಲ್ಲೆಲೂಯಾ. ದೇವರಿಗೆ ನಮ್ಮೊಟ್ಟಿಗೆ ಸ್ಪಷ್ಟವಾಗಿ ಸಂದರ್ಶಿಸಲಿಕ್ಕಿರುವಂಥದ್ದು ನಾವು ಸೋಲುವಾಗ. ದೇವರ ಶಬ್ದ ನಾವು ಸ್ಪಷ್ಟವಾಗಿ ಕೇಳುವಂಥದ್ದು ನಾವು ಸೋಲುವಾಗ. ಆದ್ದರಿಂದ ದೇವರಿಗೆ ನಮ್ಮೊಟ್ಟಿಗೆ ಮಾತನಾಡಬೇಕಾದರೆ ನಮ್ಮ ಸೋಲು ಅನಿವಾರ್ಯವಾಗಿದೆ. ಆದ್ದರಿಂದ ಈ ಸಂದೇಶ ಕೇಳುವಂತಿರುವವರಿಗೆ ನನಗೆ ಹೇಳಲಿಕ್ಕಿರುವಂಥದ್ದು ಸೋಲುವುದಕ್ಕಾಗಿ ನಾವು ಕಲಿಯಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮ ಜೀವನದಲ್ಲಿ ಸೋಲುವುದಕ್ಕಾಗಿ ನಾವು ಕಲಿಯಬೇಕು. ಸೋಲುವಾಗ ದೇವರ ಅದ್ಭುತ ನಮ್ಮ ಜೀವಿತದಲ್ಲಿ ಉಂಟಾಗ್ತದೆ. ಹಲ್ಲೆಲೂಯಾ. ಈ 2 ಘಟನಾವಳಿಗಳನ್ನು ನಾವು ಕಲಿಯುವಾಗ, ಸೋತಾಗ ದೇವರು ಅಲ್ಲಿ ಅದ್ಭುತ ಮಾಡುತ್ತಿರುವುದಾಗಿ ನಾವು ನೋಡುತ್ತೇವೆ. ಹಲ್ಲೆಲೂಯಾ. ನಮ್ಮ ಪ್ರಯತ್ನಗಳು ನಿಲ್ಲುವಾಗ ದೇವರು ತನ್ನ ಹಸ್ತವನ್ನು ನಮಗೋಸ್ಕರ ಚಾಚುತ್ತಾನೆ. ನಮ್ಮ ಪ್ರಯತ್ನಗಳು ನಾವು ನಿಲ್ಲಿಸಬೇಕು. ನಮ್ಮ ಪ್ರಯತ್ನಗಳು ಸಾಯಬೇಕು. ನಮ್ಮ ಹಲ್ಲೆಲೂಯಾ ಸ್ವಯಂಗಳು, ನಮ್ಮ ಚಿತ್ತಗಳು, ನಮ್ಮ ಪ್ರಯತ್ನಗಳಿಗೆ ಕೊನೆಯಾಗುವಾಗ ಮಾತ್ರವೇ ದೇವರಿಗೆ ತನ್ನ ಮಹಿಮೆಯನ್ನು ತೋರ್ಪಡಿಸುವುದಕ್ಕೆ ಸಾಧ್ಯ. ಕಾನಾ ಊರಿನ ಮದುವೆಯಲ್ಲಿ ದ್ರಾಕ್ಷಾರಸ ಮುಗಿದಾಗಲೇ ದೇವರಿಗೆ ಹೊಸ ದ್ರಾಕ್ಷಾರಸ ಮಾಡುವುದಕ್ಕೆ ಸಾಧ್ಯವಾಯಿತು. ಹಲ್ಲೆಲೂಯಾ. ಅವರು ಮಾಡಿಟ್ಟ ದ್ರಾಕ್ಷಾರಸವೆಲ್ಲ ಮುಗಿಯಿತು. ಪಾರ್ವತಿಗಾರನು ಹೇಳ್ತಿದ್ದಾನೆ, ಇನ್ನು ನಮ್ಮಲ್ಲಿ ದ್ರಾಕ್ಷಾರಸವಿಲ್ಲ. ಮರಿಯಳು ಸ್ವಾಮಿಗೆ ಬಂದು ಹೇಳ್ತಿದ್ದಾನೆ, ಇವರಲ್ಲಿ ಇನ್ನು ದ್ರಾಕ್ಷಾರಸವಿಲ್ಲ. ಅಂದರೆ ಬಹಳ ದಿವಸಗಳಿಂದ ಮದುವೆಗಾಗಿ ಸಿದ್ಧತೆ ಮಾಡಿದ ಆ ಕುಟುಂಬ ಬರುವ ಅತಿಥಿಗಳಿಗೆ ಕೊಡುವುದಕ್ಕಾಗಿ ಬಹಳಷ್ಟು ದ್ರಾಕ್ಷಾರಸವನ್ನು ಅವರು ಪ್ರಯತ್ನ ಪಟ್ಟು ಮಾಡಿಟ್ಟಿದ್ದರು. ಆದರೆ ಅವರ ಪ್ರಯತ್ನ ಅರ್ಧದಲ್ಲಿ ಮುಗಿದು ಹೋಯಿತು. ಸ್ವಾಮಿ ಸ್ವಲ್ಪ ಸಮಯ ಕಾಯುತ್ತಾ ಇದ್ದಾನೆ. ಯಾಕೆ? ಮರಿಯಳು ಬಂದು ಸ್ವಾಮಿಗೆ ಅವರಲ್ಲಿ ದ್ರಾಕ್ಷಾರಸ ಇಲ್ಲ ಎಂಬುದಾಗಿ ಹೇಳಿದಾಗ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾನೆ, ಮರಿಯಳೇ, ನನ್ನ ಸಮಯ ಇನ್ನೂ ಬಂದಿಲ್ಲ. ಹಲ್ಲೆಲೂಯಾ. ಸ್ವಲ್ಪ ಸಮಯ ಯೇಸು ಕಾಯುತ್ತಿದ್ದಾನೆ. ಯಾತಕ್ಕಾಗಿ ಕಾಯುತ್ತಿದ್ದಾನೆಂದರೆ, ಅವರಲ್ಲಿ ಏನಾದರೂ ಸ್ವಲ್ಪ ದ್ರಾಕ್ಷಾರಸ ಉಳಿದಿರುವುದಾದರೆ ಅದು ಮುಗಿಯುವುದಕ್ಕಾಗಿ ಯೇಸು ಸ್ವಾಮಿ ಕಾಯುತ್ತಾ ಇದ್ದಾನೆ. ಸಂಪೂರ್ಣವಾಗಿ ಅವರ ಮನೆಯಲ್ಲಿ ದ್ರಾಕ್ಷಾರಸ ಮುಗಿದಾಗ ಮಾತ್ರವೇ ದೇವರು ಅತಿ ರುಚಿಯುಳ್ಳ, ಅತಿ ವೀರ್ಯವುಳ್ಳ, ಅತಿ ಹಲ್ಲೆಲೂಯಾ ಸುವಾಸನೆಯುಳ್ಳ ಒಳ್ಳೆಯ ದ್ರಾಕ್ಷಾರಸವನ್ನು ಆ ಮನೆಯಲ್ಲಿ ಮಾಡಿದ್ದು. ಯಾಕೆ ನಾನು ಈ ಸಂದೇಶವನ್ನು ಹೇಳುತ್ತಾ ಇದ್ದೇನೆ? ನಿನ್ನ ಪ್ರಯತ್ನಗಳು, ನಿನ್ನ ತತ್ವಗಳು, ನಿನ್ನ ಬುದ್ಧಿಗಳು, ನಿನ್ನ ಆಲೋಚನೆಗಳು, ನಿನ್ನ ಕೈಯ ಪ್ರಯತ್ನಗಳು ಮುಗಿಯದೆ ದೇವರಿಗೆ ನಿನ್ನಲ್ಲಿ ಒಂದು ಅದ್ಭುತವನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ಮನೆಯಲ್ಲಿ ಸಂಪೂರ್ಣ ದ್ರಾಕ್ಷಾರಸ ಮುಗಿದಾಗ ದೇವರು ಸೇವಕರಿಗೆ ಹೇಳಿದ, ಈಗ 6 ಕಲ್ಲಿನ ಬಾನೆಗಳಲ್ಲಿ
ದ್ರಾಕ್ಷಾರಸವನ್ನು ತೋಡಿರಿ, ನೀರನ್ನು ತೋಡಿರಿ, ಅದನ್ನು ತೆಗೆದುಕೊಟ್ಟಾಗ ಅದು ದ್ರಾಕ್ಷಾರಸವಾಯಿತು. ಪಾರುಪತ್ಯಗಾರನು ರುಚಿಸಿದಾಗ ಹೇಳ್ತಿದ್ದಾನೆ, ಇದು ಬಹಳ ಹಿರಿಯದಾದಂತಹ ದ್ರಾಕ್ಷಾರಸ. ಹಾಲೆಲೂಯಾ! ಇದು ಅತಿ ರುಚಿಯುಳ್ಳ ದ್ರಾಕ್ಷಾರಸ. ದೇವರು ನಮ್ಮ ಜೀವಿತದಲ್ಲಿ ರುಚಿಭರಿತ, ವೀರ್ಯವುಳ್ಳ, ಸಂತೋಷಕರವಾದ ದೇವರ ಮಹಿಮೆಯನ್ನ ಮಾಡಬೇಕಾದ್ರೆ ನಮ್ಮ ಪ್ರಯತ್ನಗಳು ಮುಗಿಯದೆ ದೇವರಿಗೆ ನಮ್ಮಲ್ಲಿ ಏನು ಮಾಡುವುದಕ್ಕೆ ಆಗುವುದಿಲ್ಲ. ಇದನ್ನು ನಂಬುವವರು ಕೈಗಳೆತ್ತಿ ದೇವರಿಗೆ ಮೇಲೆ ಸ್ತೋತ್ರ ಹೇಳೋಣ. ಸೋಲಿನ ಅನುಭವ ನಮ್ಮ ಜೀವಿತದಲ್ಲಿ ಅನಿವಾರ್ಯ. ಸೋಲುವಾಗ ಮಾತ್ರವೇ ದೇವರಿಗೆ ಅದ್ಭುತ ಮಾಡಲಿಕ್ಕೆ ಸಾಧ್ಯ. ನಮ್ಮ ಪ್ರಯತ್ನಗಳು ನಿಲ್ಲುವಾಗ ಮಾತ್ರವೇ ದೇವರಿಗೆ ನಮ್ಮಲ್ಲಿ ಏನು ಮಾಡುವುದಕ್ಕೆ ಸಾಧ್ಯ. ನಾನು ಈ ತತ್ವವನ್ನು ಯಾಕೆ ಇಷ್ಟು ವಿಸ್ತಾರವಾಗಿ ಹೇಳಿದೆನೆಂದರೆ, ಒಂದು ವೇಳೆ ನಾವು ಸೋಲದೆ ನಮ್ಮಲ್ಲಿ ಇನ್ನೂ ಸ್ವಲ್ಪ ದ್ರಾಕ್ಷಾರಸ ಉಳಿದಿರಲಾಗಿ ದೇವರು ಅಲ್ಲಿ ಒಂದು ಅದ್ಭುತ ಮಾಡಿದರೆ ಕೊನೆಗೆ ನಾವು ಹೇಳುತ್ತೇವೆ, ಅಲ್ಲಿ ಸ್ವಲ್ಪ ಇತ್ತು, ಅದರೊಳಗೆ ಸ್ವಲ್ಪ ನೀರು ಹಾಕಿದಾಗ ದ್ರಾಕ್ಷಾರಸವಾಯಿತು ಎಂಬುದಾಗಿ ನಾವು ಹೇಳುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದರೆ ದೇವರಿಗೆ ನಮ್ಮಲ್ಲಿ ಮಹಿಮೆಯನ್ನ ಮಾಡುವಾಗ ಅದರ ಸಂಪೂರ್ಣ ಮಹಿಮೆ ದೇವರಿಗೆ ಆಗಬೇಕು. ಮನುಷ್ಯನ ಪಾಲುಗಾರಿಕೆ ದೇವರಿಗೆ ಬೇಡ. ಹಲ್ಲೆಲೂಯಾ. ಆದ್ದರಿಂದ ಇವತ್ತು ಹಗಲು ವೇಳೆ ನೀನು ಸೋಲುವುದಕ್ಕಾಗಿ ದೇವರು ಕಾಯುತ್ತಾ ಇದ್ದಾನೆ. ನಿನ್ನಲ್ಲೂ ನನ್ನಲ್ಲೂ ಅದ್ಭುತ ಮಾಡುವುದಕ್ಕೆ ದೇವರಿಗೆ ಶಕ್ತಿ ಇದೆ, ದೇವರಿಗೆ ಸಾಮರ್ಥ್ಯವಿದೆ, ದೇವರಿಗೆ ಬಯಕೆ ಇದೆ. ಆದರೆ ನಾನು ನೀನು ಸಂಪೂರ್ಣವಾಗಿ ಸೋಲುವ ಸಮಯಕ್ಕಾಗಿ ದೇವರು ಕಾಯುತ್ತಾ ಇದ್ದಾನೆ. ಇವತ್ತು ಹಗಲು ವೇಳೆ ಸಂದೇಶ ಕೇಳುತ್ತಿರುವಾಗ, ದೇವರೇ, ನನ್ನ ಪ್ರಯತ್ನವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ, ನನ್ನ ಯೋಚನೆಗಳಿನ್ನು ಬೇಡ, ನನ್ನ ಎಲ್ಲ ಬುದ್ಧಿಯನ್ನ, ನನಗಿರುವ ಎಲ್ಲ ಸಾಮರ್ಥ್ಯವನ್ನ ನಿನ್ನ ಪಾದಪೀಠದಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ. ನನ್ನನ್ನು ನಾನು ಸಂಪೂರ್ಣವಾಗಿ ಸಾಯಿಸುತ್ತಾ ಇದ್ದೇನೆ, ನನ್ನ ಪ್ರಯತ್ನವನ್ನು ಇಲ್ಲಿಗೆ ಮುಗಿಸುತ್ತಾ ಇದ್ದೇನೆ, ಇನ್ನು ನೀನು ನನ್ನಲ್ಲಿ ಏನಾದರೂ ಮಾಡು ಎಂಬುದಾಗಿ ಯಾರು ಇವತ್ತು ಹಗಲು ವೇಳೆ ಪ್ರಾರ್ಥನೆ ಒಟ್ಟಿಗೆ ಬಂದಿದ್ದಾರೋ ಅವರಿಗಾಗಿ ದೇವರು ಹೊಸ ಹೊಸ ಅದ್ಭುತವನ್ನು ಮಾಡಲಿಕ್ಕೆ ಆತನು ಬಂದಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋಹಾನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಲಾಜರನು ಸತ್ತು 4 ದಿವಸವಾದಾಗ ಯೇಸು ಸ್ವಾಮಿ ಅದ್ಭುತ ಮಾಡಿದ. ಯೇಸು ಸ್ವಾಮಿ ಈಗ ಸೇವೆಯ ನಿಮಿತ್ತ ಪೆರಿಯ ಎಂಬಂತಹ ಪ್ರಾಂತ್ಯದಲ್ಲಿದ್ದಾನೆ. ಯೇಸು ಸ್ವಾಮಿಯ ಗಲೀಲಾಯದ ಸೇವೆಯನ್ನು ಕಲಿಯುವುದಾದರೆ ಗಲೀಲಾಯ ಪ್ರಾಂತ್ಯ ಪ್ರದೇಶಗಳಲ್ಲಿ ಸ್ವಾಮಿ ಬಹಳಷ್ಟು ಸಮಯ ಯೇಸು ಕ್ರಿಸ್ತನ ಸೇವೆಯ ಸಿಂಹಪಾಲು ಗಲೀಲಾಯ ಪ್ರಾಂತ್ಯದಲ್ಲಾಗಿತ್ತು. ಗಲೀಲಾಯದ ಪ್ರಾಂತ್ಯದ ಕೊನೆಯ ಭಾಗಕ್ಕೆ ನಾವು ಬರುವಾಗ ಗಲೀಲಾಯ ಪ್ರಾಂತ್ಯವನ್ನು ಬಿಟ್ಟು ಯೇಸು ಸ್ವಾಮಿ, ಅಂದರೆ ಸ್ನಾನಿಕನಾದ ಯೋಹಾನನನ್ನು ಹೇರೋದನು ಕೊಲ್ಲಿಸಿದನು ಎಂಬ ವರ್ತಮಾನವನ್ನು ಕೇಳಿ ಯೇಸು ಸ್ವಾಮಿ ಗಲೀಲಾಯ ಪ್ರಾಂತ್ಯವನ್ನು ಬಿಟ್ಟು ಗಲೀಲಾಯದ ಉತ್ತರ ಪ್ರಾಂತ್ಯಕ್ಕೂ, ಉತ್ತರದಿಂದ ಗಲೀಲಾಯದ ಅದೇ ಪ್ರಾಂತ್ಯ ಪ್ರದೇಶಗಳಿಗೆ ಹೋಗುತ್ತಿರುವುದಾಗಿ ನಾವು ನೋಡುತ್ತೇವೆ. ಅಲ್ಲಿಂದ ಆತನು ಪೆರಿಯ ಎಂಬ ಸ್ಥಳಕ್ಕೆ ಹೋಗ್ತಾ ಇದ್ದಾನೆ. ಯೇಸು ಸ್ವಾಮಿ ಈಗ ಪೆರಿಯ ಎಂಬ ಸ್ಥಳದಲ್ಲಿ ಇರುವಾಗ ತಾನು ಪ್ರೀತಿಸಿದ ಶಿಷ್ಯನಾದ ಲಾಜರನು ಸತ್ತನು ಎಂಬ ವರ್ತಮಾನ, ಲಾಜರನು ಅಸ್ವಸ್ಥನಾಗಿದ್ದಾನೆ ಎಂಬ ವರ್ತಮಾನ ಯೇಸು ಸ್ವಾಮಿಯ ಕಿವಿಗೆ ಮುಟ್ಟುತ್ತಾ ಇದೆ. ನಮ್ಮಲ್ಲಿ ಯಾರಾದರೂ ಅಸ್ವಸ್ಥರಾಗಿದ್ದಾರೆ, ತೀರಿ ಹೋಗಿದ್ದಾರೆ ಎಂಬುದ ಸಂದೇಶ ಬಂದರೆ, ನಮಗೆ ಆಪ್ತರು, ನಮಗೆ ಮಿತ್ರರು, ನಮ್ಮ ಬಂಧುಗಳಾದರೆ ನಾವು ಅತಿ ಬೇಗನೆ ಇರುವ ಸ್ಥಳದಿಂದ ಆ ಮನೆಗೆ ಹೋಗುವುದಕ್ಕೆ ಶ್ರಮಿಸ್ತೇವೆ. ಬೆಥಾನ್ಯದಲ್ಲಿರುವ ಲಾಜರನು ಯೇಸುವಿಗೆ ಬಹಳ ಪ್ರೀತಿಯ ಶಿಷ್ಯ. ಅವನು ಅಸ್ವಸ್ಥನಾಗಿದ್ದಾನೆ ಎಂಬ ವರ್ತಮಾನ ಕೇಳಿ ಯೇಸು 2 ದಿವಸ ಅಲ್ಲೇ ನಿಂತನು ಎಂಬುದಾಗಿ ನಾವು ನೋಡುತ್ತೇವೆ. ಯೇಸು ಸ್ವಾಮಿ ಈಗ ಇರುವ ಪೆರಿಯಾದಿಂದ ಯೂದಾಯದ ಬೆಥಾನ್ಯ ಗ್ರಾಮಕ್ಕೆ 2 ದಿವಸದ ಪ್ರಯಾಣ. ಕಾಲು ನಡಿಗೆಯಾಗಿ 2 ದಿವಸ ನಡೆದರೆ ಅವರಿಗೆ ಬೆಥಾನ್ಯಕ್ಕೆ ಬರಬಹುದು. ಲಾಜರನು ಅಸ್ವಸ್ಥನಾಗಿದ್ದಾನೆಂಬ ವರ್ತಮಾನ ಕೇಳಿದ ಆಗಲೇ ಯೇಸು ಸ್ವಾಮಿ ಅಲ್ಲಿಂದ ಪ್ರಯಾಣ ಮಾಡುವುದಾಗಿದ್ದರೆ ಲಾಜರನು ಸತ್ತು 2ನೇ ದಿವಸ ಯೇಸು ಸ್ವಾಮಿಗೆ ಅವರ ಮನೆಗೆ ಬರ್ಬೋದಿತ್ತು. ಅಂದರೆ ಅವನ ಫ್ಯೂನರಲ್ ಸರ್ವಿಸಿಗೆ ಅಟೆಂಡ್ ಮಾಡ್ಬೋದಿತ್ತು. ಆದರೆ ಲಾಜರನು ಅಸ್ವಸ್ಥನಾಗಿದ್ದಾನೆ ಎಂಬ ವರ್ತಮಾನವನ್ನು ಕೇಳಿ ಯೇಸು ಕ್ರಿಸ್ತನು 1 ದಿವಸವಲ್ಲ 2 ದಿವಸ ತಾನಿದ್ದ ಪೆರಿಯ ಪ್ರಾಂತ್ಯದಲ್ಲೇ ಇದ್ದನು. 2 ದಿವಸ ಆದ ಮೇಲೆ ಯೇಸು ಸ್ವಾಮಿ ಅಲ್ಲಿಂದ ಪ್ರಯಾಣ ಬೆಳೆಸಿದ್ದರಿಂದ ಯೇಸು ಸ್ವಾಮಿ ಬೆಥಾನ್ಯದ ಲಾಜರನ ಮನೆಗೆ ಬಂದಾಗ ಲಾಜರನು ಸತ್ತು 4 ದಿವಸವಾಗಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಈಗಾಗಲೇ ಲಾಜರನ ಸಮಾಧಿ ಮುಗಿದು ಹೋಯಿತು.
ಲಾಜರನು ಸತ್ತು ಅವನ ಶರೀರ ಕೊಳೆಯುವುದಕ್ಕೆ ಆರಂಭಿಸಿತು. ಕಲ್ಲನ್ನು ಉರುಳಿಸಿರಿ ಎಂಬುದಾಗಿ ಸ್ವಾಮಿ ಹೇಳಿದಾಗ ಅಲ್ಲಿದ್ದಂತಹ ಯಹೂದ್ಯರು ಲಾಜರನ ಸಹೋದರಿಯರಾದ ಮಾರ್ತಾ ಮರಿಯಳು ಹೇಳಿದ್ದು, ಸ್ವಾಮಿ ನಾತ ಬರುತ್ತಿದೆ, ಈಗ ಕಲ್ಲನ್ನು ಉರುಳಿಸಿದರೆ ದುರ್ಗಂಧ ನಾತ ಇಲ್ಲಿಂದ ಬರುತ್ತದೆ. ಆದರೆ ಯೇಸು ಸ್ವಾಮಿ ಹೇಳುತ್ತಿದ್ದಾನೆ, ಕಲ್ಲನ್ನು ಉರುಳಿಸಿರಿ ಎಂಬುದಾಗಿ. ನಾನು ಹೇಳಿದ್ದೇನೆಂದರೆ, ಲಾಜರನು ಸತ್ತು ಕೊಳೆಯುವುದಕ್ಕಾಗಿ ಯೇಸು ಸ್ವಾಮಿ 4 ದಿವಸ ತಡ ಮಾಡಿದನು. ಹಲ್ಲೆಲೂಯಾ. ನಾನು ಇಲ್ಲಿಂದ ನಿಮಗೆ ಒಂದು ಸಂದೇಶವನ್ನು ಕನ್ವೆ ಮಾಡುವುದಕ್ಕಾಗಿ ಈ ಕಾರ್ಯವನ್ನು ವಿವರಿಸಿದ್ದು. ನಮ್ಮ ಪ್ರಯತ್ನಗಳು ಸತ್ತು ಕೊಳೆಯಬೇಕು, ಆಗ ದೇವರು ತನ್ನ ಮಹಿಮೆ ನಮ್ಮಲ್ಲಿ ತೋರ್ಪಡಿಸುವಂಥದ್ದು. ಹಲ್ಲೆಲೂಯಾ. ಸತ್ತರೆ ಸಾಲದು, ಸತ್ತು ಕೊಳೆಯಬೇಕು. ಅಂದರೆ ಇನ್ನು ಅದರಿಂದ ಯಾವುದು ಉಂಟಾಗದ ರೀತಿಯಲ್ಲಿ ನಮ್ಮ ಸ್ವಯಂ, ನಮ್ಮ ಪ್ರಾಣ ಅದು ಸಂಪೂರ್ಣವಾಗಿ ಕೊಳೆಯುವಾಗ ಮಾತ್ರವೇ ದೇವರಿಗೆ ನಮ್ಮಲ್ಲಿ ಮಹಿಮೆಯ ಕಾರ್ಯವನ್ನು ಮಾಡುವುದಕ್ಕಾಗಿ ಸಾಧ್ಯ. ಹಲ್ಲೆಲೂಯಾ. ಲಾಜರನ ಸತ್ತು ಕೊಳೆತ ಅವಸ್ಥೆಗೆ ನಾವು ಬರಬೇಕು. ಅಂದರೆ ನಮ್ಮ ಸ್ವಯಂ, ನಾನು ಎಂಬ ಆ ಭಾವನೆ, ನನ್ನ ಪ್ರಾಣ ಅದು ಸಂಪೂರ್ಣವಾಗಿ, ನನ್ನ ಚಿತ್ತ ಅದು ಸಂಪೂರ್ಣವಾಗಿ ಸತ್ತು ಕೊಳೆಯುವಾಗ ಮಾತ್ರವೇ ದೇವರಿಗೆ ನನ್ನಲ್ಲೂ ನಿನ್ನಲ್ಲೂ ಮಹಿಮೆಯ ಅದ್ಭುತಗಳನ್ನು ಮಾಡುವುದಕ್ಕಾಗಿ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಹೇಳುತ್ತಾ ಬಂದದ್ದು, ಯೇಸು ಸ್ವಾಮಿ ಮಾಡಿದ ಈ ಅದ್ಭುತಗಳೆಲ್ಲ ಸಂಪೂರ್ಣವಾಗಿ ಕೊಳೆತಾಗ ಆತನು ಮಾಡುತ್ತಾ ಇದ್ದಾನೆ. ಸಂಪೂರ್ಣವಾಗಿ ಇಲ್ಲದಾದಾಗ ಅವರು ಮಾಡುತ್ತಾ ಇದ್ದಾರೆ. ಹಲ್ಲೆಲೂಯಾ. ರಾತ್ರಿಯೆಲ್ಲ ಕಷ್ಟಪಟ್ಟು ಒಂದು ಮೀನು ಸಿಕ್ಕದ ಸಂದರ್ಭದಲ್ಲಿ ಯೇಸು ಅವರ ಪ್ರಯತ್ನಗಳೆಲ್ಲ ಮುಗಿದಾಗ ತನ್ನ ಮಹಿಮೆಯನ್ನು ತೋರ್ಪಡಿಸ್ತಾ ಇದ್ದಾನೆ. ಯಾಕೆ ನಾನು ಇದನ್ನು ಪದೇ ಪದೇ ವಿವರಿಸಿದ್ದೇನೆಂದರೆ, ನಮ್ಮ ಪ್ರಯತ್ನಗಳೊಂದಿಗೆ ದೇವರು ಅದ್ಭುತವನ್ನು ಮಾಡಿದರೆ ನಾವು ಕೊನೆಗೆ ಹೇಳುತ್ತೇವೆ, ಇದು ನನ್ನ ಸಾಮರ್ಥ್ಯದಿಂದ ಆಯಿತು ಎಂಬುದಾಗಿ. ಅದಕ್ಕೆ ದೇವರು ನಮ್ಮಲ್ಲಿ ಒಂದು ಮಹಿಮೆ ಮಾಡುವಾಗ ಅದರ ಪಾಲುಗಾರಿಕೆ ನಾವು ತೆಗೆದುಕೊಳ್ಳುವುದಕ್ಕೆ, ಅದರ ಮಹಿಮೆ ನಾವು ತೆಗೆದುಕೊಳ್ಳುವುದಕ್ಕೆ ದೇವರು ಬಯಸುವುದಿಲ್ಲ. ತನ್ನ ಮಹಿಮೆಯನ್ನು ಬೇರೆ ಯಾರಿಗೂ ಬಿಟ್ಟು ಕೊಡದ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಮ್ಮೆ ಒಂದು ದೊಡ್ಡ ಸೇತುವೆ ಬಳಿಯಲ್ಲಿ ಒಂದು ಇರುವೆ ಬಂದು ನಿಂತಿತು. ಸೇತುವೆಯನ್ನ ದಾಟಬೇಕು ಇರುವೆಗೆ. ಬಹಳ ಆಳವಾದ ನದಿ ಹರಿಯುತ್ತಿರುವುದರಿಂದ ಇರುವೆಗೆ ಹೆದರಿಕೆ. ನಾನೊಬ್ಬನೇ ಈ ಸೇತುವೆ ದಾಟಿದರೆ ಎಲ್ಲಾದರೂ ಜಾರಿ ನೀರಿಗೆ ಬೀಳುವನೆಂಬುದಾಗಿ, ಯಾರಾದರೂ ಬರಲಿ ಎಂಬುದಾಗಿ ಈ ಇರುವೆ ಸೇತುವೆ ಬಳಿಯಲ್ಲಿ ಕಾಯುತ್ತಾ ಇತ್ತು. ಆವಾಗ ಒಂದು ಆನೆ ನಡೆದುಕೊಂಡು ಬರುವುದನ್ನು ಇರುವೆ ಕಂಡಿತ್ತು. ಆವಾಗ ಇರುವೆ ಆನೆಗೆ ಕೇಳಿತು, ನನಗೊಂದು ಲಿಫ್ಟ್ ಕೊಡ್ತೀಯಾ? ನಾನು ನಿನ್ನ ಮೇಲೆ ಕೂರ್ತೇನೆ, ನೀನು ಹೆಂಗೂ ದಾಟುವುದಲ್ವಾ, ನಾನು ನಿನ್ನ ಜೊತೆಯಲ್ಲಿ ಬರುತ್ತೇನೆ. ಇರುವೆಯ ವಿನಂತಿಯನ್ನು ಕೇಳಿ ಆನೆಗೆ ಸಂಕಟವಾಗಿ ಆನೆ ಹೇಳಿತು, ಬಾ ನನ್ನ ಮೇಲೆ ಹತ್ತು. ಆನೆ ಬಗ್ಗಿ ಕೊಟ್ಟು ಸೊಂಡಿಲಿನ ಮೂಲಕ ಇರುವೆ ಆನೆಯ ಬೆನ್ನ ಮೇಲೆ ಬಂದು ಕೂತಿತ್ತು. ಇರುವೆ ಹೇಳ್ತು, ಈಗ ಹೋಗೋಣ. ಆನೆ ಮೆಲ್ಲ ಮೆಲ್ಲನೆ ನಡೆದು ಸೇತುವೆ ದಾಟಿ ಆಚೆಗೆ ಬಂತು. ಮರುದಿವಸ ಈ ಇರುವೆ ಚರ್ಚಿಗೆ ನಮ್ಮ ಹಾಗೆ ಭಾನುವಾರ ಆರಾಧನೆಗೆ ಬಂತು. ಭಾನುವಾರ ಆರಾಧನೆಗೆ ಬಂದು ಸಾಕ್ಷಿಗೆ ಸಮಯವಾದಾಗ ಮೈಕ್ ಕೊಟ್ಟಾಗ ಇರುವೆ ಸಾಕ್ಷಿ ಹೇಳಿತು, ನಾನು ಬಹಳ ದುರ್ಘಟವಾದ ಸಂದರ್ಭದಲ್ಲಿದ್ದಾಗ ಒಂದು ಆನೆ ಬಂತು, ನಾನು ಆನೆ ಇಬ್ಬರೂ ಸೇರಿ ನದಿ ದಾಟಿದೆವು. ಪ್ರೈಸ್ ದಿ ಲಾರ್ಡ್. ನಾನು ಆನೆ ಇಬ್ಬರೂ ಸೇರಿ ಏನು ಮಾಡಿದೆವು? ನದಿ ದಾಟಿದೆವು. ಅಂದರೆ ಇರುವೆ ಹೇಳುದು, ನಾನೇ ಆನೆಯನ್ನು ದಾಟಿಸಿದು ಅಂತ. ಪ್ರೈಸ್ ದಿ ಲಾರ್ಡ್. ಯಾರು ನದಿಯನ್ನು, ಆನೆಗೆ ನದಿ ದಾಟಿಸಿದ ಯಾರು? ನಾನು. ವಾಸ್ತವಿಕವಾಗಿ ಅಲ್ಲಿ ನಡೆದದ್ದೇನು? ಇರುವೆ ದಾಟಲಿಕ್ಕೆ ಹೆದರಿ ಯಾರಾದರೂ ಬರಲಿಕ್ಕೆ ಕಾಯ್ತಾ ಇದ್ರು. ಇರುವೆಯನ್ನ ಆನೆ ದಾಟಿಸಿತು. ಆದರೆ ಸಾಕ್ಷಿಗೆ ಸಮಯ ಕೊಟ್ಟಾಗ ಇರುವೆ ಹೇಳ್ತಾ ಇದೆ, ನಾನು ಮತ್ತೆ ಆನೆ ಇಬ್ಬರು ಸೇರಿ ದಾಟಿದೆವು. ಅಂದರೆ ಅರ್ಧ ಮಹಿಮೆ ಇರುವೆಗೆ. ಪ್ರೈಸ್ ದಿ ಲಾರ್ಡ್. ನಾವೆಲ್ಲರೂ ಇಂತಹ ಇರುವೆಗಳು. ಪ್ರೈಸ್ ದಿ ಲಾರ್ಡ್. ಏನಾದರೂ ನಮ್ಮ ಮೂಲಕ ದೇವರು ಮಾಡಿದರೆ ಮೊದಲು ಹೇಳುವುದು ನಾನು ಮಾಡಿದೆನೆಂಬುದಾಗಿ. ಪ್ರೈಸ್ ದಿ ಲಾರ್ಡ್.
ನನ್ನ ಮೂಲಕ ದೇವರು ಮಾಡಿದನು, ನನ್ನ ಮೂಲಕ ಅಂತಹ ಅದ್ಭುತ ಆಯಿತು, ನಾನಲ್ಲಿ ಅಂಥದ್ದು ಮಾಡಿದೆ, ನಾನಲ್ಲಿ ಇಂಥದ್ದು ಮಾಡಿದೆ. ಅನೇಕರು ಈ ರೀತಿ ಭಾಷಣ ಬಿಗುದನ್ನು ನೋಡಿದಿರಿ. ನಾನು ಅಲ್ಲಿ ಹೋದಾಗ ಅವರನ್ನು ಎಬ್ಬಿಸಿದೆ, ನಾನು ಅಲ್ಲಿ ಸೌಖ್ಯ ಕೊಟ್ಟೆ, ನಾನು ಅದು ಮಾಡಿದೆ, ನಾನು ಇದು ಮಾಡಿದೆ. ಯಾಕೆಂದರೆ ಅವರು ದೇವರ ಮಹಿಮೆಯನ್ನು ಹಂಚಿಕೊಳ್ಳುವವರಾಗಿದ್ದಾರೆ. ಅಂಥವರನ್ನು ದೇವರಿಗೆ ಬೇಡ. ದೇವರು ನಮ್ಮ ಮೂಲಕ ಏನಾದರೂ ಮಾಡಿದರೆ ಅದರ ಮಹಿಮೆ ಪೂರ್ತಿ ದೇವರಿಗೆ ಬೇಕು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನಾವೇನಾದರೂ ದೇವರಿಗಾಗಿ ಮಾಡಿದರೆ ಅದು ಆತನ ಕೃಪೆ ನಮ್ಮ ಮೇಲೆ ಕೊಟ್ಟದ್ರಿಂದಲೇ. ಹಾಲೆಲೂಯಾ. ಅದರಲ್ಲಿ ಹೊಗಳಿಕೊಳ್ಳುವುದಕ್ಕೆ ನನಗೆ ಈ ಕಿಂಚತ್ತೂ ಇಲ್ಲ. ನನ್ನ ಮೂಲಕ ಸ್ವಾಮಿ ಏನಾದರೂ ಮಾಡಿದರೆ ಅದು ನನ್ನ ಶಕ್ತಿ ಸಾಮರ್ಥ್ಯದಿಂದ ಅಲ್ಲ, ಅದು ದೇವರ ಕೃಪೆ. ಆ ಕೃಪೆ ನನ್ನಿಂದ ಹೋದರೆ ನಾನು ಶೂನ್ಯ. ಅದು ಇಂಗ್ಲೀಷ್ನಲ್ಲಿ ಓದ್ತೇವೆ, ವಿತ್ ಜೀಸಸ್ ಐ ಆಮ್ ಹೀರೋ, ವಿದೌಟ್ ಜೀಸಸ್ ಐ ಆಮ್ ಝೀರೋ. ಅಲ್ಲಿ ಏಸು ಇದ್ದರೆ ನಾನು ಹೀರೋ, ಏಸು ಇಲ್ಲದಿದ್ದರೆ ನಾನು ಝೀರೋ. ಹಾಲೆಲೂಯಾ. ಏಸು ಇರುವುದರಿಂದಲೇ ನಾನು ಇಲ್ಲಿ ನಿಂತಿರುವುದು. ಏಸು ನನ್ನ ಇರದಿದ್ದರೆ ಇಲ್ಲಿ ಇರ್ತಿರ್ಲಿಲ್ಲ. ಹಾಲೆಲೂಯಾ. ಏಸು ಇರುವುದರಿಂದಲೇ ನಾನು ಈ ತನಕ ಬಂದೆ. ಏಸು ಇಲ್ಲದಿದ್ದರೆ ನಾನು ಇಲ್ಲಿ ಬರ್ತಿರ್ಲಿಲ್ಲ. ಏಸು ಇರುವುದರಿಂದಲೇ ನಾನು ಇದನ್ನೆಲ್ಲ ಹೊಂದಿಕೊಂಡೆ. ಏಸು ಇಲ್ಲದಿದ್ದರೆ ಇದು ಯಾವುದು ನನಗೆ ಇರುತ್ತಿರಲಿಲ್ಲ. ಯೇಸುವಿನಿಂದ ನನಗೆ ಇದು ಸಿಕ್ಕಿತು. ಯೇಸುವಿನಿಂದ ನಾನು ಈ ತನಕ ಆದೆ. ಎಷ್ಟು ಮಂದಿಗೆ ಧೈರ್ಯವಾಗಿ ಅದು ಹೇಳುವುದಕ್ಕೆ ಸಾಧ್ಯ? ಆದ್ದರಿಂದ ಯೇಸು ನಮ್ಮ ಮೂಲಕ ಏನಾದರೂ ಮಾಡಿದರೆ ಅದರ ಮಹಿಮೆ ಯೇಸುವಿಗೆ ಬೇಕು. ಅದಕ್ಕೋಸ್ಕರ ಯೇಸು ನಮ್ಮ ಶೂನ್ಯತೆಗಾಗಿ, ನಾವು ಬರಿದಾಗುವುದಕ್ಕಾಗಿ, ನಾವು ಸಂಪೂರ್ಣ ಸತ್ತು ಕೊಳೆಯುವುದಕ್ಕಾಗಿ ಆತನು ಕಾಯುತ್ತಾ ಇದ್ದಾನೆ. ನಮ್ಮನ್ನು ಸಂಪೂರ್ಣವಾಗಿ ಕೊಳೆಯುವುದಕ್ಕೆ ಒಪ್ಪಿಸಿಕೊಡುವಾಗ ದೇವರು ನಮ್ಮಲ್ಲಿ ಪುನರುತ್ಥಾನದ ಅದ್ಭುತಗಳನ್ನು ಮಾಡುವ ಆತನಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಲೋಕ ಹೇಳುವಂತ ಒಂದು ತತ್ವವಿದೆ. ಲೋಕ ಹೇಳುವಂಥದ್ದು, ಗಾಡ್ ಕ್ಯಾನ್ ಹೆಲ್ಪ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ಫ್. ತಮಗೆ ತಾವೇ ಸಹಾಯ ಮಾಡಲಿಕ್ಕಾಗುವವರನ್ನ ದೇವರು ಸಹಾಯ ಮಾಡುತ್ತಾನೆಂಬುದಾಗಿ ಲೋಕ ಹೇಳುತ್ತದೆ. ಆದರೆ ಬೈಬಲ್ ಹೇಳುವಂಥದ್ದು, ಗಾಡ್ ಕ್ಯಾನಾಟ್ ಹೆಲ್ಪ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ಫ್. ತಮಗೆ ತಾನೇ ಸಹಾಯ ಮಾಡುವವರಿಗೆ ದೇವರು ಸಹಾಯ ಮಾಡುವುದಿಲ್ಲ. ಹಾಲೆಲೂಯಾ. ಅದು ದೇವರ ನಿಯಮ. ಲೋಕದ ನಿಯಮ, ತಮಗೆ ಸಹಾಯ ಮಾಡಲಿಕ್ಕಾಗುವವರಿಗೆ ದೇವರು ಸಹಾಯ ಮಾಡುತ್ತಾರೆ. ಆದರೆ ದೇವರ ನಿಯಮ, ತಮಗೆ ಸಹಾಯ ಮಾಡಲಿಕ್ಕಾಗದವರನ್ನ ದೇವರು ಸಹಾಯ ಮಾಡುತ್ತಾನೆ. ನಿನಗೆ ಸಹಾಯ ಮಾಡಲಿಕ್ಕೆ ನಿನಗೆ ಆಗುವುದಾದರೆ ದೇವರು ಅಲ್ಲಿ ಬರುವುದಿಲ್ಲ. ಯಾಕಂದರೆ ನಿನಗೆ ಸಹಾಯ ಮಾಡಲಿಕ್ಕೆ ನಿನಗೆ ಆಗುವುದಾದರೆ ನೀನೇ ಮಾಡಿಕೊ, ನನ್ನ ಅವಶ್ಯಕತೆ ಅಲ್ಲಿ ಇಲ್ಲ. ನನಗೆ ಸಹಾಯ ಮಾಡಲಿಕ್ಕೆ ನನಗಾಗದೇ ಇರುವಲ್ಲಿ ಮಾತ್ರವೇ ದೇವರು ನನಗೆ ಸಹಾಯಕನಾಗಿ ಬರುವಂಥದ್ದು. ಎಷ್ಟು ಮಂದಿ ಈ ತತ್ವವನ್ನು ನಂಬುತ್ತೀರಿ? ನಂಬುವರು ಕೈಗಳತ್ತಿ ದೇವರಿಗೆ ಸ್ತೋತ್ರ ಹೇಳ್ತಾ ಹೇಳೋಣ. ಕರ್ತನೇ, ಹಾಲೆಲೂಯಾ, ನನಗೆ ಸಹಾಯ ಮಾಡಲಿಕ್ಕೆ ನನ್ನಿಂದ ಸಾಧ್ಯವಿಲ್ಲ, ಆದ್ದರಿಂದ ನೀನು ನನ್ನ ಸಹಾಯಕನಾಗಿ ಬಾ ಎಂಬುದಾಗಿ ಹೇಳುವಾಗ ಕರ್ತನು ಕರೆದೊಡನೆ ನಮ್ಮ ಬಳಿ ಬಂದು ನಮ್ಮನ್ನು ಆಶೀರ್ವದಿಸುವ ಆತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ನಾನು ಲೂಕನ ಸುವಾರ್ತೆ 5ನೇ ಅಧ್ಯಾಯ ಮತ್ತು ಯೋಹಾನನ ಸುವಾರ್ತೆ 21ನೇ ಅಧ್ಯಾಯದಿಂದ ಹುದುವಾದ 2 ಹೋಲಿಕೆಗಳನ್ನು ಹೇಳಿದರಲ್ಲಿ ಒಂದನೇದಾಗಿ, ಸೋಲಿನ ರಾತ್ರಿಯಲ್ಲಿ ಈ 2 ಕಡೆಯೂ ಅದ್ಭುತ ನಡೆಯುತ್ತಾ ಇದೆ. ಹಾಲೆಲೂಯಾ. ಲೂಕ 5ರಲ್ಲಿ ಸೋಲಿನ ರಾತ್ರಿ ಸ್ವಾಮಿ ಅವರಿಗೋಸ್ಕರ ಅದ್ಭುತ ಮೀನನ್ನು ಕೊಡ್ತಿದ್ದಾನೆ. ಯೋಹಾನ 21ರಲ್ಲಿ ಅದ್ಭುತ ಸೋಲಿನ ಆ ರಾತ್ರಿಯಲ್ಲಿ 153 ದೊಡ್ಡ ಮೀನುಗಳ ಅದ್ಭುತ ಅವರಿಗುಂಟಾಗ್ತಾ ಇದೆ. ಸೋಲು ಒಳ್ಳೆಯದಕ್ಕಾಗಿ, ಸೋಲುವುದಕ್ಕಾಗಿ ಕಲಿಯಬೇಕು. ನಮ್ಮ ಪ್ರಾಣವನ್ನು ಸೋಲಿಸುವುದಕ್ಕಾಗಿ, ಪ್ರಾಣವನ್ನು ಕೊಲ್ಲುವುದಕ್ಕಾಗಿ, ನಮ್ಮ ಸ್ವಯಂವನ್ನು ಶಿಲುಬೆಗೆ ಅರ್ಪಿಸುವುದಕ್ಕಾಗಿ ನಾವು ಕಲಿಯಬೇಕು. ಸ್ವಾಮಿ ಹೇಳ್ತಿದ್ದಾನೆ ಲೂಕನ ಸುವಾರ್ತೆಯಲ್ಲಿ 24ನೇ ಅಧ್ಯಾಯದಲ್ಲಿ, ಯಾವನಾದರೂ ನನ್ನನ್ನು ಹಿಂಬಾಲಿಸುವುದಾದರೆ ಆತನು ತನ್ನನ್ನು ತ್ಯಜಿಸಬೇಕು. ಡಿನೇ ದೆಮ್ಸೆಲ್ಫ್, ಡಿನೇ ಅವರ್ ಸೆಲ್ಫ್. ನಮ್ಮ ಸ್ವಯವನ್ನು ನಾವು ತ್ಯಜಿಸದ ಹೊರತು ಯೇಸುವಿನ ಶಿಷ್ಯರಾಗುವುದಕ್ಕೆ ಆಗುವುದಿಲ್ಲ. ಹಾಲೆಲೂಯಾ. ನಾವು ಸೋಲದೆ ದೇವರಿಗೆ ನಮ್ಮ ಮೂಲಕ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಹಾಲೆಲೂಯಾ. ಇದು ಒಂದನೇ ಉದುವಾದ ಸಾಮ್ಯತೆ. ಆದರೆ ಎರಡನೇ ಒಂದು ಸಾಮ್ಯತೆ ಇದೆ. ಅದೇನೆಂದರೆ, ಈ 2 ಸಂದರ್ಭಗಳಲ್ಲಿ ಯೇಸು ಸ್ವಾಮಿ ಅದ್ಭುತ ಮಾಡಿದಾಗ ಆ ಅದ್ಭುತಗಳು ಸಮೃದ್ಧಿಯಾದ ಅದ್ಭುತವಾಗಿತ್ತು. ಹಾಲೆಲೂಯಾ, ಹಾಲೆಲೂಯಾ. ಲೂಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಆಳವಾದ ಸ್ಥಳಕ್ಕೆ ಬಲೆ ಹಾಕಿರಿ ಎಂಬುದಾಗಿ ಹೇಳಿ
ಶಿಷ್ಯರು ಆತನ ಮಾತನ್ನ ಕೇಳಿ ಬಲೆ ಹಾಕಿದಾಗ ಬಲೆ ಹರಿಯುವಷ್ಟು, ಅಲ್ಲಿ ನಾವು ಓದುತ್ತೇವೆ 2 ದೋಣಿ ಮುಳುಗುವಷ್ಟು ಮೀನುಗಳಿಂದ ತುಂಬಲ್ಪಟ್ಟಿತು. ಹಲ್ಲೆಲೂಯಾ. ಲೂಕ ಹೇಳುತ್ತಿದ್ದಾನೆ, 2 ದೋಣಿ ತುಂಬಿದಾಗ ಅದು ಮುಳುಗುವ ಹಾಗೆ ಮೀನುಗಳು ಸಿಕ್ಕಿತು. ಹಲ್ಲೆಲೂಯಾ. ಪೇತ್ರ ಸ್ವಾಮಿಯ ಮಾತನ್ನ ಕೇಳಿದ. ಇಲ್ಲಿ ಮೂಲವಾಗಿ ಯೇಸುವಿನ ಕೆಲಸ ಬಡಗಿಯ ಕೆಲಸ. ಪೇತ್ರ ಹುಟ್ಟಿದ ಅಂದಿನಿಂದಲೇ ಬೆಸ್ತನ ಕೆಲಸ. ಬಡಗಿಯಾದ ಯೇಸು ಬೆಸ್ತನಾದ ಪೇತ್ರನಿಗೆ ಹೇಳ್ತಿದ್ದಾನೆ, ಆಳಕ್ಕೆ ಬಲೆ ಹಾಕು. ನಾವಾದರೆ ಹೇಳುತ್ತೇವೆ, ಮೀನಿನ ಕುರಿತು ಬಡಗಿಯಾದ ನಿನಗಿಂತ ಬೆಸ್ತನಾದ ನನಗೆ ಪರಿಚಯ ಜಾಸ್ತಿ. 54 ಕಿಲೋಮೀಟರ್ಸ್ ಮೈಲಿ ಸುತ್ತಾಡ್ತಿರತಕ್ಕಂಥ ಈ ಗಲಿಲಾಯ ಸಮುದ್ರದ ಯಾವ ಯಾವ ಭಾಗದಲ್ಲಿ ಎಷ್ಟೆಷ್ಟು ಮೀನುಗಳಿದೆ ಎಂಬುದಾಗಿ ನಮಗೆ ಗೊತ್ತು. ರಾತ್ರಿ ಎಲ್ಲ ಬಲೆ ಹಾಕಿ ಒಂದು ಮೀನು ಸಿಕ್ಕದೆ ನಾವು ಬಲೆ ತೊಳಿತಾ ಇದ್ದೇವೆ. ಆದರೆ ಯೇಸುವನ್ನ ಒಂದು ಬಡಗಿಯಾಗಿ ಕಾಣದೆ ಯೇಸುವನ್ನು ಒಂದು ದೇವಕುಮಾರನಾಗಿ ಕಂಡು ಪೇತ್ರನು ತನ್ನ ಅನುಭವಕ್ಕಿಂತ ದೇವರ ಮಾತುಗಳಿಗೆ ಪ್ರಾಧಾನ್ಯತೆ ಕೊಟ್ಟಾಗ ಅಲ್ಲಿ ದೇವರು 2 ಹಡಗು ಮುಳುಗುವಷ್ಟು ಮೀನನ್ನು ದೇವರು ಕೊಟ್ಟನು. ನನ್ನನ್ನು ಕೇಳುವ ದೇವರ ಮಕ್ಕಳೇ, ನಿಮ್ಮ ಅನುಭವಕ್ಕೆ ನೀವು ಪ್ರಾಧಾನ್ಯತೆ ಕೊಡದೆ, ನಿಮ್ಮ ಅನುಭವವನ್ನ ಬಳಸಿಕೊಂಡು ಜೀವಿಸದೆ, ದೇವರ ಆಲೋಚನೆಯನ್ನು ಕೇಳಿಕೊಂಡು ಜೀವಿಸುವುದಾದರೆ ನಿಮ್ಮ ಹಡಗುಗಳನ್ನು ದೇವರು ಹಗಲು ವೇಳೆ ತುಂಬಿಸುತ್ತಾನೆ. ಅನೇಕ ಸಾರಿ ನಮ್ಮಲ್ಲಿ ದೇವರು ಅದ್ಭುತ ಮಾಡದೇ ಇರಲಿಕ್ಕೆ ಕಾರಣ ನಮ್ಮ ಹಿಂದಿನ ಅನುಭವಗಳಾಗಿದೆ. ಅನುಭವಗಳ ಪ್ರಕಾರ ನಡೆಯುವುದಕ್ಕಾಗಿ ಅಲ್ಲ, ದೇವರ ವಾಕ್ಯದ ಪ್ರಕಾರ ನಡೆಯುವುದಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ಅನೇಕ ಸಾರಿ ನಮ್ಮ ಅನುಭವಗಳು, ಅನೇಕರ ಆಲೋಚನೆಗಳು ನಮ್ಮನ್ನ ದೇವರ ಅದ್ಭುತದಿಂದ ತಪ್ಪಿಸಿ ಹೋಗುತ್ತಾ ಇದೆ. ಅನೇಕ ಸಾರಿ ನಮ್ಮಲ್ಲಿ ಅದ್ಭುತ ನಡೆಯದೇ ಇರಲಿಕ್ಕೆ ಕಾರಣ ನಾವು ದೇವರ ಮಾತಿಗಿಂತ ಮನುಷ್ಯನ ಮಾತನ್ನು ನಂಬುತ್ತೇವೆ. ದೇವರ ಮಾತಿಗಿಂತ ವೈದ್ಯರ ಮಾತು ನಂಬುತ್ತೇವೆ. ದೇವರ ಮಾತಿಗಿಂತ ಅನುಭವಸ್ಥರ ಮಾತನ್ನು ನಂಬುತ್ತೇವೆ. ಓ, ದೇವರ ಕ್ರಿಯೆಗಳು ಕಾಣಬೇಕಾದ್ರೆ ಅನುಭವವನ್ನಲ್ಲ, ದೇವರ ವಾಕ್ಯವನ್ನು ನಂಬಬೇಕು. ಪೇತ್ರನು ಯೇಸು ಬಡಗಿ ಎಂದು ಸುಮ್ಮನಿರದೆ ಯೇಸು ದೇವಕುಮಾರನೆಂದು ಆತನ ಮಾತಿಗೆ ಬಲೆ ಹಾಕಿದಾಗ ಅವನ ಹಡಗಿನಲ್ಲಿ 2 ಹಡಗು ಮುಳುಗುವ ಹಾಗೆ ಮೀನನ್ನು ದೇವರು ಕೊಟ್ಟನು. ಹಲ್ಲೆಲೂಯಾ. ನಾವು ಯೋಹಾನ ಸುವಾರ್ತೆ 21ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಯೋಹಾನ ಬರೆಯುತ್ತಾ ಇದ್ದಾನೆ, ಬಲೆ ಹರಿಯುವಷ್ಟು. ನನ್ನ ಪ್ರಕಾರ ಅವರು ಎಣಿಸಿರ್ಬೋದು ಮೀನು 153 ಸಣ್ಣ ಮೀನಲ್ಲ, 153 ದೊಡ್ಡ ಮೀನುಗಳು ಅವರ ಬಲೆಯಲ್ಲಿ. ಹಲ್ಲೆಲೂಯಾ. ಅಲ್ಲಿ ಯೋಹಾನ ಹೇಳ್ತಾ ಇದ್ದಾನೆ, ಬಲೆ ಹರಿಯುವಷ್ಟು. ಬಲೆ ಹರಿದಿಲ್ಲ, ಹರಿಯುತ್ತದೋ ಎಂಬಂತೆ ಅವರ ಬಲೆ ಪೂರ್ತಿ ದೇವರು ಮೀನನ್ನು ಕೊಟ್ಟನು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು ಈ 2 ಅದ್ಭುತಗಳ 2 ಹುದುವಾದ ಸಾಮ್ಯವನ್ನು ಹೇಳಿದೆ. ಒಂದು, ಸೋಲಿನ ರಾತ್ರಿಯಲ್ಲಿ ದೇವರು ಅದ್ಭುತ ಮಾಡುತ್ತಾನೆ ಎಂಬುದು ಈ 2 ಸಾಮ್ಯದ ಹುದುವಾದಂತಹ ಒಂದು ಸಾಮ್ಯವಾದರೆ, ಎರಡನೇದು ಯೇಸು ಸ್ವಾಮಿ 2 ಸ್ಥಳದಲ್ಲೂ ಅದ್ಭುತ ಮಾಡಿದಾಗ ಹಿಸ್ ಬ್ಲೆಸ್ಸಿಂಗ್ಸ್ ಆರ್ ಅಬಂಡೆಂಟ್. ಅಂದರೇನು? ಹಲ್ಲೆಲೂಯಾ. ಆತನ ಆಶೀರ್ವಾದಗಳು ಸಮೃದ್ಧಿಯಾದ ಆಶೀರ್ವಾದಗಳಾಗಿತ್ತು. ದೇವರು ನಮಗೋಸ್ಕರ ಒಂದು ಮಾರ್ಗ ತೆರೆದರೆ ಅದು ಸಮೃದ್ಧಿಯಾಗಿರುತ್ತದೆ. ಹಲ್ಲೆಲೂಯಾ. ಅದರಿಂದ ನಾವೊಂದು ಪಾಠ ಕಲಿತೇವೆ, ನಮ್ಮ ದೇವರು ಜಿಪುಣನಾದ ದೇವರಲ್ಲ. ಹಲ್ಲೆಲೂಯಾ. ಪಕ್ಕದವರಿಗೆ ಕೈ ಕೊಟ್ಟು ಹೇಳಿ, ನಮ್ಮ ದೇವರು ಜಿಪುಣನಲ್ಲ ಅಂತ ಹೇಳಿ. ಹೇಳಿ, ನಮ್ಮ ದೇವರು ಜಿಪುಣನಲ್ಲ. ಯಾಕಂದ್ರೆ ನೀವು ಕೈ ಕೊಟ್ಟವರು ಜಿಪುಣರು, ಅವರ ಜಿಪುಣತನ ಇವತ್ತಿಗೆ ಹೋಗಬೇಕು. ಪ್ರೈಸ್ ದಿ ಲಾರ್ಡ್. ನಮ್ಮ ದೇವರು ಯಾರು? ಜಿಪುಣನಲ್ಲ. ಹಲ್ಲೆಲೂಯಾ. ನಾವು ಜಿಪುಣರು, ದೇವರು ಜಿಪುಣನಲ್ಲ. ಹಲ್ಲೆಲೂಯಾ. ನಾವು ದೇವರ ಮಕ್ಕಳಾದರೆ ನಮ್ಮ ಜಿಪುಣತನ ಹೋಗಬೇಕು. ಹಲ್ಲೆಲೂಯಾ. ಯಾಕಂದರೆ ನಾವು ನಂಬುವ ದೇವರ ಸ್ವಭಾವ ನಮ್ಮಲ್ಲಿ ಬರುವಾಗ ನಮ್ಮಲ್ಲಿಯೂ ಸಹ ಜನರೋಸಿಟಿ ಬರ್ತದೆ, ನಮ್ಮಲ್ಲಿಯೂ ಸಹ ಉದಾರವಾಗಿ ಕೊಡುವ ಮನೋಭಾವನೆ ಬರ್ತದೆ.
ಅನೇಕರ ದೇವರು ಆದದ್ದರಿಂದ ಅವರು ಜಿಪುಣತನ ಮಾಡ್ತಾ ಇದ್ದಾರೆ. ಆದರೆ ಬೈಬಲ್ನಲ್ಲಿರುವ ದೇವರು ಜಿಪುಣನಲ್ಲ, ಅವನು ಸಮೃದ್ಧಿಯಾಗಿ ನಮಗೆ ಕೊಡುವ ದೇವರಾಗಿದ್ದಾರೆ. ದೇವರ ಒಂದು ಹೊರತೆ ನಿನಗಾಗಿ ತೆರೆದರೆ ಅದು ಸಮೃದ್ಧಿಯಾದ ಆಶೀರ್ವಾದ. ಯೋಹಾನ 10 ಸ್ವಾಮಿ ಹೇಳ್ತಾ ಇದ್ದಾನೆ, ನಾನು ನಿಮಗೆ ಜೀವವನ್ನು, ಸಮೃದ್ಧಿಯಾದ ಜೀವ ಕೊಡುವುದಕ್ಕಾಗಿ ಬಂದಿದ್ದೇನೆ. ಹಲ್ಲೆಲೂಯಾ. ಯೇಸುವಿನ ಕೈಯಲ್ಲಿ ಸಮೃದ್ಧಿ ಉಂಟು, ಆತನ ಕೈಯಲ್ಲಿ ಸಮೃದ್ಧಿಯಾದ ಜೀವ ಉಂಟು, ಆತನ ಕೈಯಲ್ಲಿ ಸಮೃದ್ಧಿಯಾದ ಆಶೀರ್ವಾದ ಉಂಟು. ಓ, ಆ ಸಮೃದ್ಧಿಯನ್ನ ನಿನಗೆ ಕೊಡುವುದಕ್ಕಾಗಿ ದೇವರು ಬಯಸುತ್ತಾ ಇದ್ದಾನೆ. ಎಷ್ಟು ಮಂದಿಗೆ ಅದು ಸ್ವೀಕರಿಸುವುದಕ್ಕೆ ಮನಸ್ಸುಂಟು? ಅಪ್ಪ, ನನ್ನನ್ನು ಸಮೃದ್ಧಿಯಾಗಿ ಆಶೀರ್ವದಿಸು ಎಂಬುದಾಗಿ ಪ್ರಾರ್ಥಿಸುವುದಾದರೆ ದೇವರು ತೆರೆಯುವುದು, ದೇವರು ಕೊಡುವುದು ಸಮೃದ್ಧಿಯಾಗಿರುತ್ತದೆ. ಹಲ್ಲೆಲೂಯಾ. ನಮ್ಮ ದೇವರು ಜಿಪುಣನಲ್ಲ ಎಂಬುದಕ್ಕೆ ಇದೇ ಯೋಹಾನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಕಾನಾ ಊರಿನಲ್ಲಿ ಮಾಡಿದ ಮದುವೆ ಅದ್ಭುತದಿಂದ ನಾನು ಒಂದು ಭಾಗವನ್ನು ನಿಮಗೆ ವಿವರಿಸಲಿಕ್ಕೆ ಬಯಸ್ತೇನೆ. ಕಾನಾ ಊರಿನ ಮದುವೆಯಲ್ಲಿ ದ್ರಾಕ್ಷಾರಸ ಮುಗಿದು ಹೋಯಿತು. ಸ್ವಾಮಿ ಅವರಿಗೆ ಹೇಳ್ತಿದ್ದಾನೆ, ನೀವು ಆ ಕಲ್ಲಿನ ಬಾನೆಗಳಲ್ಲಿ ನೀರನ್ನು, ಅಲ್ಲಿ ಯಹೂದ್ಯರ ಶುದ್ಧಾಚಾರದ ಪದ್ಧತಿ ಅನುಸಾರ 6 ಕಲ್ಲಿನ ಬಾನೆಗಳಿತ್ತು. ಎಷ್ಟು ಕಲ್ಲಿನ ಬಾನೆಗಳು? 6 ಕಲ್ಲಿನ ಬಾನೆಗಳು. ಅಂದರೆ 6 ಕಲ್ಲಿನ ಬಾನೆಗಳಲ್ಲಿ 30 ಗ್ಯಾಲನ್, ಒಂದೊಂದು ಕಲ್ಲಿನ ಬಾನೆಗಳಲ್ಲಿ 30 ಗ್ಯಾಲನ್ ನೀರು ಹಿಡಿಯುತ್ತದೆ. ಎಷ್ಟು? 30 ಗ್ಯಾಲನ್ ನೀರು. ಅಂದರೆ 30 × 6 ಎಷ್ಟು? ಲೆಕ್ಕ ಪಂಡಿತರು ಹೇಳಿ. 30 ಗ್ಯಾಲನ್ × 6 ಕಲ್ಲಿನ, ಒಂದು ಕಲ್ಲಿನ ಬಾನೆಯಲ್ಲಿ 30 ಗ್ಯಾಲನ್. ಅಂದರೆ 6 ಕಲ್ಲಿನ ಬಾನೆಯಲ್ಲಿ ನೀರು ಹಾಕಿದರೆ 30 × 6 ಎಷ್ಟಾಯಿತು? ನೋಡಿ, ಗುಡ್, 180 ಗ್ಯಾಲನ್ ನೀರು ಅಲ್ವಾ? ಎಷ್ಟು ಗ್ಯಾಲನ್? 180 ಗ್ಯಾಲನ್ ನೀರಾಯಿತು. ಇನ್ನು 1 ಗ್ಯಾಲನ್ ಅಂದರೆ 3.7 ಲೀಟರ್. 1 ಗ್ಯಾಲನ್ ಅಂದರೆ ಎಷ್ಟು? 3.7 ಲೀಟರ್ ನೀರು 1 ಗ್ಯಾಲನ್. ಹಾಗಾದರೆ 180 × 3.7 ಮಾಡಿದರೆ 180 ಗ್ಯಾಲನ್ ಇಂಟು ಅದನ್ನು ಲಿಟರ್ಗೆ ತರುವುದಾದರೆ 180 × 3.7 ಮಾಡುವುದಾದರೆ 666 ಲೀಟರ್. ಎಷ್ಟು? 666. ನಿಮಗೆ ನೆನಪಿಡ್ಲಿಕ್ಕೆ ಬಹಳ ಸುಲಭ, 666. 666 ಲೀಟರ್ ನೀರು ಅಲ್ಲಿ ಇತ್ತು. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಅಷ್ಟು ನೀರು ದ್ರಾಕ್ಷಾರಸವಾಯಿತು, 666 ಲೀಟ್ರು. ಈಗ ನೀವು ನೆನೆಸಿಕೊಳ್ಳಿ, ಸಾಮಾನ್ಯ ಒಂದು ಮದುವೆಗೆ ಒಂದು 300 ಜನರು ಬರುವುದೇ ಹಬ್ಬಬ್ಬ. ಯಾಕಂದ್ರೆ ಇವತ್ತಿನ ಮದುವೆಗೆ ಜಾಸ್ತಿ ಇರುತ್ತಾರೆ, ಅಂದು ಜನಸಂಖ್ಯೆ ಕಡಿಮೆ ಇದ್ದದರಿಂದ ಒಂದು 200-250 ಜನ ಒಬ್ಬ ಯಹೂದನ ಮದುವೆಗೆ ಬರುವುದೇ ಬಹಳ ಕಷ್ಟ. ಬೇಡ, ನಮಗೆ 50 ಜಾಸ್ತಿ ಮಾಡಿ 300 ಹಿಡಿಯೋಣ. ಆ ಮದುವೆಗೆ 300 ಮಂದಿ ಬಂದಿದ್ದರೆ ಯೇಸು ಸ್ವಾಮಿ 300 ಮಂದಿಗೆ ಎಷ್ಟು ದ್ರಾಕ್ಷಾರಸ ಕೊಟ್ಟದು? 666. ಅಂದರೆ 2.5 ಲೀಟರ್ ಹಾಗೆ ಒಬ್ಬೊಬ್ಬರಿಗೆ ಕೊಟ್ಟ. ಹಲ್ಲೆಲೂಯಾ. ಆ ಮನೆಯ ಯಜಮಾನ ಅವರಿಗೆ ಕೊಡುತ್ತಿದ್ದುದು 1 ಗ್ಲಾಸ್, 1/4 ಲೀಟರ್ಗಿಂತ ಜಾಸ್ತಿ ಕೊಡ್ತಿರ್ಲಿಲ್ಲ. ಆದರೆ ಯೇಸು ಸ್ವಾಮಿಯಲ್ಲಿ ನೀರನ್ನು ದ್ರಾಕ್ಷಾರಸ ಮಾಡಿದಾಗ 2.5 ಲೀಟರ್ನಷ್ಟು ನೀರನ್ನ ಅವರಿಗೆ ದ್ರಾಕ್ಷಾರಸವಾಗಿ ಕೊಟ್ಟ. ನಾನು ಹೇಳಲಿಕ್ಕೆ ಬಯಸಿದ್ದೇನೆಂದರೆ, ನಮ್ಮ ದೇವರು ಜಿಪುಣನಲ್ಲ, ನಮ್ಮ ದೇವರು ಕೊಟ್ಟರೆ ಸಮೃದ್ಧಿಯಾಗಿ ಕೊಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ದೇವರು ಸಮೃದ್ಧಿಯಾಗಿ ನಮಗೆ ದಯಪಾಲಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ದೇವರು ನಮ್ಮನ್ನು ಕರೆದಿರುವುದಾದರೆ ಆತನು ನಮಗೆ ಕೊರತೆ ಪಡಿಸುವ ದೇವರಲ್ಲ. ಕೀರ್ತನೆಗಾರನು ಹೇಳುತ್ತಿದ್ದಾನೆ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಯೆಹೋವನನ್ನು ಹುಡುಕಿಕೊಳ್ಳುವವರಿಗೆ, ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಆತನು ಕೊರತೆ ಪಡಿಸುವುದು. ಕೈಗಳನ್ನೊಮ್ಮೆ ಹೇಳೋಣ, ಯೆಹೋವನನ್ನು ಹುಡುಕುವವರಿಗೆ ಯಾವ ಮೇಲಿಗೂ ಆತನು ಕೊರತೆ ಪಡಿಸುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ದೇವರು ನಮಗೋಸ್ಕರ ಸಮೃದ್ಧಿಯಾಗಿ ತೆರೆಯುವ ದೇವರು. ನಮ್ಮನ್ನು ದೇವರು ಕರೆದಿರುವುದಾದರೆ
ಖಂಡಿತವಾಗಿ ದೇವರು ನಮಗೋಸ್ಕರ ಒದಗಿಸುತ್ತಾನೆ. ಇವತ್ತು ಕೊರತೆಯಿಂದ, ಕೊರಗುವಿಕೆಯಿಂದ, ಅಯ್ಯೋ ದೇವರು ನನ್ನ ಬಗ್ಗೆ ಕಾಳಜಿ ಇಲ್ಲವಲ್ಲ ಎಂಬುದಾಗಿ ಕೊರಗುತ್ತಾ ನೀವು ಇವತ್ತು ಬಂದಿರುವುದಾದರೆ ಸಂದೇಶವನ್ನು ಕೇಳಿರಿ. ದೇವರು ನಿಮ್ಮನ್ನು ಕರೆದಿರುವುದಾದರೆ ಆತನು ನಿಮಗೆ ಸಮೃದ್ಧಿಯಾಗಿ ಕೊಡಲು ಶಕ್ತನಾದ ದೇವರಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಶಿಷ್ಯರನ್ನ 12 ಮಂದಿಯನ್ನ ಸೇವೆಗಾಗಿ ಕಳುಹಿಸುವಂತಹ ಭಾಗ ನಾವು ಓದುತ್ತೇವೆ. ಅವರನ್ನ ಆರಿಸಿ ಸೇವೆಗಾಗಿ ಕಳಿಸ್ತಾ ಇದ್ದಾನೆ. ಕಳಿಸುವಾಗ ಮತ್ತಾಯ 10ನೇ ಅಧ್ಯಾಯದ 9ನೇ ವಚನದಲ್ಲಿ ಸೇವೆಗಾಗಿ ಹೋಗುವಾಗ ಹೇಗೆ ಹೋಗಬೇಕೆಂಬ ಮಾರ್ಗ ನಿರ್ದೇಶವನ್ನು ಕೊಡ್ತಾ ಇದ್ದಾನೆ. ನಿಮ್ಮ ಹಮ್ಮಣ್ಣಿಗಳಲ್ಲಿ ಹೊನ್ನು, ಹಣ, ದುಡ್ಡುಗಳನ್ನು, ದಾರಿಗೆ ಹಸಿಬೆಯನ್ನು, 2 ಅಂಗಿ, ಕೆರ, ಕೋಲು ಮುಂತಾದವುಗಳನ್ನು ಸವರಿಸಿಕೊಳ್ಳಬೇಡಿರಿ. ಆಳು ಅಂಬಲಿಗೆ ಯೋಗ್ಯನಷ್ಟೇ. ಇವರು ಸೇವೆಗೆ ಹೋಗುವಾಗ ಸ್ವಾಮಿ ಹೇಳ್ತಾ ಇದ್ದಾನೆ, ಹಮ್ಮಣ್ಣಿ, ಹೊನ್ನು, ಹಣ, ದುಡ್ಡು, ದಾರಿಗೆ ಹಸಿಬೆ, 2 ಅಂಗಿ, ಕೆರ, ಕೋಲು ಮುಂತಾದವುಗಳನ್ನು ನೀವು ತೆಗೆದುಕೊಂಡು ಹೋಗುವುದು ಬೇಡ. ಆಳು ಅಂಬಲಿಗೆ ಯಾರಾಗಿದ್ದಾರೆ? ಯೋಗ್ಯರಾಗಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ನಾನು ಆ ಭಾಗವನ್ನು ಕಲಿಯುತ್ತಿದ್ದಾಗ ನನಗೆ ಒಂದು ಯೋಚನೆ ಬಂತು. ಅಂದರೆ ಯೇಸು ಸ್ವಾಮಿ ಈ ಶಿಷ್ಯರನ್ನು ಸೇವೆಗಾಗಿ ಕಳುಹಿಸಿದರು. ಆದರೆ ಅವರು ಸಂತೋಷದೊಡನೆ ತಿರುಗಿ ಬಂದರು. ಆದರೆ ಅವರಿಗೆ ಏನಾದರೂ ಕೊರತೆ ಆಯಿತೋ, ಅವರ ಆ ಸೇವಾ ಪ್ರಯಾಣದಲ್ಲಿ ಏನಾದರೂ ಕೊರತೆ ಇತ್ತೋ ಎಂಬುದಾಗಿ ನನಗೊಂದು ಸಂಶಯ ಬಂತು. ಯಾಕಂದರೆ ನಾವು ಸಂಶಯಾಳುಗಳು ಅಲ್ವಾ, ಆದ್ದರಿಂದ ನಾನು ಸಂಶಯ ಪಟ್ಟೆ. ಆದರೆ ಮುಂದೆ ನಾನು ದೇವರ ವಾಕ್ಯವನ್ನು ಓದಲಿಕ್ಕೆ ಆರಂಭಿಸಿದಾಗ ಲೂಕನ ಸುವಾರ್ತೆ ಅದರ 22ನೇ ಅಧ್ಯಾಯಕ್ಕೆ ಬಂದಾಗ ಅದರ 35ನೇ ವಾಕ್ಯದಲ್ಲಿ ನನಗೆ ಒಂದು ಅದ್ಭುತ ಕಂಡಿತು. ಅದೇನೆಂದರೆ, ಸ್ವಾಮಿ ಇವರನ್ನು ಸೇವೆಗೆ ಕಳುಹಿಸಿದ ಆ ಸಂದರ್ಭವನ್ನು ಮತ್ತೊಂದು ಸಾರಿ ಶಿಷ್ಯರಿಗೆ ಕೇಳುತ್ತಿದ್ದಾನೆ. ಲೂಕನ ಸುವಾರ್ತೆ 22:35 ಸ್ವಾಮಿ ಅವರಿಗೆ ಕೇಳುತ್ತಿದ್ದಾನೆ, ಮತ್ತು ಆತನು, ನಿಮ್ಮನ್ನು ನಾನು ಹಮ್ಮಣ್ಣಿ, ಹಸಿಬೆ, ಜೋಡುಗಳಿಲ್ಲದೆ ಕಳುಹಿಸಿದಾಗ ನಿಮಗೆ ಏನಾದರೂ ಕೊರತೆ ಆಯಿತೋ ಎಂದು ಕೇಳಲು ಅವರು ಏನೂ ಇಲ್ಲವೆಂದು ಉತ್ತರ ಕೊಟ್ಟರು. ಹಾಲೆಲೂಯಾ, ಹಾಲೆಲೂಯಾ. ಯೇಸು ಶಿಷ್ಯರನ್ನು ಕಳುಹಿಸಿದಾಗ ನೀವು ಏನು ತೆಗೆದುಕೊಂಡು ಹೋಗುವುದು ಬೇಡ, ನೀವು ಹೋದರೆ ಸಾಕು, ನಿಮಗೋಸ್ಕರ ನಾನು ಒದಗಿಸುವವನಾಗಿದ್ದಾನೆ ಎಂಬುದಾಗಿ ಹೇಳಿ ಆತನ ಮಾತನ್ನು ಕೇಳಿ ಹೋದ ಶಿಷ್ಯರಿಗೆ ಸ್ವಾಮಿ ಮತ್ತೆ ಪ್ರಶ್ನಿಸ್ತಾ ಇದ್ದಾನೆ, ನಾನು ಕಳುಹಿಸಿದಾಗ ನಿಮಗೆ ಏನಾದರೂ ಕೊರತೆಯಾಗಿತ್ತೋ? ಅವರೆಲ್ಲರೂ ಒಕ್ಕೊರಲಿನಿಂದ ಹೇಳಿದರು, ನಮಗೆ ಏನು ಕೊರತೆಯಾಗಲಿಲ್ಲ, ಯಾಕಂದ್ರೆ ಕಳುಹಿಸಿದಾತನು ನೀನಾಗಿದ್ದಿ, ನೀನು ಕಳುಹಿಸಿದರೆ ನಮಗೆ ಕೊರತೆ ಉಂಟಾಗುವುದಿಲ್ಲ. ಹಾಲೆಲೂಯಾ. ಪ್ರಾಯ ಸಿಂಹವು ಹಸಿದಿದ್ದರು, ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಪ್ರಾಯ ಸಿಂಹವು ಹಸಿದಿದ್ದರು, ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ, ಕೊರತೆ ಇಲ್ಲ, ಕೊರತೆ ಇಲ್ಲ. ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ, ಕೊರತೆ ಇಲ್ಲ, ಕೊರತೆ ಇಲ್ಲ. ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಪ್ರಾಯ ಸಿಂಹವು ಹಸಿದಿದ್ದರು, ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಪ್ರಾಯ ಸಿಂಹವು ಹಸಿದಿದ್ದರು, ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ, ಕೊರತೆ ಇಲ್ಲ, ಕೊರತೆ ಇಲ್ಲ. ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ, ಕೊರತೆ ಇಲ್ಲ, ಕೊರತೆ ಇಲ್ಲ. ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಹಾಲೆಲೂಯಾ. ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಲೂಕನ ಸುವಾರ್ತೆ 5ನೇ ಅಧ್ಯಾಯ ಹಾಗೂ ಯೋಹಾನ ಸುವಾರ್ತೆ 21ನೇ ಅಧ್ಯಾಯಗಳಲ್ಲಿ ಕಾಣುವಂತಹ ಈ ಎರಡು ಅದ್ಭುತಗಳಲ್ಲಿ ಹುದುವಾದ 2 ಸಾಮ್ಯಗಳನ್ನು ನಾನು ಹೇಳಿದೆ. 1ನೇ ಸಮಾನತೆ, ಕತ್ತಲೆಯ ರಾತ್ರಿ ಕಳೆದ ಮೇಲೆ ದೇವರು ಅದ್ಭುತ ಮಾಡುತ್ತಾನೆ. ಸೋಲಿನ ರಾತ್ರಿಯ ನಂತರ ದೇವರ ಅದ್ಭುತಗಳು. 2ನೆಯ ಸಾಮ್ಯತೆ ನಾನು ಹೇಳಿದೆ, ದೇವರು 2 ಸಂದರ್ಭಗಳಲ್ಲಿಯೂ ಅದ್ಭುತ ಮಾಡಿದಾಗ ಅದು ಸಮೃದ್ಧಿ ಅದ್ಭುತವಾಗಿತ್ತು. ಹಾಲೆಲೂಯಾ.
ಕೈಗಳೆತ್ತಿ ದೇವರಿಗೆ ಮೇಲೆ ಸ್ತೋತ್ರ ಹೇಳೋಣ. ಈ ಎರಡು ಅದ್ಭುತಗಳನ್ನು ಕ್ರೋಢೀಕರಿಸಿ ಈ ಎರಡು ಅದ್ಭುತಗಳಿಂದ 4 ಆತ್ಮಿಕ ಪಾಠಗಳನ್ನು ನಾನು ನಿಮಗೆ ಬೋಧಿಸಲಿಕ್ಕೆ ಬಯಸ್ತೇನೆ. ಪ್ರಾರಂಭದ 2 ಪಾಠಗಳು ಲೂಕನ ಸುವಾರ್ತೆ 5ನೇ ಅಧ್ಯಾಯದಿಂದಲೂ, ಕೊನೆಯ 2 ಸಂಗತಿಗಳು ಯೋಹಾನ ಸುವಾರ್ತೆ 21ನೇ ಅಧ್ಯಾಯದಿಂದಲೂ ಆಗಿರುತ್ತದೆ. ನಮಗೆಲ್ಲರಿಗೂ ಲೂಕನ ಸುವಾರ್ತೆ 5ನೇ ಅಧ್ಯಾಯದ 5ನೇ ವಾಕ್ಯಕ್ಕೆ ಗಮನಹರಿಸೋಣ. ಯಾರಾದರೂ ಒಬ್ಬರು ಲೂಕನ ಸುವಾರ್ತೆ 5ನೇ ಅಧ್ಯಾಯ 5ನೇ ವಾಕ್ಯವನ್ನು ಓದಿರಿ. ಲೂಕನ ಸುವಾರ್ತೆ 5ನೇ ಅಧ್ಯಾಯ 5ನೇ ವಾಕ್ಯ. ಅದಕ್ಕೆ ಸೀಮೋನನು, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟರು ಏನು ಸಿಕ್ಕಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇವೆ ಅಂದನು. ಹಾಲೆಲೂಯಾ, ಹಾಲೆಲೂಯಾ. ನೆವರ್ಥ್ಲೆಸ್ ಯೆಟ್ ಯುವರ್ ವರ್ಡ್. ಬೇರೆ ಯಾವುದರಲ್ಲಿಯೂ ಅಲ್ಲ, ನಿನ್ನ ಮಾತಿನ ಮೇಲೆ ನಾವು ಬಲೆ ಹಾಕ್ತೇವೆ. ಹಾಲೆಲೂಯಾ. ಇಲ್ಲಿ ಪೇತ್ರ ಸ್ವಾಮಿಗೆ ಹೇಳ್ತಿದ್ದಾನೆ, ಸನ್ನಿವೇಶಗಳ ಆಧಾರದಲ್ಲಿ ಎಲ್ಲ ನಾವು ಬಲೆ ಹಾಕುವುದು, ಅನುಭವದ ಆಧಾರದ ಮೇಲೆ ಎಲ್ಲ ನಾವು ಬಲೆ ಹಾಕುವುದು, ನಿನ್ನ ಮಾತಿನ ಮೇರೆಗೆ ಬಲೆ ಹಾಕ್ತೇವೆ. ಇನ್ನೊಂದು ಭಾಷಾಂತರದಲ್ಲಿ ನಿನ್ನ ವಾಕ್ಯದ ಮೇರೆಗೆ ಬಲೆ ಹಾಕ್ತೇವೆ. ಹಾಲೆಲೂಯ, ಹಾಲೆಲೂಯ. ಅನುಭವಗಳಿಗೂ ಅರಿವುಗಳಿಗೂ ಮಿಗಿಲಾಗಿ ನಾವು ದೇವರ ವಾಕ್ಯದ ಆಧಾರಕ್ಕೆ ಬರುವಾಗ, ದೇವರ ವಾಕ್ಯವನ್ನು ಆಶ್ರಯಿಸುವಾಗ, ದೇವರ ವಾಕ್ಯದ ಮೇಲೆ ನಿಂತುಕೊಂಡು ನಾವು ಕಾರ್ಯ ಮಾಡುವಾಗ ನಮ್ಮ ಜೀವಿತದಲ್ಲಿ ದೇವರ ಅದ್ಭುತಗಳನ್ನು ಮಾಡುತ್ತಾನೆ. ಹಾಲೆಲೂಯ. ರಾತ್ರಿಯೆಲ್ಲ ಕಷ್ಟಪಟ್ಟು ಮೀನಿಲ್ಲ ಎಂದು ಖಚಿತಪಡಿಸಿಕೊಂಡ ಶಿಷ್ಯರಿಗೆ ಸ್ವಾಮಿ ಹೇಳುತ್ತಿದ್ದಾನೆ, ಆಳವಾದ ಸ್ಥಳಕ್ಕೆ ಬಲೆ ಹಾಕಿರಿ. ಬಹಳಷ್ಟು ಮೀನು ಸಿಕ್ಕಿತು. ಅಲ್ಲಿ ಮೀನು ಸಿಕ್ಕಿದರ ಕಾರಣ ದೇವರ ವಾಕ್ಯವನ್ನು ನಂಬಿದ್ದರಿಂದ. ಹಾಲೆಲೂಯ. ದೇವರ ವಾಕ್ಯಕ್ಕೆ ಪ್ರಾಧಾನ್ಯತೆ ಕೊಟ್ಟದರಿಂದ. ಪೇತ್ರನ ಮಾತು ಬೇರೆ ಯಾವುದರಲ್ಲಿಯೂ ಅಲ್ಲ, ನಿನ್ನ ಮಾತಿನ ಮೇರೆಗೆ ನಾವು ಬಲೆ ಹಾಕ್ತೇವೆ. ಇವತ್ತಾಗಲ ವೇಳೆ 1ನೇ ಸಂದೇಶ, ದೇವರ ವಾಕ್ಯಕ್ಕೆ ನಿಮ್ಮ ಜೀವನದಲ್ಲಿ ಪ್ರಾಧಾನ್ಯತೆ ಕೊಡಿರಿ. ಹಾಲೆಲೂಯ. ದೇವರ ವಾಕ್ಯ ಏನು ಹೇಳುತ್ತದೋ ಅದನ್ನು ಮಾಡಿರಿ. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 22ನೇ ವಚನದಲ್ಲಿ, ಈ ನನ್ನ ಮಾತುಗಳನ್ನು ಕೇಳಿ ಅದರಂತೆ ಮಾಡುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನಿಗೆ ಹೋಲಿಕೆಯಾಗಿರುವನು. ಈ ನನ್ನ ಮಾತುಗಳನ್ನು ಕೇಳಿ ಅದರಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನಿಗೆ ಹೋಲಿಕೆಯಾಗಿರುವನು. ಅಂದರೆ ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಮನುಷ್ಯ ಯಾರಿಗೆ ಹೋಲಿಕೆ? ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಮನುಷ್ಯ ವಾಕ್ಯವನ್ನ ಕೇಳುವವನಿಗಲ್ಲ, ವಾಕ್ಯದಂತೆ ನಡೆಯುವವನಿಗೆ ಹೋಲಿಕೆಯಾಗಿದೆ. ಹಾಲೆಲೂಯ, ಹಾಲೆಲೂಯ. ಅಲ್ಲಿ ಕ್ರಿಸ್ತನೆಂಬ ಬಂಡೆ ಎಂಬುದಾಗಿ ಎಲ್ಲ ಸ್ವಾಮಿ ಹೇಳಿದ್ದು. ಬಂಡೆಯ ಜೀವಿತ ಅಂದರೆ ವಾಕ್ಯ ಅನುಸರಿಸುವ ಜೀವಿತ. ನೀವು ವಾಕ್ಯವನ್ನ ಅನುಸರಿಸುವವರಾದರೆ ನಿಮ್ಮ ಜೀವಿತ ಬಂಡೆಯ ಮೇಲೆ ಕಟ್ಟಲ್ಪಟ್ಟ ಮನೆ ಆಗಿರುತ್ತದೆ. ಅಂತಹ ಮನೆಗೆ ತೆರೆಗಳು, ಪ್ರವಾಹಗಳು, ಬಿರುಗಾಳಿಗಳು ಹೊಡಿಸಿಕೊಂಡಾಗಿಯೂ ಅದು ಬೀಳಲಿಲ್ಲ. ಕಾರಣ ಅವರು ದೇವರ ವಾಕ್ಯದಂತೆ ನಡೆಯುವವರು. ದೇವರ ವಾಕ್ಯದಂತೆ ನಡೆಯುವವನನ್ನ ಯಾವ ಪ್ರವಾಹಕ್ಕೂ, ಯಾವ ತೆರೆಗೂ, ಯಾವ ನೆರೆಗೂ, ಯಾವ ಬಿರುಗಾಳಿಗೂ ಅಲ್ಲಾಡಿಸುವುದಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಅವನು ವಾಕ್ಯ ಕೇಳುವವನು ಮಾತ್ರವಲ್ಲ, ವಾಕ್ಯದಂತೆ ನಡೆಯುವವನಾಗಿದ್ದಾನೆ. ಹಲ್ಲೆಲೂಯ. ಇನ್ನೊಬ್ಬ ಮನುಷ್ಯ ಇದ್ದಾನೆ ಪಕ್ಕದಲ್ಲಿ. ಇವನು ಮನೆ ಕಟ್ಟುವುದನ್ನು ನೋಡಿ ಅವನು ಕಟ್ತಾ ಇದ್ದಾನೆ. ಅವನು ಉಸುಬಿನ ಮೇಲೆ ಮನೆ ಕಟ್ಟಿದ. ಉಸುಬಿನ ಮೇಲೆ ಮನೆ ಕಟ್ಟಿದವನನ್ನ ವಾಕ್ಯವನ್ನು ಕೇಳಿ ಅದರಂತೆ ನಡೆಯದವನಿಗೆ ಹೋಲಿಸಿ ಬರೆಯಲಾಗಿದೆ. ಇವರಿಬ್ಬರಿಗೂ ಕಾಮನ್ ಆಗಿ ಒಂದು ಸಾಮ್ಯತೆ ಇದೆ. ಇಬ್ಬರು ವಾಕ್ಯ ಕೇಳ್ತಾರೆ. ಎಲ್ಲಿ ಮೀಟಿಂಗ್ ಇದ್ರು ಇಬ್ಬರು ವಾಕ್ಯಕ್ಕೆ ಹಾಜರು. ವಾಕ್ಯ ಅಂದರೆ ಅವರಿಗೆ ಭಾಳ ತುಂಬ ಇಷ್ಟ. ವಾಕ್ಯ ಕೇಳಲಿಕ್ಕೆ ಅವ್ರಿಗೆ ಭಾಳ ಇಷ್ಟ. ವಾಕ್ಯ ಎಷ್ಟು ದಿವಸ ಬೇಕಾದ್ರೂ ಕೇಳ್ತಾರೆ. ಆದರೆ
ಇವರಿಬ್ಬರಿಗೆ ಒಂದು ಅಸಮಾನತೆ ಇದೆ. ಒಬ್ಬ ವಾಕ್ಯ ಕೇಳಿ ಮನೆಗೆ ಹೋಗಿ ಅದನ್ನು ಪ್ರಾಯೋಗಿಕ ಜೀವಿತಕ್ಕೆ ತರ್ತಾನೆ, ಅವರು ಹೇಳಿದ ಹಾಗೆ ನಡ್ಕೊಳ್ಳಿಕ್ಕೆ ಆತನು ಶ್ರಮಿಸ್ತಾನೆ. ಇನ್ನೊಬ್ಬ ವಾಕ್ಯ ಕೇಳ್ತಾನೆ, ಮನೆಗೆ ಹೋಗಿ ಅದನ್ನು ಮರೆತು ಬಿಡ್ತಾನೆ, ಅವನು ಅದರಂತೆ ನಡೆಯುವುದಿಲ್ಲ. ಹಲ್ಲೆಲೂಯಾ. ಇಂಥವರು ನಮ್ಮ ಸಭೆಗಳಲ್ಲಿ ಇದ್ದಾರೆ. ಇಂಥವರಲ್ಲಿ ಹೆಚ್ಚು ಪಾಲು ಮಂದಿ ವಾಕ್ಯ ಕೇಳಲಿಕ್ಕೆ ಇಷ್ಟವುಳ್ಳವರು. ಅವರು ಎಷ್ಟು ಸಮಯ ಬೇಕಾದ್ರೂ ವಾಕ್ಯ ಕೇಳ್ತಾರೆ. ವಾಕ್ಯ ಎಲ್ಲ ಕೇಳಿದ ಮೇಲೆ ಹೇಳ್ತಾರೆ, ಪಾಸ್ಟ್ರೇ ಇವತ್ತು ನಿಮ್ಮ ಸಂದೇಶ ಬಹಳ ಚೆನ್ನಾಗಿತ್ತು, ನನ್ನೊಟ್ಟಿಗೆ ದೇವರು ಮಾತನಾಡಿದನು, ನನಗೆ ಬಹಳ ಆದರಣೆ ಆಯಿತು, ನನಗೆ ಅದಾಯಿತು ಇದಾಯಿತು ಅಂತೆಲ್ಲ ಹೇಳ್ತಾರೆ. ಆದರೆ ಆ ವಾಕ್ಯ ಅಲ್ಲಿಗೆ ಬಿಟ್ಟು ಹೋಗುತ್ತಾರೆ ಹೊರತು ವಾಕ್ಯ ಕೇಳುವಾಗ ಅವರಿಗೆ ಸಂತೋಷ ಆಗ್ತದೆ, ಅದೇ ಅಳುತ್ತಾರೆ, ಕುಣಿಯುತ್ತಾರೆ, ಎಲ್ಲ ಮಾಡುತ್ತಾರೆ. ಆದರೆ ಆ ವಾಕ್ಯದಂತೆ ಅವರು ಜೀವನದಲ್ಲಿ ಅನ್ವರ್ಥ ಮಾಡುವುದಿಲ್ಲ. ನಾನು ನಿಮಗೆ ಹೇಳುತ್ತೇನೆ, ನೀವಿವತ್ತು ಸಂಜೆ ತನಕ ಇಲ್ಲಿ ಕೂತು ವಾಕ್ಯ ಕೇಳಿಯೂ ನಿಮಗೆ ಯಾವ ಪ್ರಯೋಜನವಾಗುವುದಿಲ್ಲ. ಕೇಳುವ ವಾಕ್ಯ ಪ್ರಯೋಜನವಾಗಬೇಕಾದರೆ ನೀವು ಮನೆಗೆ ಹೋಗಿ ಈ ವಾಕ್ಯದಂತೆ ನಡೆಯುವುದಕ್ಕೆ ಆರಂಭಿಸಿರಿ, ಈ ವಾಕ್ಯದಂತೆ ನೀವು ಜೀವಿಸುವುದಕ್ಕೆ ಆರಂಭಿಸಿರಿ, ಈ ವಾಕ್ಯವನ್ನು ಪ್ರಾಯೋಗಿಕ ಜೀವಿತದಲ್ಲಿ ಅಳವಡಿಸಿರಿ. ಆ ವಾಕ್ಯ ಮಾತ್ರವೇ ನಿಮಗೆ ಪ್ರಯೋಜನವಾಗುವಂಥದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಮ್ಮೆ ಒಬ್ಬ ಪಾಸ್ಟರ್ ಸಂದೇಶ ಕೊಟ್ಟಾಗಿ ಹೇಳಿದರು, ನೀವು ವಾಕ್ಯ ಓದಿದರೆ ವಾಕ್ಯದಲ್ಲಿರುವ ಎಲ್ಲ ಆಶೀರ್ವಾದ ನಿಮಗೆ ಸಿಗ್ತದೆ. ಆವಾಗ ಒಬ್ಬ ಹುಡುಗನಿಗೆ ಅದು ಕೇಳಿ ಭಾಳ ಖುಷಿ ಆಯಿತು. ಅವನ ಮನೆಗೆ ಹೋಗಿ ಆದಿಕಾಂಡ 1 ಓದಲಿಕ್ಕೆ ಆರಂಭಿಸಿದ. ಅವನು 2 ತಿಂಗಳೊಡನೆ ರಾತ್ರಿ ಹಗಲು ಕಷ್ಟಪಟ್ಟು ಪ್ರಕಟಣೆ 22ನೇ ಅಧ್ಯಾಯ ತನಕ ಓದಿ ಮುಗಿಸಿದ. ಆಮೇಲೆ ಆತನು 1 ತಿಂಗಳು ಕಾದ, ದೇವರು ಈ ಆಶೀರ್ವಾದವೆಲ್ಲ ಕೊಡ್ತಾನಂತೇಳಿ. 1 ತಿಂಗಳು ಕಾದು ಯಾವ ಆಶೀರ್ವಾದವೂ ಸಿಕ್ಕಲಿಲ್ಲ. ಕೊನೆಗೆ ನಿರಾಶಿತನಾಗಿ ಒಂದು ಭಾನುವಾರ ಆರಾಧನೆ ಮುಗಿಸಿ ಸಭಾಪಾಲಕರನ್ನು ಭೇಟಿಯಾಗಿ ಹೇಳಿದರು, ನೀವು 3 ತಿಂಗಳ ಹಿಂದೆ ಹೇಳಿದ ಪ್ರಕಾರ ನಾನು ಆದಿಕಾಂಡದಿಂದ ಪ್ರಕಟಣೆ ಪುಸ್ತಕ ತನಕ ಬೈಬಲ್ ಓದಿದೆ, 1 ತಿಂಗಳು ವೇಟ್ ಮಾಡಿದೆ, ನನಗೆ ಯಾವ ಆಶೀರ್ವಾದವೂ ಸಿಕ್ಕಲಿಲ್ಲ, ಆಗಲೂ ಈಗಲೂ ಒಂದೇ ರೀತಿ ಇದ್ದೇನೆ. ಪಾಸ್ಟರ್ ಹೇಳಿದರು, ನೀನು ಅದಕ್ಕೆ ಒಂದು ಕೆಲಸ ಮಾಡಬೇಕು. ಏನು? ಇನ್ನೊಂದು ಸಾರಿ ಬೈಬಲ್ ಓದಬೇಕು, ಇನ್ನೊಂದು ಸಾರಿ ಬೈಬಲ್ ಓದಬೇಕು. ಯಾಕೆ? 1 ಸಾರಿ ಓದುವುದೇ 2 ತಿಂಗಳಾಯಿತು, ಇನ್ನು 2 ತಿಂಗಳು ತೆಗೆದು ಓದಬೇಕಾ? ಅವರು ಹೇಳಿದರು, ಇನ್ನು ನೀನು ಓದುವಾಗ ಮೊದಲು ಓದಿದಾಗೆ ಓದಬಾರ್ದು. ಇನ್ನು ನೀನು ಓದುವಾಗ ಆದಿಕಾಂಡ 1 ಓದುವಾಗ ಇದರಂತೆ ಮಾಡು, ನೀನು ಹೀಗೆ ನಡೆದುಕೋ ಎಂಬುದಾಗಿ ಹೇಳುವ ಸ್ಥಳ ಬರುವಾಗ ಅಲ್ಲಿ ಅಂಡರ್ಲೈನ್ ಮಾಡಿ ಬೈಬಲನ್ನು ಮಡಿಸಿಟ್ಟು ಹೋಗಿ ಅದನ್ನು ಮಾಡಬೇಕು. ಆಮೇಲೆ ಮಾಡಿದ ಮೇಲೆ ಬಂದು ನೆಕ್ಸ್ಟ್ ವಾಕ್ಯ ಓದಬೇಕು. ಹಾಗೆ ಓದಿ ನೋಡು ಅಂತ ಹೇಳಿದರು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಾವು ಓದುವುದಕ್ಕೆ ಕಡಿಮೆ ಇಲ್ಲ, ಕೇಳುವುದಕ್ಕೆ ಕಡಿಮೆ ಇಲ್ಲ, ಕಡಿಮೆ ಆಗಿರುವುದು ನಡೆದುಕೊಳ್ಳುವುದಕ್ಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳುತ್ತಿದ್ದಾನೆ, ಬಂಡೆಯ ಮೇಲೆ ಮನೆ ಕಟ್ಟಿಕೊಂಡವನು ವಾಕ್ಯ ಕೇಳಿದವನಲ್ಲ, ವಾಕ್ಯದಂತೆ ನಡೆದವನು. ಹಲ್ಲೆಲೂಯಾ. ವಾಕ್ಯದಂತೆ ನಡೆಯುವುದಾದರೆ ಮಾತ್ರವೇ ವಾಕ್ಯ ನಿಮ್ಮನ್ನು ನಡೆಸುವುದು, ವಾಕ್ಯ ನಿಮ್ಮನ್ನು ಕಾಯುವುದು, ವಾಕ್ಯ ನಿಮ್ಮನ್ನು ಕಾಪಾಡುವುದು. ನೋಡಿ, ಇಬ್ಬರಿಗೂ ಒಂದೇ ಸಿಮಿಲಾರಿಟಿ ಇದೆ. ಅದೇನಂತಂದರೆ ಇಬ್ಬರಿಗಿರ್ತಕ್ಕಂಥ ಇನ್ನೊಂದು ಸಾಮ್ಯತೆ. 1, ಇಬ್ಬರು ವಾಕ್ಯ ಕೇಳುತ್ತಾರೆ. 2, ಇಬ್ಬರಿಗೂ ಪರಿಶೋಧನೆಗಳಿದೆ. ಇಬ್ಬರಿಗೂ ಏನಿದೆ? ಪರಿಶೋಧನೆಗಳು. ಇಬ್ಬರ ಮನೆಗೂ ಬಿರುಗಾಳಿ ಬಂತು, ಇಬ್ಬರ ಮನೆಗೂ ಪ್ರವಾಹ ಬಡಿಯಿತು, ಇಬ್ಬರ ಮನೆಗೂ ಅದೇ ಪ್ರವಾಹ ಬಡಿದು ಇಬ್ಬರ ಮನೆಯನ್ನು ಅಲ್ಲಾಡಿಸಿತು. ಆದರೆ ವಾಕ್ಯದಂತೆ ನಡೆಯುವವನ ಮನೆಯನ್ನು ಬೀಳಿಸಲಿಕ್ಕೆ ಈ ಶತ್ರುವಿಗೆ ಸಾಧ್ಯವಾಗಲಿಲ್ಲ, ಪ್ರವಾಹಕ್ಕೆ, ತೆರೆಗಳಿಗೆ, ಬಿರುಗಾಳಿಗೆ ಸಾಧ್ಯವಾಗಲಿಲ್ಲ. ಇನ್ನೊಬ್ಬನ ಮನೆ ಹೊರಗಡೆ ತೋರ್ಪಡಿಕೆಯಲ್ಲಿ ಬಹಳ ಚಂದವಿತ್ತು, ಆದರೆ ಅವನು ವಾಕ್ಯದಂತೆ ನಡೆಯದವನಾದದ್ದರಿಂದ ಅವನ ಬೀಳುವಿಕೆ ದಡಮ್ಮನೆ ಬಹಳ ದೊಡ್ಡ ಶಬ್ದದೊಡನೆ ಅವನ ಮನೆ ಬಿದ್ದು ಹೋಯಿತು. ಇವತ್ತು ನಿನ್ನ ಪಕ್ಕದಲ್ಲಿ ಅನೇಕರು ಪ್ರತಿಕೂಲ ಬರುವಾಗ, ಹಿಂಸೆ ಬರುವಾಗ, ವಿರೋಧಗಳು ಬರುವಾಗ, ಪ್ರತಿಕೂಲಗಳು, ಬಿರುಗಾಳಿಗಳು, ತೆರೆಗಳು, ಪ್ರವಾಹಗಳು ಬರುವಾಗ, ದಡಮ್ಮನೆ ಬೀಳುವಾಗ ನೀನು ಅದರ ಮಧ್ಯದಲ್ಲಿ ನಿಂತಿರುವುದಕ್ಕೆ ಒಂದೇ ಕಾರಣ, ಅವನ ವಾಕ್ಯದಂತೆ ನಡೆಯುವುದರಿಂದ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯಕ್ಕೆ ನಮ್ಮ ಜೀವಿತದಲ್ಲಿ ಪ್ರಾಧಾನ್ಯತೆ ಕೊಡಬೇಕು. ವಾಕ್ಯದಂತೆ ವಾಕ್ಯಕ್ಕೆ ಪ್ರಾಧಾನ್ಯತೆ ಕೊಡುವುದೆಂದರೆ ವಾಕ್ಯದಂತೆ ನಡೆಯುವುದಕ್ಕೆ ಪ್ರಾಧಾನ್ಯತೆ ಕೊಡುವುದಾಗಿದೆ. ಹಲ್ಲೆಲೂಯಾ. ದೇವರೊಂದಿಗಿನ ನಮ್ಮ ಸಂಬಂಧ ಅಳೆಯುವುದು ವಾಕ್ಯದೊಂದಿಗಿನ ನಮ್ಮ ಸಂಬಂಧದ ಮೇರೆಗೆ. ದೇವರೊಂದಿಗೆ ನಮ್ಮ ಸಂಬಂಧ ಅಳೆಯುವುದು ವಾಕ್ಯದೊಂದಿಗಿನ ನಮ್ಮ ಸಂಬಂಧದ ಮೇರೆಗೆ. ದೇವರೊಂದಿಗೆ ನಮಗೆ ಎಷ್ಟು ಸಂಬಂಧ ಇದೆ ಎಂಬುದು
ಅರ್ಥವಾಗುವುದು ವಾಕ್ಯದೊಂದಿಗೆ ಎಷ್ಟು ಸಂಬಂಧ ಇದೆ ಎಂಬುದರ ಆಧಾರದಲ್ಲಿ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯ ದೇವರ ಬಳಿಯಲ್ಲಿತ್ತು, ವಾಕ್ಯ ದೇವರಾಗಿತ್ತು. ನನಗೆ ದೇವರು ಗೊತ್ತು ಎಂಬುದಾಗಿ ಹೇಳುವುದಾದರೆ ಅವನಿಗೆ ವಾಕ್ಯ ಗೊತ್ತಿರುತ್ತದೆ. ಹಲ್ಲೆಲೂಯ. ಯಾಕಂದರೆ ವಾಕ್ಯವನ್ನು ತಿಳಿಯುವುದೇ ದೇವರನ್ನು ತಿಳಿಯುವುದು. ಹಲ್ಲೆಲೂಯ. ಆದ್ದರಿಂದ ದೇವರೊಂದಿಗೆ ನಮ್ಮ ಸಂಬಂಧ ವಾಕ್ಯದೊಂದಿಗಿನ ನಮ್ಮ ಸಂಬಂಧದ ಮೇಲೆ ಆಧಾರಿತವಾಗಿದೆ. ಹಲ್ಲೆಲೂಯ. ನಿಮಗೆ ವಾಕ್ಯ ತಿಳಿಯುವ ಹಾಗೆ ವಾಕ್ಯದಲ್ಲಿರುವ ದೇವರು ನಿಮಗೆ ತಿಳಿಯಲ್ಪಡುತ್ತಾನೆ. ವಾಕ್ಯದ ಮೂಲಕ ನಾವು ದೇವರನ್ನು ತಿಳಿಯುತ್ತೇವೆ. ಆದ್ದರಿಂದ ವಾಕ್ಯದೊಟ್ಟಿಗಿರುವ ನಮ್ಮ ಸಂಬಂಧವಾಗಿದೆ ದೇವರೊಟ್ಟಿಗಿರುವ ನಮ್ಮ ಸಂಬಂಧದ ಅಳತೆಗೋಲು. ಹಲ್ಲೆಲೂಯ, ಹಲ್ಲೆಲೂಯ. ನೀವು ವಾಕ್ಯವನ್ನು ಓದುವವರಾದರೆ, ವಾಕ್ಯವನ್ನು ಅನುಸರಿಸುವವರಾದರೆ, ವಾಕ್ಯವನ್ನು ನೆನಪು ಮಾಡುವವರಾದರೆ ದೇವರು ನಿಮ್ಮನ್ನು ನೆನಪು ಮಾಡುತ್ತಾನೆ. ಹಲ್ಲೆಲೂಯ. ಹೋಶಾಯನ ಪ್ರವಾದನ ಗ್ರಂಥ 4ನೇ ಅಧ್ಯಾಯದ 6ನೇ ವಚನದಲ್ಲಿ ಪ್ರವಾದಿ ಒಂದು ಆತ್ಮಿಕ ಸತ್ಯವನ್ನು ನಮಗೆ ಹೇಳುತ್ತಿದ್ದಾನೆ. ಹೋಶಾಯನ ಗ್ರಂಥ 4ನೇ ಅಧ್ಯಾಯ ಅದರ 6ನೇ ವಾಕ್ಯ, ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ನೀವು ಜ್ಞಾನವನ್ನು ತಳ್ಳಿಬಿಟ್ಟದರಿಂದ ಇನ್ನು ನನಗೆ ಯಾಜಕ ಸೇವೆ ಮಾಡದಂತೆ ನಾನು ನಿಮ್ಮನ್ನು ತಳ್ಳಿಬಿಡುವೆನು. ಅದರ ಕೊನೆಯ ಭಾಗ, ನೀವು ನಿಮ್ಮ ದೇವರ ಧರ್ಮೋಪದೇಶವನ್ನು ಮರೆತ ಕಾರಣ ನಾನು ನಿಮ್ಮ ಸಂತತಿಯವರನ್ನು ಮರೆಯುವೆನು. ಅಂಡರ್ಲೈನ್ ಮಾಡಬೇಕು ಆ ವಾಕ್ಯ. ನೀವು ದೇವರ ಧರ್ಮೋಪದೇಶವನ್ನು ಮರೆತ ಕಾರಣ ನಾನು ನಿಮ್ಮ ಸಂತತಿಯನ್ನು ಮರೆಯುವೆನು. ನೀವು ನನ್ನ ಧರ್ಮೋಪದೇಶವನ್ನು ಮರೆತ ಕಾರಣ ನಾನು ನಿಮ್ಮ ಸಂತತಿಯನ್ನು ಮರೆಯುವೆನು. ದೇವರು ನಮ್ಮನ್ನು ಮರೆಯುವುದಕ್ಕೆ ಒಂದೇ ಕಾರಣ, ದೇವರ ಧರ್ಮಶಾಸ್ತ್ರವನ್ನು, ದೇವರ ವಾಕ್ಯವನ್ನು ನಾವು ಮರೆಯುವುದರಿಂದ. ಹಲ್ಲೆಲೂಯ. ಅನೇಕರು ಬಂದು ನನ್ನ ಹತ್ರ ಪ್ರಾರ್ಥನಾ ವಿಜ್ಞಾಪನೆಯನ್ನು ಹೇಳುತ್ತಾರೆ. ಸಾಮಾನ್ಯವಾಗಿ ಸಹೋದರರು ಬಂದು ಹೇಳುತ್ತಾರೆ, ಪಾಸ್ಟರೇ, ನಮ್ಮ ಮಗನಿಗಾಗಿ ಮಗಳಿಗಾಗಿ ನೀವು ವಿಶೇಷವಾಗಿ ಪ್ರಾರ್ಥನೆ ಮಾಡಬೇಕು. ಅವನ ಜೀವಿತದಲ್ಲಿ ಯಾವ ಉದ್ಧಾರವೂ ಇಲ್ಲ. ಅವನ ಜೀವಿತದಲ್ಲಿ ಎಷ್ಟು ಕಲಿತರೂ ಒಂದು ಕೆಲಸ ಸಿಗ್ತಾ ಇಲ್ಲ. ಅವನಿಗೆ ಬುದ್ಧಿ ಇಲ್ಲ, ಅವನಿಗೆ ಜ್ಞಾನವಿಲ್ಲ. ಈ ಥರ ಹುಡುಗರ ಹಾಗೆ ಅವನು ಬೆಳೆಯುತ್ತಾ ಇಲ್ಲ. ಅವನಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಕೆಲವರು ಅದರ ಮಧ್ಯೆ ಹೇಳುತ್ತಾರೆ, ದೇವರೇ ಅವನನ್ನು ಮರೆತನೋ ಎಂಬುದಾಗಿ ನನಗೆ ಅನಿಸ್ತಾ ಇದೆ ಎಂಬುದಾಗಿ. ಹೌದು ಸಿಸ್ಟ್ರೇ, ದೇವರು ಮರೆತಿದ್ದಾರೆ. ದೇವರು ಮರೆತರೆ ಮತ್ತೆ ಯಾರು ನೆನಪಿಸಿಕೊಂಡು ಪ್ರಯೋಜನವಿಲ್ಲ. ದೇವರು ಮರೆಯಲಿಕ್ಕೆ ಕಾರಣವೇನು ಗೊತ್ತಾ? ನೀನು ನಿನ್ನ ಒಳ್ಳೆಯ ಸಮಯದಲ್ಲಿ, ಆರೋಗ್ಯದ ಸಮಯದಲ್ಲಿ ದೇವರ ಧರ್ಮೋಪದೇಶವನ್ನು ಮರೆತ ಕಾರಣ ದೇವರು ನಿನ್ನನ್ನು, ನಿನ್ನ ಸಂತತಿಯನ್ನು ಮರೆತು ಬಿಟ್ಟಿದ್ದಾರೆ. ದೇವರು ನಿನ್ನನ್ನು ನೆನಪಿಸುವುದಕ್ಕೆ ಒಂದೇ ಒಂದು ಪರಿಹಾರ, ದೇವರ ವಾಕ್ಯಕ್ಕೆ ತಿರುಗಿ ಬರಬೇಕು. ದೇವರ ವಾಕ್ಯವನ್ನು ನೆನಪು ಮಾಡಿಕೊಳ್ಳುವವರನ್ನ ದೇವರು ನೆನಪು ಮಾಡಿಕೊಳ್ಳುವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವರನ್ನ ತಿಳಿಯುವುದು ವಾಕ್ಯದ ಮೂಲಕ. ದೇವರ ವಾಕ್ಯದಲ್ಲಿರುವ ದೇವರನ್ನು ಪ್ರಕಟಿಸುತ್ತಾನೆ. ದೇವರ ವಾಕ್ಯದಲ್ಲಿರುವ ದೇವರನ್ನು ಪ್ರಕಟಿಸುತ್ತಾನೆ. ವಾಕ್ಯ ಓದುವುದು, ವಾಕ್ಯ ತಿಳಿಯುವಾಗ ವಾಕ್ಯದಲ್ಲಿ ಒಬ್ಬ ದೇವರಿದ್ದಾನೆ. ಆ ದೇವರನ್ನು ನಾವು ತಿಳಿದುಕೊಳ್ಳುವುದು ವಾಕ್ಯ ತಿಳಿಯುವುದರಿಂದ. ಹಲ್ಲೆಲೂಯಾ. The word of God reveals the God in the world. The word of God reveals the God in the word. ವಾಕ್ಯದಲ್ಲಿರುವ ದೇವರನ್ನು ದೇವರ ವಾಕ್ಯಕ್ಕೆ ಮಾತ್ರವೇ ಪ್ರಕಟಿಸುವುದಕ್ಕೆ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಇದನ್ನು ನಿಮಗೆ ತಿಳಿಸುವುದಕ್ಕಾಗಿ ಹಳೆ ಒಡಂಬಡಿಕೆ ಕಾಲದಲ್ಲಿ ಭಕ್ತನಾದ ಯೋಷಿಯ ಅರಸನ ಕುರಿತಾಗಿ ಕೆಲವೊಂದು ಮಾತನಾಡ್ತೇನೆ. ನಾವು 2 ವರ್ಷಗಳ ಪುಸ್ತಕ 22ನೇ ಅಧ್ಯಾಯಕ್ಕೆ ಹೋಗೋಣ. 2 ವರ್ಷಗಳ ಪುಸ್ತಕ 22ನೇ ಅಧ್ಯಾಯದಲ್ಲಿ ಅರಸನಾದ ಯೋಷಿಯನ ಬಗ್ಗೆ ನಾವು ಓದುತ್ತೇವೆ. The outstanding event in the life of Josiah is he found the word of God in the temple. ಯೋಷಿಯನ ಜೀವಿತದ ಔಟ್ಸ್ಟ್ಯಾಂಡಿಂಗ್ ಅಂದರೆ ಅತಿ ಪ್ರಾಮುಖ್ಯವಾದಂತಹ ಒಂದು ಘಟನೆ, ದೇವರ ಆಲಯದಲ್ಲಿ ಅವನು ದೇವರ ವಾಕ್ಯವನ್ನು ಕಂಡುಕೊಂಡನು. ಹಲ್ಲೆಲೂಯಾ.
ದೇವರ ಆಲಯದಲ್ಲಿ ಅವನು ದೇವರ ವಾಕ್ಯವನ್ನು ಕಂಡುಕೊಂಡನು. ಹಾಲೆಲೂಯ, ಹಾಲೆಲೂಯ. ಯೋಷಿಯನ ಪುಸ್ತಕ 2 ವರ್ಷಗಳ ಪುಸ್ತಕ 23ನೇ ಅಧ್ಯಾಯ 19ನೇ ವಚನದಲ್ಲಿ ದೇವಾಲಯದಲ್ಲಿ ಅವರು ಹುಡುಕಾಟ ನಡೆಸಿದಾಗ ಅಲ್ಲಿ ಅವರಿಗೆ ಏನು ಸಿಕ್ಕಿತು? ದೇವರ ವಾಕ್ಯ ಸಿಕ್ಕಿತು. ಹಾಲೆಲೂಯ, ಹಾಲೆಲೂಯ. ಇಸ್ರಾಯೇಲರನ್ನ ಕೆಟ್ಟತನದಿಂದ ಒಳ್ಳೆಯತನಕ್ಕೆ ಅಥವಾ ನವೋತ್ಥಾನಕ್ಕೆ, ಉಜ್ಜೀವನಕ್ಕೆ ನಡೆಸಿದ ಕೆಲವೊಂದು ಅರಸರುಗಳಿದ್ದಾರೆ. ಎಲ್ಲ ಅರಸರುಗಳು ಇಸ್ರಾಯೇಲರನ್ನ ದೇವರ ಭಕ್ತಿಯಲ್ಲಿ ನಡೆಸಿಕೊಂಡು ಹೋಗಲಿಲ್ಲ. ಪ್ರೈಸ್ ದಿ ಲಾರ್ಡ್. ನಾವು ಇಸ್ರಾಯೇಲರ ಚರಿತ್ರೆ ಕಲಿಯುವಾಗ ಇಸ್ರಾಯೇಲರು ಕನಾನಿಗೆ ಪ್ರವೇಶಿಸಿದ್ದು ಯೆಹೋಶುವನ ನೇತೃತ್ವದಿಂದ. ಯೆಹೋಶುವನಿಂದ ಯೋಷಿಯನ ಕಾಲದವರೆಗೆ 800 ವರ್ಷಗಳು. ಪ್ರೈಸ್ ದಿ ಲಾರ್ಡ್. ಈ ಕಾಲಘಟ್ಟದಲ್ಲಿ ಬೇರೆ 3 ಭಕ್ತರಾದ ಅರಸರುಗಳಿದ್ದದ್ದಾಗಿ ನಾವು ನೋಡುತ್ತೇವೆ. ಅಂದರೆ ಯೋಷಿಯನ ಕಾಲದಿಂದ ದಾವೀದನ ಕಾಲದಿಂದ 400 ವರ್ಷದ ತನಕ ಹಾಲೆಲೂಯ ಯಾರು ಭಕ್ತರಾದ ಅರಸರುಗಳಿರಲಿಲ್ಲ. ದಾವೀದನಿಂದ 400 ವರ್ಷಗಳಾದಾಗ ಹಾಲೆಲೂಯ ಹಿಜ್ಕೀಯನೆಂಬ ಅರಸನು ಬಂದನು. ಹಾಲೆಲೂಯ. ದಾವೀದನು ಒಬ್ಬ ಭಕ್ತನಾದ ರಾಜನಾಗಿದ್ದನು. ದಾವೀದನು ಇಸ್ರಾಯೇಲರಿಗೆ ನಷ್ಟವಾಗಿದ್ದ ಚಿಯೋನ್ ಕೋಟೆಯನ್ನು ಹಿಡಿದು ಇಸ್ರಾಯೇಲ್ನ ರಾಜಧಾನಿಯನ್ನಾಗಿ ಮಾರ್ಪಡಿಸಿದನು. ಚಿಯೋನ್ ನಗರವನ್ನು ಹಿಡಿದ ಬಹುಮಾನ ದಾವೀದನಿಗೆ ಸೇರುವಂಥದ್ದಾಗಿದೆ. ದಾವೀದನ ಕಾಲದಲ್ಲಿ ಇಸ್ರಾಯೇಲರು ದೇವರ ಭಕ್ತಿಯಲ್ಲಿ ನಡೆದರು. ದಾವೀದನು ಸತ್ತು ಹೋದ ಮೇಲೆ 400 ವರ್ಷಗಳಾದಾಗ ಹಿಜ್ಕೀಯನು ಎಂಬಂತ ಅರಸನು ಬಂದನು. ಹಿಜ್ಕೀಯನು ಒಬ್ಬ ಒಳ್ಳೆಯ ರಾಜನಾಗಿದ್ದನು. ಆ ತನಕ ಇಸ್ರಾಯೇಲರು ಹಲ್ಲೆಲೂಯ ಅವರ ಮರುಭೂಮಿಯಲ್ಲಿ ಅವರು ಮಾಡಿದ ತಾಮ್ರ ಸರ್ಪವನ್ನು ಆರಾಧನೆ ಮಾಡುತ್ತಾ ಇದ್ದರು. ಆದರೆ ಹಿಜ್ಕೀಯ ಅರಸನು ಬಂದಾಗ ತಾಮ್ರದ ಸರ್ಪವನ್ನು ಹೊಡೆದು ಹಾಕಿ ಇಸ್ರಾಯೇಲರು ಅನುಷ್ಠಿಸುತ್ತಾ ಇದ್ದಂತಹ ಆ ಕೆಟ್ಟ ನಡವಳಿಕೆಯಿಂದ ಹಿಜ್ಕೀಯನು ಒಂದು ಬಿಡುಗಡೆಯನ್ನು ಇಸ್ರಾಯೇಲರಿಗೆ ಕೊಟ್ಟನು. ಒಂದು ಆತ್ಮಿಕವಾದ ನವೋತ್ಥಾನ ಹಿಜ್ಕೀಯನ ಕಾಲದಲ್ಲಿ ನಡೆಯಿತು. ಹಿಜ್ಕೀಯನ ಕಾಲವಾದ ಮೇಲೆ ಹಾಲೆಲೂಯ ಮುಂದಕ್ಕೆ ನಾವು ಕಲಿಯುವುದಾದರೆ ಹೆಚ್ಚು ಕಡಿಮೆ 300 ವರ್ಷಗಳ ಕಾಲ ಯಾರು ಒಬ್ಬ ಭಕ್ತನಾದ ಅರಸನಿರಲಿಲ್ಲ. ಆಮೇಲೆ ಬಂದವನಾಗಿದ್ದಾನೆ ನಾವು ಓದುತ್ತಿರುವ ಯೋಷಿಯ ಎಂಬ ಅರಸ. ಯೋಷಿಯನು ಯೆಹೋಶುವನ ಕಾಲದಿಂದ 800 ವರ್ಷಗಳ ಮೇಲೆ ಇದ್ದಂತಹ ಒಬ್ಬ ಅರಸನಾಗಿದ್ದನು. ಯೋಷಿಯನ ಕಾಲದಲ್ಲಿ ಇಸ್ರಾಯೇಲರು ಆಚರಿಸದೆ ಮರೆತು ಬಿಟ್ಟಂತಹ ಪಸ್ಕದ ಹಬ್ಬವನ್ನ ಯೋಷಿಯನು ಪುನರಾರಂಭನೆಗೊಳಿಸಿದ್ದಾನೆ. ಇಸ್ರಾಯೇಲರು ವಾಗ್ದಾನ ಊರಿಗೆ ಬಂದ ಅಂದಿನಿಂದ ಅವರು ಪಸ್ಕ ಹಬ್ಬ ಆಚರಣೆ ಮಾಡುವುದನ್ನು ಮರೆತು ಬಿಟ್ಟರು. ಎಷ್ಟು ವರ್ಷ ಮರೆತರಂದ್ರೆ ದೀರ್ಘ 800 ವರ್ಷಗಳಲ್ಲಿ ದಾವೀದನ ಕಾಲದಲ್ಲಾಗಲಿ ಭಕ್ತನಾದ ಹಿಜ್ಕೀಯನ ಕಾಲದಲ್ಲಾಗಲಿ ಅವರು ಪಸ್ಕ ಹಬ್ಬವನ್ನು ಆಚರಿಸದೆ ಯೆಹೋಶುವನ ಕಾಲದಲ್ಲಿ ಬಿಟ್ಟ ಆ ಪಸ್ಕ ಹಬ್ಬ ಆಚರಣೆ 800 ವರ್ಷಗಳಾದ ಮೇಲೆ ಭಕ್ತನಾದ ಯೋಷಿಯ ಅರಸರು ಬಂದಾಗ ಪಸ್ಕ ಹಬ್ಬವನ್ನ ಪುನಃಸ್ಥಾಪನೆಗೊಳಿಸ್ತಾ ಇದ್ದಾನೆ. ಹಾಲೆಲೂಯ, ಹಾಲೆಲೂಯ. ನಾವು ಯೋಷಿಯನ ವೃತ್ತಾಂತವನ್ನು ಕಲಿಯುವಾಗ ಹೇಗೆ ಅವನು ಪಸ್ಕ ಹಬ್ಬವನ್ನು ಆಚರಣೆ ಮಾಡಿದನು. ದೇವಾಲಯದ ಬೊಕ್ಕಸವನ್ನು ಹುಡುಕುತ್ತಿರುವಾಗ ಅಲ್ಲಿ ಪುರೋಹಿತರಿಗೆ ದೇವರ ವಾಕ್ಯ ಸಿಕ್ಕಿತು. ಅವರು ಅದನ್ನು ಅರಸನ ಬಳಿಗೆ ತೆಗೆದುಕೊಂಡು ಕೊಟ್ಟರು. ಅರಸನು ದೇವರ ವಾಕ್ಯವನ್ನು ಓದಿದಾಗ ವಾಕ್ಯದ ಆತ್ಮಿಕ ಸತ್ಯ ಅರ್ಥವಾಯಿತು. ಇಸ್ರಾಯೇಲರು ಆಚರಿಸುತ್ತಿದ್ದ ಅತಿ ಪ್ರಾಮುಖ್ಯವಾದ ಹಬ್ಬಗಳಲ್ಲಿ ಒಂದು ಹಬ್ಬವಾಗಿದೆ ಪಸ್ಕದ ಹಬ್ಬ. ಐಗುಪ್ತದ ದಾಸತ್ವದಿಂದ ಇಸ್ರಾಯೇಲರು ಬಿಡುಗಡೆ ಹೊಂದಿದ ಆ ರಾತ್ರಿಯಲ್ಲಿ ಪಸ್ಕದ ಕುರಿಯನ್ನು ಕೊಯ್ದು ಅದನ್ನು ಸುಟ್ಟು ತಿಂದು ಅದರ ರಕ್ತವನ್ನು ಕಂಬಗಳ ಮೇಲೆ ನಿಲುವು ಪಟ್ಟಿಗಳ ಮೇಲೆ ಹಚ್ಚಿ ಇಸ್ರಾಯೇಲರಿಗೆ ಐಗುಪ್ತ ದೇಶದ ಸಂಹಾರಕ್ಕಿನಿಂದ ಬಿಡುಗಡೆ ಉಂಟಾಗಿ ಆ ರಾತ್ರಿ ಅವರು ಪ್ರಯಾಣ ಬೆಳೆಸಿದ್ದನ್ನ ಅಂದರೆ ಪಾಪದಿಂದ ವಿಮೋಚಿಸಲ್ಪಟ್ಟದ್ದನ್ನ ಯೇಸು ಕ್ರಿಸ್ತನು ಕಾಲ್ವಾರಿ ಶಿಲುಬೆಯಲ್ಲಿ ಯಜ್ಞ ಅರ್ಪಿಸಿ ಆ ಯಜ್ಞದಲ್ಲಿ ನಂಬುವುದರ ಮೂಲಕ ನಮಗೆ ಪಾಪ ವಿಮೋಚನೆಯನ್ನು ಆದದ್ದನ್ನು ಸೂಚಿಸುವ ಇಸ್ರಾಯೇಲರ ಒಂದು ಹಬ್ಬವಾಗಿತ್ತು ಪಸ್ಕದ ಹಬ್ಬ. ಅವರು ಸ್ಮರಿಸಿಕೊಳ್ಳಬೇಕಾದ ಪ್ರತಿ ವರ್ಷ ನೀಸಾನ್ ತಿಂಗಳಿನ 14ನೇ ತಾರೀಕು ಆಚರಿಸಬೇಕಾದಂತ ಒಂದು ಹಬ್ಬವಾಗಿತ್ತು ಈ ಪಸ್ಕದ ಹಬ್ಬ. ಇದನ್ನು 800 ವರ್ಷದಿಂದ ಅಂದರೆ ಯೆಹೋಶುವನ ಕಾಲದಿಂದ ಅವರು ಬಿಟ್ಟಿದ್ದ ಸಂಗತಿ ಯೋಷಿಯ ಅರಸನಿಗೆ ಧರ್ಮಶಾಸ್ತ್ರ ಗ್ರಂಥ ಓದಿದಾಗ ಅರ್ಥವಾಯಿತು. ಅರಸರು ಬಟ್ಟೆಯನ್ನು ಹರಿದು ಅಲ್ಲಿ ಇಸ್ರಾಯೇಲರಿಗೆ ಒಂದು ನವೋತ್ಥಾನವನ್ನು ಉಂಟು ಮಾಡುತ್ತಿದ್ದಾರೆ. ನಾವು ಅಲ್ಲಿ ಬಿಟ್ಟ ಪಸ್ಕ ಹಬ್ಬವನ್ನು ನಾವು ಆಚರಿಸಬೇಕಾಗಿದೆ. ಹಾಲೆಲೂಯಾ, ಹಾಲೆಲೂಯಾ.
ಇದು ಧರ್ಮೋಪದೇಶ ತಿರುಗಿ ಸಿಕ್ಕಿದಾಗ ಅರ್ಥವಾಯಿತು. ನಾವು ದೇವರ ವಾಕ್ಯ ಓದುವಾಗಲೇ ನಾವು ಅನುಸರಿಸಬೇಕಾದ, ನಾವು ಮರೆತು ಹೋದ, ನಾವು ಬಿಟ್ಟು ಬಿಟ್ಟ ಕೆಲವು ಸಂಗತಿ ನಮಗೆ ನೆನಪಿಗೆ ಬರುವುದು. ಅದಕ್ಕಾಗಿ ದೇವರ ವಾಕ್ಯಕ್ಕೆ ಈ ದಿವಸ ನಾವು ತಿರುಗಬೇಕು. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಓದಬೇಕು. ದೇವರ ವಾಕ್ಯವನ್ನು ಓದುವಾಗ ಮಾತ್ರವೇ ಮರೆತು ಹೋದ ಸಂಗತಿಗಳು ವಾಕ್ಯ ನಮಗೆ ಪ್ರಕಟ ಮಾಡಿಕೊಡುವಂಥದ್ದು. ನಾವು ದೇವರೊಟ್ಟಿಗೆ ತೆಗೆದುಕೊಂಡ ಕೆಲವು ಒಡಂಬಡಿಕೆಗಳು, ಕೆಲವು ಷರತ್ತುಗಳು ಎಲ್ಲಿ ನಾವು ಬಿಟ್ಟು ಬಿಟ್ಟಿದ್ದೇವೆ, ಎಲ್ಲಿ ನಾವು ಮರೆತು ಬಿಟ್ಟಿದ್ದೇವೆ ಎಂಬುದು ನಾವು ಅರ್ಥವಾಗಬೇಕಾದರೆ ದೇವರ ಧರ್ಮಶಾಸ್ತ್ರಕ್ಕೆ ನಾವು ತಿರುಗಬೇಕು. ಅದಕ್ಕೆ ನಾವು ಹಲ್ಲೆಲೂಯಾ ಹೋಶಾಯನ ಪ್ರವಾದನ ಗ್ರಂಥ 6ನೇ ಅಧ್ಯಾಯದಲ್ಲಿ ಪ್ರವಾದಿಯಾದ ಹೋಶಾಯನು ಹೇಳುವಂಥ ಒಂದು ಮಾತಿದೆ. 6ನೇ ಅಧ್ಯಾಯದ 3ನೇ ವಚನದಲ್ಲಿ, ಯೆಹೋವನನ್ನು ತಿಳಿದುಕೊಳ್ಳೋಣ, ಹುಡುಕಿ ಹುಡುಕಿ ತಿಳಿದುಕೊಳ್ಳೋಣ, ಆತನ ಆಗಮನ ಉದಯದಂತೆ ನಿಶ್ಚಯ. ಯೆಹೋವನನ್ನು ತಿಳಿದುಕೊಳ್ಳೋಣ, ಹುಡುಕಿ ಹುಡುಕಿ ತಿಳಿದುಕೊಳ್ಳೋಣ. ಲೆಟ್ ಅಸ್ ಪ್ರೆಸ್ ಆನ್ ಟು ನೋ ಗಾಡ್. ದೇವರನ್ನು ತಿಳಿಯುವುದಕ್ಕಾಗಿ ನಮಗೆ ಹುಡುಕೋಣ, ವಾಕ್ಯವನ್ನು ಹುಡುಕೋಣ. ವಾಕ್ಯ ಹುಡುಕುವಾಗ ನಮ್ಮ ತಪ್ಪುಗಳು ಅರ್ಥವಾಗ್ತದೆ. ಎಲ್ಲಿ ನಾವು ತಪ್ಪಿ ಹೋಗಿದ್ದೇವೆ, ಎಲ್ಲಿ ನಾವು ತಿರುಗಿ ಬರಬೇಕಾಗಿದೆ, ಎಲ್ಲಿ ದೇವರನ್ನು ನಾವು ಕಡೆಗಾಣಿಸಿದ್ದೇವೆ, ಎಲ್ಲಿ ನಾವು ಮಾನಸಾಂತರ ಪಡಬೇಕಾಗಿದೆ, ಎಲ್ಲಿ ಕರ್ತನ ಆಜ್ಞೆಗೆ ನಾವು ಅಲ್ಲಿ ಓರೆಯಾಗಿ ನಡೆದಿದ್ದೇವೆ, ಅದು ವಾಕ್ಯ ನಮಗೆ ಪ್ರಕಟಿಸುವಂಥದ್ದಾಗಿದೆ. ಯಾಕೆಂದರೆ ವಾಕ್ಯ ಕನ್ನಡಿಯಾಗಿದೆ. ನಮ್ಮ ಕೊರತೆಗಳನ್ನು, ನಮ್ಮ ಜೀವನದ ನ್ಯೂನತೆಗಳನ್ನು, ಬಲಹೀನತೆಗಳನ್ನು ನಮಗೆ ತೋರಿಸುವುದು ವಾಕ್ಯವಾಗಿದೆ. ಹಲ್ಲೆಲೂಯಾ. ಯೋಷಿಯ ಅರಸನಿಗೆ ಧರ್ಮೋಪದೇಶ ಗ್ರಂಥ ಸಿಕ್ಕಿದಾಗ ಅರಸನಿಗೆ ಗೊತ್ತಾಯಿತು, ನಾವು ಎಲ್ಲೋ ತಪ್ಪಿ ಹೋಗಿದ್ದೇವೆ. 800 ವರ್ಷಗಳ ಹಿಂದೆ ನಮ್ಮ ಪೂರ್ವ ಪಿತೃವಾದ ಯೆಹೋಶುವನು ಆಚರಿಸುತ್ತಾ ಇದ್ದ ಇಸ್ರಾಯೇಲರು ವಾಗ್ದಾನ ದೇಶಕ್ಕೆ ಪ್ರವೇಶಿಸಿದ ಅಂದಿನಿಂದ ಅವರು ಮರೆತು ಬಿಟ್ಟಂತಹ ಹಬ್ಬ, ಪಸ್ಕ ಹಬ್ಬ, ಅದನ್ನು ನಾವು ಮಾಡಬೇಕೆಂಬ ಅರಿವು ಧರ್ಮಶಾಸ್ತ್ರ ಓದಿದಾಗ ಗೊತ್ತಾಯಿತು. ಹಲ್ಲೆಲೂಯಾ. ನನಗೆ ಅದ್ಭುತ ತಂದಂಥ ಒಂದು ವಿಷಯ ಏನು ಗೊತ್ತಾ? ಈ ಧರ್ಮಶಾಸ್ತ್ರ ಗ್ರಂಥ ದೇವಾಲಯದಲ್ಲಿ ಕಂಡುಕೊಂಡರು. ಹಲ್ಲೆಲೂಯಾ. ಇದು ಕಳೆದು ಹೋದದ್ದು ಎಲ್ಲಿ? ದೇವಾಲಯದಲ್ಲಿ. ದೇವಾಲಯದ ಬೊಕ್ಕಸ ಹುಡುಕುವಾಗ ಈ ಗ್ರಂಥ ಅವರಿಗೆ ಸಿಕ್ಕಿತು. ಇವತ್ತು ಅನೇಕ ದೇವಾಲಯಗಳಲ್ಲಿ ವಾಕ್ಯ ಕಳೆದು ಹೋಗಿದೆ. ಹಲ್ಲೆಲೂಯಾ. ಇವತ್ತು ಅನೇಕ ದೇವಾಲಯಗಳಲ್ಲಿ ಹಾಡಿದೆ, ಆಚರಣೆಗಳಿದೆ, ಹಬ್ಬ ಹರಿದಿನಗಳಿದೆ, ಎಲ್ಲ ನಡೆಯುತ್ತಾ ಇದೆ. ಆದರೆ ವಾಕ್ಯ ಇಲ್ಲದ ಸಭೆಗಳು. ಹಲ್ಲೆಲೂಯಾ. ಈ ಕಾಲಘಟ್ಟದಲ್ಲಿ ನಮಗೆ ಬಂದ ಅತಿ ದೊಡ್ಡ ಪರಾಧೀನತದ ಕಾರಣ ವಾಕ್ಯ ದೇವಾಲಯದಲ್ಲಿ ನಷ್ಟವಾಗಿದೆ. ನಾನು ನಿಮಗೆ ಹೇಳುತ್ತೇನೆ, ನಮ್ಮ ಆಲಯಗಳಲ್ಲಿ ಏನು ಇಲ್ಲದಿದ್ದರೂ ವಾಕ್ಯ ಇರಬೇಕು. ಹಲ್ಲೆಲೂಯಾ. ಇವತ್ತು ಅನೇಕ ದೇವಾಲಯಗಳಲ್ಲಿ ವಾಕ್ಯದ ಸ್ಥಾನವು ಹಾಡಿಗೆ ವರ್ಗಾವಣೆಗೊಂಡಿದೆ. ವಾಕ್ಯದ ಸ್ಥಾನ ಸಾಕ್ಷಿ ಮತ್ತು ಇನ್ನಿತರ ಕೆಲಸಗಳಿಗೆ ವರ್ಗಾವಣೆಗೊಂಡಿದೆ. ವಾಕ್ಯದ ಸ್ಥಾನ ಹಣಕ್ಕೆ ವರ್ಗಾವಣೆಗೊಂಡಿದೆ. ನಿಜವಾದ ಆಲಯದಲ್ಲಿ ದೇವರ ವಾಕ್ಯಕ್ಕೆ ಪ್ರಾಧಾನ್ಯತೆ ಕೊಡಬೇಕು. ಎಲ್ಲಿ ದೇವರ ವಾಕ್ಯಕ್ಕೆ ಪ್ರಾಧಾನ್ಯತೆ ಕೊಡ್ತಾರೋ ಅಲ್ಲಿ ದೇವರ ಮಹಿಮೆ ಇಳಿದು ಬರುವಂಥದ್ದಾಗಿದೆ. ಈ ದಿವಸಗಳಲ್ಲಿ ನಮ್ಮ ಆಲಯಗಳಲ್ಲಿ, ನಮ್ಮ ಚರ್ಚುಗಳಲ್ಲಿ ಕಾಣೆಯಾದ ದೇವರ ವಾಕ್ಯ ತಿರುಗಿ ಸಾರಲ್ಪಡುವುದಕ್ಕಾಗಿ ನಮಗೆ ಪ್ರಾರ್ಥನೆ ಮಾಡಬೇಕು. ಕರ್ತನೇ, ವಾಕ್ಯದ ಒಂದು ಉಜ್ಜೀವನವನ್ನ ನಮ್ಮ ಸಭೆಗಳಿಗೆ ಕಳಿಸು ಎಂಬುದಾಗಿ. ಯಾಕಂದ್ರೆ ಸಭೆಗಳಲ್ಲಿ ವಾಕ್ಯ ಕಾಣೆಯಾಗುತ್ತಾ ಇದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಜನರು ಹಿಂಜಾರಿ ಹೋಗುವುದಕ್ಕೆ ಕಾರಣವೇನು? ಜನರು ಸ್ವಸ್ಥ ಬೋಧನೆಯಿಂದ ಅಲ್ಲಾಡುವುದಕ್ಕೆ ಕಾರಣವೇನು? ಜನರು ಬಂದು ಹೋಗುತ್ತಾ ಇರುವುದಕ್ಕೆ ಕಾರಣವೇನು? ಯಾಕೆ ಜನರು ನೆಲೆ ನಿಲ್ಲುತ್ತಾ ಇಲ್ಲ? ಶೋಧನೆಯಲ್ಲಿ ಯಾಕೆ ಅವರು ದೃಢವಾಗಿ ನಿಲ್ಲುತ್ತಾ ಇಲ್ಲ? ಯಾಕಂದರೆ ಅವರಿಗೆ ವಾಕ್ಯ ಸಿಗುತ್ತಾ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆದ್ದರಿಂದ ನೀವು ಸಭೆಗೆ ಬರುವಾಗ, ನೀವು ಆರಾಧನೆಗೆ ಬರುವಾಗ ಪ್ರಾರ್ಥನೆ ಮಾಡಬೇಕು. ಕರ್ತನೇ, ಇವತ್ತು ನಮ್ಮ ಸೇವಕರ ಬಾಯಲ್ಲಿ ನನಗೆ ಬೇಕಾದ ವಾಕ್ಯವನ್ನು, ನನ್ನನ್ನು ಕಟ್ಟುವ, ನನ್ನನ್ನು ದೃಢಪಡಿಸುವ, ನನ್ನನ್ನು ಬಲಪಡಿಸುವ, ನನ್ನನ್ನು ಸಂತೈಸುವ, ನನ್ನೊಟ್ಟಿಗೆ ಮಾತನಾಡುವ, ನನ್ನನ್ನು ಕ್ರಿಸ್ತನಲ್ಲಿ ಬೇರೂರಿಸುವ ವಾಕ್ಯವನ್ನು ನನಗೆ ಕೊಡು ಎಂಬುದಾಗಿ ಆಲಯದಲ್ಲಿ ವಾಕ್ಯ ಕ್ಷಾಮವಿಲ್ಲದೆ ಸಾರಲ್ಪಡುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು.
ಪ್ರವಾದಿ ಹೇಳುತ್ತಿದ್ದಾನೆ, ಈ ಕಾಲಘಟ್ಟ ಅನ್ನದ ಕ್ಷಾಮದ ಕಾಲವಲ್ಲ, ನೀರಿನ ಕ್ಷಾಮದ ಕಾಲವಲ್ಲ. ಈ ಕಾಲಘಟ್ಟದ ಒಂದು ಪ್ರತ್ಯೇಕತೆ ವಾಕ್ಯದ ಕ್ಷಾಮವಿರುವ ಕಾಲವಾಗಿದೆ. ಈ ಕಾಲದಲ್ಲಿ ನಮ್ಮ ಸಭೆಯಲ್ಲಿ ವಾಕ್ಯಕ್ಕೆ ಕ್ಷಾಮ ಬರಬಾರದು, ನಮ್ಮ ಸಭೆಯಲ್ಲಿ ವಾಕ್ಯಕ್ಕೆ ಕೊರತೆ ಬರಬಾರದು. ಆದ ಸತ್ಯವಾಕ್ಯವನ್ನ, ಸತ್ಯ ಬೋಧನೆಯನ್ನ ಇದ್ದ ಹಾಗೆ ಹೇಳುವ ಸೇವಕರನ್ನು ಕಳುಹಿಸು ಎಂಬುದಾಗಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯದ ಕೊರತೆ ಇವತ್ತು ನಮ್ಮ ಸಭೆಗಳಲ್ಲಿ ಎದ್ದು ಕಾಣುತ್ತಾ ಇದೆ. ಹಲ್ಲೆಲೂಯಾ. ಅದು ದೇವರ ಆಲಯದಲ್ಲಿ ವಾಕ್ಯ ಕಾಣೆಯಾಗ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯಕ್ಕೆ ಯಾವ ಸಭೆ ಪ್ರಾಧಾನ್ಯತೆ ಕೊಡುತ್ತದೋ ಅಂತಹ ಸಭೆಗಳಿಗೆ ದೇವರು ಪ್ರಾಧಾನ್ಯತೆ ಕೊಡ್ತಾನೆ. ಯಾವ ಕುಟುಂಬಗಳು ದೇವರ ವಾಕ್ಯಕ್ಕೆ ಪ್ರಾಧಾನ್ಯತೆ ಕೊಡ್ತಾರೋ ಅಂತಹ ಕುಟುಂಬಗಳಿಗೆ ದೇವರು ಪ್ರಾಧಾನ್ಯತೆ ಕೊಡ್ತಾನೆ. ಯಾವ ವ್ಯಕ್ತಿಗಳು ದೇವರ ವಾಕ್ಯಕ್ಕೆ ಪ್ರಾಧಾನ್ಯತೆ ಕೊಡ್ತಾರೋ ಅವರಿಗೆ ದೇವರು ಪ್ರಾಧಾನ್ಯತೆ ಕೊಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ನಿಮಗೆ ಹೇಳುತ್ತೇನೆ, ವಾಕ್ಯಕ್ಕೆ ನೀವು ಪ್ರಾಧಾನ್ಯತೆ ಕೊಡುವಿರಾದರೆ ದೇವರು ನಿಮ್ಮ ಜೀವಿತದಲ್ಲಿ ಪ್ರಾಧಾನ್ಯತೆ ಕೊಡ್ತಾನೆ. ಹಲ್ಲೆಲೂಯಾ. ನಾವು ವಾಕ್ಯವನ್ನು ಓದುವಂಥದ್ದಲ್ಲ, ವಾಕ್ಯ ನಮ್ಮನ್ನು ಓದಬೇಕು. ಹಲ್ಲೆಲೂಯಾ. ಅನೇಕರು ವಾಕ್ಯ ಓದ್ತಾರೆ, ಆದರೆ ವಾಕ್ಯ ಅವರನ್ನು ಓದುವುದಿಲ್ಲ. ನೀವು ವಾಕ್ಯ ಓದುವಾಗ ವಾಕ್ಯ ನಿಮ್ಮನ್ನು ಓದುವುದಕ್ಕಾಗಿ ಒಪ್ಪಿಸಿಕೊಡ್ಬೇಕು. ನೀವು ವಾಕ್ಯ ಓದಿ ಪ್ರಯೋಜನವಿಲ್ಲ, ವಾಕ್ಯ ನಿಮ್ಮನ್ನು ಓದಬೇಕು. ವಾಕ್ಯ ನಮ್ಮನ್ನು ಓದುವುದೇನೆಂದರೆ, ನಮ್ಮ ಕೊರತೆಗಳನ್ನು ವಾಕ್ಯದಿಂದ ದೇವರು ಪ್ರಕಟಿಸುವಾಗ ಅದನ್ನು ತಿದ್ದುವಂಥದ್ದಾಗಿದೆ ನಮ್ಮನ್ನು ವಾಕ್ಯ ಓದುವಂಥದ್ದು. ಪ್ರೈಸ್ ದಿ ಲಾರ್ಡ್. ನೀವು ವಾಕ್ಯವನ್ನು ನೆನಪಿಸುವವರಾದರೆ, ವಾಕ್ಯಕ್ಕೆ ಪ್ರಾಧಾನ್ಯತೆ ಕೊಡುವರಾದರೆ, ನಿಮ್ಮ ಜೀವಿತದಲ್ಲಿ ಎಷ್ಟೇ ಸೋಲು ಬಂದರೂ ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ. ಹಲ್ಲೆಲೂಯಾ. ನಾನು ಹೊಸ ಒಡಂಬಡಿಕೆಯಲ್ಲಿರುವ ಒಬ್ಬ ಭಕ್ತ, ಅವನ ಜೀವಿತದಿಂದ ಅದನ್ನು ನಾನು ನಿಮಗೆ ತಿಳಿಯಪಡಿಸ್ತೇನೆ. ಯೇಸು ಸ್ವಾಮಿಯ ಶಿಷ್ಯರಲ್ಲಿ ಪ್ರಸಿದ್ಧನಾದವನಾಗಿದ್ದನು, ಮೊದಲನೇವನಾಗಿದ್ದನು ಪೇತ್ರನು. ಆದರೆ ಪೇತ್ರನ ಜೀವಿತದಲ್ಲಿದ್ದಷ್ಟು ಶಾರ್ಟ್ ಕಮಿಂಗ್ಸ್, ಕೊರತೆಗಳು ಬೇರೆ ಯಾವ ಶಿಷ್ಯರ ಜೀವಿತದಲ್ಲಿ ಇರಲಿಲ್ಲ. ಪೇತ್ರನು ಯೇಸು ಸ್ವಾಮಿಯನ್ನ 3 ಸಾರಿ ಅಲ್ಲಗಳೆದನು. ಎಷ್ಟು ಸಾರಿ? ಮಾರ್ಕನ್ ಹೇಳ್ತಿದ್ದಾನೆ, ಇವತ್ತು ಕೋಳಿ 2 ಸಾರಿ ಕೂಗುವುದಕ್ಕಿಂತ ಮುಂಚೆ ನೀನು 3 ಸಾರಿ ನನ್ನನ್ನು ಅಲ್ಲಗಳೆಯಿತು ಎಂಬುದಾಗಿ. ಅದು ಸಾಧಾರಣ ರೀತಿಯಲ್ಲಿ ಅಲ್ಲ, ಈತನನ್ನು ನಾನು ಅರಿಯನು ಎಂದು ಆಣೆ ಇಡುವುದಕ್ಕೂ ಶಾಪ ಹಾಕುವುದಕ್ಕೂ ಆರಂಭಿಸಿದನು. ಅದು ಮಹಾಯಾಜಕನ ಮುಂದೆ ಆದರೆ ಪರವಾಗಿರಲಿಲ್ಲ, ಅಲ್ಲಿ ಗುಡಿಸ್ತಿದ್ದಂಥ ಒಬ್ಬ ಹೆಂಗಸಿನ ಮುಂದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಅಲ್ಲಿಂದ ತಾನು ಬಚಾವು ಮಾಡಿಕೊಳ್ಳುವುದಕ್ಕಾಗಿ ಅರಮನೆಯ ಕೆಲಸಗಾರಿಯಾದ ಒಬ್ಬ ಹೆಂಗಸಿನ ಮುಂದೆ ಪೇತ್ರ ಯೇಸುವನ್ನು ಅಲ್ಲಗಳೆಯುತ್ತಿದ್ದಾನೆ. ಇಷ್ಟು ಪರಾಜಿತನಾದ ಮನುಷ್ಯ ಬೈಬಲ್ನಲ್ಲಿ ಬೇರೆ ಯಾರೂ ಇಲ್ಲ. ಪ್ರೈಸ್ ದಿ ಲಾರ್ಡ್. ಆದರೆ ಆ ಭಾಗವನ್ನು ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯದ 75ನೇ ವಾಕ್ಯಕ್ಕೆ ಬರುವಾಗ, ಆತನು ಅಂದು ಕೋಳಿ ಕೂಗುವುದಕ್ಕಿಂತ ಮುಂಚೆ 3 ಸಾರಿ ಅಲ್ಲಗಳೆದಾಗ ಯೇಸು ಪಿಲಾತನ ಅರಮನೆಯಿಂದ ಹೊರಗೆ ಬರುತ್ತಿರುವಾಗ ಯೇಸುವನ್ನು ಆತನು ಕಂಡನು. ಆಗ ಮತ್ತಾಯನಲ್ಲಿ ಬರೆಯುತ್ತಿದ್ದಾನೆ, ಯೇಸು ಹೇಳಿದ ಮಾತು ಪೇತ್ರನು ನೆನಪು ಮಾಡಿಕೊಂಡನು. ಯೇಸು ಹೇಳಿದ ಮಾತು ಪೇತ್ರನು ನೆನಪು ಮಾಡಿಕೊಂಡನು. ಯೇಸುವಿಗೆ ಪೇತ್ರನಿಗೆ ಯೇಸು ಒಂದು ಮಾತು ಹೇಳಿದ್ದ, ಇವತ್ತು ಕೋಳಿ ಕೂಗುವುದಕ್ಕಿಂತ ಮುಂಚೆ ನೀನು 3 ಸಾರಿ ನನ್ನನ್ನ ಅಲ್ಲಗಳೆಯುತ್ತಿ ಎಂದು ಹೇಳಿದ ಮಾತನ್ನು ನೆನಪಿಸಿಕೊಂಡು ವ್ಯಥೆಪಟ್ಟು ಅತ್ತನು ಎಂಬುದಾಗಿ ನಾವು ಓದುತ್ತಾ ಇದ್ದೇವೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಅವನಿಗೆ ಹೇಳಿದ ಆ ಮಾತು ಅವನು ಮರೆಯಲಿಲ್ಲ, ಅದನ್ನು ನೆನಪಿಸಿದ. ಯೇಸು ಸ್ವಾಮಿ ಹೇಳಿದ ಮಾತೇನು?
ಇವತ್ತು ಕೋಳಿ 2 ಸಾರಿ ಕೂಗುವುದಕ್ಕಿಂತ ಮುಂಚೆ ನೀನು 3 ಸಾರಿ ನನ್ನನ್ನು ಅಲ್ಲಗಳೆಯುತ್ತಿ ಎಂಬ ಮಾತು ಅವನ ಕರ್ಣಪಟಲದಲ್ಲಿ ಮರೆಯದೆ ಅಲೆ ಅಲೆಯಾಗಿ ಒಡೆಯುತ್ತಿತ್ತು. ಅದನ್ನು ನೆನೆಸಿದಾಗ ಪೇತ್ರನು ಅಳುವುದಕ್ಕೆ ಆರಂಭಿಸಿದ. ವಾಕ್ಯ ಮರೆಯದವರನ್ನ ದೇವರು ನೆನಪು ಮಾಡಿಕೊಳ್ಳುವನಾಗಿದ್ದಾನೆ. ಅವನಿಗೆ ವಾಕ್ಯ ನೆನಪು ಬಂತು. ಆ ವಾಕ್ಯ ನೆನೆಸಿಕೊಂಡಾಗ ಅವನಲ್ಲಿ ಪಶ್ಚಾತ್ತಾಪ ಬಂತು. ಹೌದು, ಸ್ವಾಮಿ ಹೇಳಿದನು ನಾನು ಅಲ್ಲಗಳೆಯುತ್ತೇನೆಂಬುದಾಗಿ. ಹಾಗೆ ಆಯ್ತಲ್ಲ, ನಾನು ಎಷ್ಟು ಕೆಟ್ಟವನು ಎಂಬ ಅರಿವು, ವಾಕ್ಯದ ನೆನಪು ಬಂದಾಗ ಅವನಿಗೆ ಉಂಟಾಯಿತು. ಅವನು ದೀರ್ಘವಾಗಿ ವ್ಯಥೆಪಟ್ಟು ಅಳುವುದಕ್ಕೆ ಆರಂಭಿಸಿದ. ಪ್ರೈಸ್ ದಿ ಲಾರ್ಡ್. ನಮ್ಮ ಜೀವಿತದಲ್ಲಿ ಅನಿರೀಕ್ಷಿತವಾಗಿ ಸೋಲಿನ ಅನುಭವಗಳು ಉಂಟಾಗುವಾಗ ವಾಕ್ಯ ನಮ್ಮನ್ನು ತಿರುಗಿ ತರುವಂಥದ್ದಾಗಿದೆ. ಪೇತ್ರನ ಅವತ್ತು ವ್ಯಥೆಪಟ್ಟು ಪಶ್ಚಾತ್ತಾಪ ಪಡಲಿಕ್ಕೆ ಕಾರಣ ಏನು ಗೊತ್ತಾ? ವಾಕ್ಯ ನೆನಪು ಬಂದದ್ರಿಂದ. ಹಲ್ಲೆಲೂಯಾ. ನಾನು ನಿಮಗೆ ಹೇಳುತ್ತೇನೆ, ಪೇತ್ರನಷ್ಟು ಪರಾಜಿತ ಬೇರೆ ಯಾರೂ ಇಲ್ಲ. ಅಷ್ಟೊಂದು ಪರಾಜಿತ ನಮಗೆ ಉಂಟಾಗಲಿಲ್ಲ. ನೀವೆಷ್ಟೇ ಪರಾಜಿತರಾದರೂ ವಾಕ್ಯ ಮರೆಯದವರಾದರೆ ದೇವರು ನಿಮ್ಮನ್ನು ತಿರುಗಿ ತರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋಹಾನ ಸುವಾರ್ತೆ 6ನೇ ಅಧ್ಯಾಯಕ್ಕೆ ನಾವು ಬರುವಾಗ, ಅದರ 68ನೇ ವಾಕ್ಯಕ್ಕೆ ಬರುವಾಗ, ಯೇಸು ಸ್ವಾಮಿ 5 ರೊಟ್ಟಿ 2 ಮೀನಿನಿಂದ 5,000 ಮಂದಿಯನ್ನು ಪೋಷಿಸಿ ದೊಡ್ಡ ಅದ್ಭುತವನ್ನು ಮಾಡಿ ಆತನು ದೋಣಿ ಹತ್ತಿ ಬೆತ್ಸೈದ ಎಂಬ ಸ್ಥಳದಿಂದ ಆತನು ಕಫರ್ನಹೂಮಿಗೆ ಬರ್ತಿದ್ದಾನೆ. ಹೆಚ್ಚು ಕಡಿಮೆ 6 ಮೈಲಿ ದೋಣಿಯಲ್ಲಿ ಹುಟ್ಟು ಹಾಕಿ ಅವರು ಕಫರ್ನಹೂಮಿಗೆ ಬಂದಾಗ ಬೆತ್ಸೈದದಲ್ಲಿ ರೊಟ್ಟಿ ತಿಂದಂತಹ ಜನರೆಲ್ಲರೂ ಬೇರೆ ದೋಣಿಗಳನ್ನು ಹತ್ತಿ ಯೇಸುವಿಗಿಂತ ಮುಂಚಿತವಾಗಿ ಕಫರ್ನಹೂಮಿಗೆ ಬಂದರು. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಬೆತ್ಸೈದದ ಆ ನಿರ್ಜನ ಪ್ರದೇಶಕ್ಕೆ ಹೋದದ್ದು ಸೇವೆಯ ಒತ್ತಡದಿಂದ ಸ್ವಲ್ಪ ದಣಿವಾರಿಸಿಕೊಳ್ಳುವುದಕ್ಕಾಗಿ. ಹಲ್ಲೆಲೂಯಾ. ಆದರೆ ಅಲ್ಲಿಯೂ ಜನರ ಗುಂಪು, ಬೆಳಗಿಂದ ಸಂಜೆ ತನಕ ಸಾವಿರಾರು ಜನರು ಯೇಸು ಅಲ್ಲಿ ಬಂದಿದ್ದಾನೆಂಬ ವರ್ತಮಾನವನ್ನು ಕೇಳಿ ಜನಸಾಗರ ಆ ಬೆತ್ಸೈದದ ನಿರ್ಜನ ಪ್ರದೇಶದಲ್ಲಿ ಬಂದಿದ್ದಾರೆ. ಅವರನ್ನು ನೋಡಿದಾಗ ಸ್ವಾಮಿಗೆ ಕನಿಕರ ಆಯಿತು. ಸ್ವಾಮಿ ಬೆಳಗ್ಗೆಯಿಂದ ಮಾತನಾಡಲಿಕ್ಕೆ ಆರಂಭಿಸಿ ನಾನ್ ಸ್ಟಾಪ್ ಮೆಸೇಜ್, ಸಂಜೆ ತನಕ ಸಂದೇಶ, ಬಾಯ ಮಾತನ್ನ ಮೈಯೆಲ್ಲ ಕಿವಿಯಾಗಿ ಅವರು ಕೇಳ್ತಾ ಇದ್ದಾರೆ. ಸಮಯ ಓದ್ದೇ ಗೊತ್ತಾಗಿಲ್ಲ. ಕೊನೆಗೆ ಯಾರೋ ಒಬ್ಬ ಅಪೊಸ್ತಲ ಬಂದು ಹೇಳಿದ, ಸ್ವಾಮಿ ಸಂಜೆ ಆಯಿತು, ಇನ್ನೂ ನೀವು ಮಾತನಾಡೋದು ನಿಲ್ಲಿಸಿದರೆ ಜನರು ರಾತ್ರಿ ಹೆಂಗೆ ಹೋಗ್ತಾರೆ? ಅದು ಮಾತ್ರ ಅವರು ಬೆಳಗಿಂದ ಏನೂ ತಿಂದಿಲ್ಲ. ಸ್ವಾಮಿಗೆ ಅರಿವಾಯಿತು, ಈ ಜನರನ್ನ ನಾನು ಹೀಗೆ ಬಿಟ್ಟರೆ ಇವರು ದಾರಿಯಲ್ಲಿ ಬಳಲಿ ಹೋಗ್ತಾರೆ. ಜನರನ್ನ ನೋಡಿ ಕನಿಕರ ಪಟ್ಟ ಯೇಸು ಹೇಳ್ತಿದ್ದಾನೆ, ಅವರನ್ನು ಬಿಡುವುದಕ್ಕಿಂತ ಮುಂಚೆ, ಕೂಟ ಮುಕ್ತಾಯಗೊಳ್ಳುವುದಕ್ಕಿಂತ ಮುಂಚೆ ಊಟ ಕೊಡಬೇಕು. ಯಾರೊಬ್ರು ಹೇಳಿದ್ರು, ಮೀಟಿಂಗ್ ವಿದೌಟ್ ಈಟಿಂಗ್ ಇಟ್ಸ್ ಎ ಟೀಚಿಂಗ್, ಇಟ್ಸ್ ಎ ಚೀಟಿಂಗ್ ಎಂಬುದಾಗಿ. ಮೀಟಿಂಗ್ ವಿದೌಟ್ ಈಟಿಂಗ್ ಇಟ್ಸ್ ಎ ಚೀಟಿಂಗ್ ಎಂಬುದಾಗಿ. ಅಂದರೆ ಊಟವಿಲ್ಲದ ಕೂಟ ಮೋಸದ ಕೂಟ ಅಂತ. ಪ್ರೈಸ್ ದಿ ಲಾರ್ಡ್. ಯೇಸುವಿನ ಕೂಟ ಮುಗಿಯುವಾಗಲೆಲ್ಲ ಊಟಕ್ಕೆ ಸಿಗ್ತಿತ್ತು. ಸ್ತೋತ್ರ ಹೇಳಿ. ಇಲ್ಲಿ ಕೊಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಯೇಸುವಿನ ಕೂಟಕ್ಕೆ ಹೋದರೆ ಊಟ ಸಿಗ್ತಿತ್ತು. ಹಲ್ಲೆಲೂಯಾ. ಆದರೆ ಅವರು ಊಟಕ್ಕಾಗಿ ಅಲ್ಲ ಬಂದದ್ದು, ವಾಕ್ಯಕ್ಕಾಗಿ ಬಂದರು. ಹಲ್ಲೆಲೂಯಾ. ಅವರು ಬೆತ್ಸೈದ ಎಂಬ ಗ್ರಾಮಕ್ಕೆ ಯೇಸುವನ್ನು ಹುಡುಕಿಕೊಂಡು ಕಾಲ್ನಡಿಗೆಯಾಗೂ ದೋಣಿ ಮಾರ್ಗವಾಗಿಯೂ ಬಂದದ್ದು. ಯೇಸು ಇವತ್ತು ರೊಟ್ಟಿ ಕೊಡ್ತಾನೆ, ಮೀನು ಕೊಡ್ತಾನೆ ಎಂಬುದಾಗಿ ನೆನೆಸಿ ಅಲ್ಲ, ವಾಕ್ಯ ಕೊಡ್ತಾನೆ ಎಂಬುದಾಗಿ ನೆನೆಸಿ ಆಗಿತ್ತು. ಆ ವಾಕ್ಯಕ್ಕೋಸ್ಕರ ಅವರು ಆತುರದಾಗ ವಾಕ್ಯದೊಂದಿಗೆ ಅವರಿಗೆ ಊಟವೂ ಸಿಕ್ಕಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಊಟವೆಲ್ಲ ತಿಂದು 12 ಬುಟ್ಟಿ ಮಿಕ್ಕಿದವು. ಹಲ್ಲೆಲೂಯಾ. ಕೊನೆಗೆ ಶಿಷ್ಯರು ದೋಣಿ ಹತ್ತಿ ಈಚೆ ದಡಕ್ಕೆ ಬಂದಾಗ ಮರುದಿವಸ ಬೆತ್ಸೈದದಲ್ಲಿ ಇದ್ದ ಜನಕ್ಕಿಂತ ಜಾಸ್ತಿ ಜನ ಇಲ್ಲಿದ್ದಾರೆ. ಊರಲ್ಲೆಲ್ಲ ಪಬ್ಲಿಸಿಟಿ ಆಯಿತು, ಯೇಸುವಿನ ಕೂಟಗಳಲ್ಲಿ ಊಟ ಇದೆ ಅಂತ. ಜನ ಜಾಸ್ತಿ ಆಯಿತು. ಸ್ವಾಮಿ ಊಟಕ್ಕೆ ಬಂದವರಿಗೆ ಊಟ ಕೊಡಲಿಲ್ಲ, ಊಟಕ್ಕೆ ಬಂದವರಿಗೆ ವಾಕ್ಯ ಕೊಟ್ಟನು. ಹಲ್ಲೆಲೂಯಾ. ವಾಕ್ಯಕ್ಕೆ ಬಂದವರಿಗೆ ಊಟ ಕೊಟ್ಟನು, ಊಟಕ್ಕೆ ಬಂದವರಿಗೆ ವಾಕ್ಯ ಕೊಟ್ಟನು. ಪಕ್ಕದವರಿಗೆ ಕೈ ಕೊಟ್ಟೊಮ್ಮೆ ಹೇಳ್ತೀರಾ, ಊಟಕ್ಕೆ ಬಂದರೆ ವಾಕ್ಯ ಕೊಡ್ತಾನೆ, ವಾಕ್ಯಕ್ಕೆ ಬಂದರೆ ಊಟ ಕೊಡ್ತಾರೆ.
ಮೊದಲು ಅವರು ಕೂಟಕ್ಕೆ ಬಂದಿದ್ರು, ಸ್ವಾಮಿ ಅವರಿಗೆ ಊಟ ಕೊಟ್ಟ. ಎರಡನೇ ದಿವಸ ಬಂದದ್ದು ಕೂಟಕ್ಕಾಗಿ ಅಲ್ಲ, ಯಾವುದಕ್ಕಾಗಿ? ಊಟಕ್ಕಾಗಿ ಬಂದದ್ದು. ಸ್ವಾಮಿ ಅವರಿಗೆ ಏನು ಕೊಟ್ಟ? ವಾಕ್ಯ ಕೊಟ್ಟ. ಯೋಹಾನ ಸುವಾರ್ತೆ 6ನೇ ಅಧ್ಯಾಯ ನೀವು ಓದಬೇಕು. ವಾಕ್ಯ ಶಕ್ತಿಯುತವಾಗಿ ಅವರಿಗೆ ಹೇಳಿದನು. ಕೊನೆಗೆ ಸ್ವಾಮಿ ಹೇಳ್ತಿದ್ದಾನೆ, ನೀವು ನಿನ್ನೆ ರೊಟ್ಟಿ ತಿಂದದರಿಂದ ಇವತ್ತು ನಮ್ಮನ್ನು ಹಿಂಬಾಲಿಸ್ತಾ ಇದ್ದೀರಿ, ಆದರೆ ನಾನೇ ಪರಲೋಕದಿಂದ ಇಳಿದು ಬಂದ ಜೀವಕರವಾದ ರೊಟ್ಟಿ, ನನ್ನನ್ನು ತಿನ್ನುವವನೇ ಬದುಕುವವನು. ಹಲ್ಲೆಲೂಯಾ. ಅವರಿಗೆ ಇದು ಅರ್ಥ ಆಗಲಿಲ್ಲ. ಅವರು ಹೇಳ್ತಾ ಇದ್ದಾರೆ, ನಿನ್ನನ್ನು ತಿನ್ನುವುದಾ? ನಿನ್ನನ್ನು ನಾವು ಹೆಂಗೆ ತಿನ್ನಲಿ? ಇದು ಕಠಿಣವಾದ ಉಪದೇಶ. ಅವರಿಗೆ ಅರ್ಥ ಆಗಲಿಲ್ಲ. ಕೊನೆಗೆ ಒಬ್ಬೊಬ್ಬರಾಗಿ ಸ್ವಾಮಿಯನ್ನು ಬಿಟ್ಟು ಹೋದರು. 10,000 ಇತ್ತು, 5,000 ಆಯಿತು, 5,000 ಆಗಿ 3 ಆಯಿತು, 2,000 ಆಯಿತು, 500 ಆಯಿತು, 300 ಆಯಿತು, 100 ಆಯಿತು, 50 ಆಯಿತು. ಮೀಟಿಂಗಿನ ಪ್ರಸಂಗ ಜಾಸ್ತಿ ಆಗ್ತಾ, ಉಪದೇಶ ಕಠಿಣ ಆಗ್ತಾ ಇದ್ದಾಗೆ ಜನ ಮೆಲ್ಲ ಹೋಗ್ತಾ ಸ್ಟಾರ್ಟ್ ಮಾಡಿದರು. ಕೊನೆಗೆ 12 ಮಂದಿ ಇದ್ರು. ಎಷ್ಟು ಮಂದಿ ನೋಡಿ? ಯೇಸುವಿಗೆ ಕೂಟಕ್ಕೆ ಜನರನ್ನ ತರುವುದಕ್ಕೂ ಗೊತ್ತು, ಜನರನ್ನ ಬಿಡುವುದಕ್ಕೂ ಗೊತ್ತು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಯೇಸುವಿಗೆ ಹೆಂಗೆ ಕೂಟಕ್ಕೆ ಜನರನ್ನ, ಇವತ್ತು ಕೂಟಕ್ಕೆ ಜನ ಬರ್ಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ ಮಾಡಬೇಕು. ಯೇಸು ಯಾವ ಅಡ್ವರ್ಟೈಸ್ಮೆಂಟ್ ಮಾಡಿಲ್ಲ. ಜನ ಕೂಟಕ್ಕೆ ಬರ್ತಾ ಇದ್ರು, ಮುಗಿಲು ಬಿದ್ದು ಬರ್ತಾ ಇದ್ರು, ಸಾವಿರ ಬರ್ತಾ ಇದ್ರು. ಈ ಬಂದವರನ್ನ ಹೆಂಗೆ ಕಳಿಸ್ಬೇಕು ಅಂತ ಯೇಸು ಗೊತ್ತಿತ್ತು. ಪ್ರೈಸ್ ದಿ ಲಾರ್ಡ್. ಉಪದೇಶ ಕೊಟ್ಟಾಗ ಎಲ್ಲರೂ ಹೋದರು. ಕೊನೆಗೆ ಎಷ್ಟು ಮಂದಿ? ಯಾಕಂದ್ರೆ ಅವರಿಗೆ ಬಿಟ್ಟು ಹೋಗೋಕ್ಕಾಗಲ್ಲ, ಯಾಕಂದ್ರೆ ಅವರು ಯೇಸು ಸ್ವಾಮಿಯ ಶಿಷ್ಯರು. ಅವರಿಗೆ ತಿರುಗಿ ಸ್ವಾಮಿ ಕೇಳ್ತಾ ಇದ್ದಾನೆ, ನಿಮಗೂ ಬೇಕಾದರೆ ಬಿಟ್ಟು ಹೋಗ್ಬೋದು. ಆವಾಗ ಪೇತ್ರ ಹೇಳ್ತಿದ್ದಾನೆ, ನಿನ್ನನ್ನು ಬಿಟ್ಟು ನಾವು ಇನ್ಯಾರ ಬಳಿಗೆ ಹೋಗಲಿ? ಏನು? ನಿತ್ಯ ಜೀವದ ಮಾತುಗಳು ನಿನ್ನ ಬಳಿಯಲ್ಲಿದ್ದಾವೆ. ನಿತ್ಯ ಜೀವದ ಮಾತುಗಳು ನಿನ್ನ ಬಳಿಯಲ್ಲಿದ್ದಾವೆ. ನಾವು ನಿಮ್ಮನ್ನು ಹಿಂಬಾಲಿಸುವುದು ರೊಟ್ಟಿಗಾಗಿ ಅಲ್ಲ, ನಾವು ನಿಮ್ಮನ್ನು ಹಿಂಬಾಲಿಸುವುದು ನಿತ್ಯ ಜೀವಕ್ಕಾಗಿ. ಹಲ್ಲೆಲೂಯಾ. ಎಷ್ಟು ಮಂದಿಗೆ ಧೈರ್ಯವಾಗಿ ಹೇಳಬಹುದು, ನಾನು ಯೇಸುವಿನ ಹಿಂದೆ ಹೋಗುವುದು ಯೇಸುವಿನಿಂದ ಏನಾದರೂ ಸಿಗುವುದಕ್ಕಾಗಿ ಅಲ್ಲ, ಯೇಸು ಸಿಗುವುದಕ್ಕಾಗಿ. ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ನೀನೇ ನನ್ನ ತಂದೆಯು ಆಶ್ರಯವಾಗಿದಿ, ನೀನೇ ನನ್ನ ದುರ್ಗವು ಗುರಾಣಿಯೂ ಆಗಿದಿ. ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ಹಲ್ಲೆಲೂಯಾ. ಪೇತ್ರ ಹೇಳ್ತಿದ್ದಾನೆ, ನಿನ್ನ ಬಿಟ್ಟು ನಾನು ಎಲ್ಲಿಗೆ ಹೋಗಲಿ? ಯಾಕೆಂದರೆ ನಿನ್ನ ಬಳಿಯಲ್ಲಿ ಏನಿದೆ? ನಿತ್ಯ ಜೀವದ ಮಾತುಗಳಿದೆ. ಪರಲೋಕ ರಾಜ್ಯಕ್ಕೆ ನಮ್ಮನ್ನು ನಡೆಸುವ ವಾಕ್ಯ ನಿನ್ನ ಬಳಿಯಲ್ಲಿದೆ. ಈ ಲೋಕದ ರೊಟ್ಟಿಗಳು ಇವತ್ತು ತಿಂದು ನಾಳೆ ಇಲ್ಲದೆ ಇರುವಂಥದ್ದು, ಆದರೆ ಎಂದೆಂದಿಗೂ ಮುಗಿಯದ ನಮ್ಮನ್ನು ನಿತ್ಯ ಜೀವಕ್ಕೆ ನಡೆಸುವ ವಾಕ್ಯವೆಂಬ ರೊಟ್ಟಿ ನಿನ್ನ ಬಳಿಯಲ್ಲಿದೆ. ಅದನ್ನು ಹುಡುಕಿಕೊಂಡು ನಾವು ಬಂದಿದ್ದೇವೆ. ಹಲ್ಲೆಲೂಯಾ. ವಾಕ್ಯಕ್ಕೆ ಪೇತ್ರ ಪ್ರಾಧಾನ್ಯತೆ ಕೊಡ್ತಾ ಇದ್ದ. ಪೇತ್ರನು ಹಿಂಜಾರಿದಾಗ ವಾಕ್ಯ ನೆನಪಿಸಿಕೊಂಡಾಗ ಆತನು ತಿರುಗಿ ಬಂದ. ಎಲ್ಲರೂ ಸ್ವಾಮಿಯನ್ನು ಬಿಟ್ಟು ಹೋದಾಗ ಪೇತ್ರ ವಾಕ್ಯಕ್ಕಾಗಿ ನಿಂತ. ನಿತ್ಯ ಜೀವದ ಮಾತುಗಳು ನಿನ್ನ ಬಳಿಯಲ್ಲಿದೆ. ಇನ್ನೊಂದು ಭಾಗ ಅಪೊಸ್ತಲ ಕೃತ್ಯಗಳ ಪುಸ್ತಕ 11ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ 16ನೇ ವಚನದಲ್ಲಿ ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಅನ್ಯರಿಗೆ ಪವಿತ್ರಾತ್ಮನ ದಾನವಾಗುವುದನ್ನು ಕಂಡು ಪೇತ್ರ ಹೇಳ್ತಿದ್ದಾನೆ, ನನಗೆ ಸ್ವಾಮಿ ಇದ್ದಾಗ ಆಡಿದ ಒಂದು ಮಾತು ನೆನಪಿಗೆ ಬಂತು.
ಹಾಲೆಲೂಯಾ. ಯೆರೂಸಲೇಮಿಗೆ ಹೋಗಿ ಪೇತ್ರನು ಅನ್ಯರ ಮಧ್ಯದಲ್ಲಿ ಆದ ಅದ್ಭುತಗಳನ್ನು ವಿವರಿಸುವಾಗ ಅನ್ಯರಿಗೂ ನಮ್ಮ ಹಾಗೆ ಪವಿತ್ರಾತ್ಮನ ದಾನವಾಗುವುದನ್ನ ಪೇತ್ರನು ನೋಡಿದ್ದನು. ಆ ಘಟನೆಯನ್ನು ಪೇತ್ರನು ಅಲ್ಲಿನ ಯೆಹೂದ್ಯರಿಗೆ ಹೇಳುವುದು ಈ ರೀತಿ: ಅದೇ ಸ್ವಾಮಿ ಹೇಳಿದ್ದನು, ಯೋಹಾನಂತೂ ನೀರಿನಲ್ಲಿ ನಿಮಗೆ ದೀಕ್ಷಾಸ್ನಾನ ಮಾಡುತ್ತಾನೆ, ಇನ್ನು ಕೆಲವು ದಿವಸದೊಳಗೆ ಪವಿತ್ರಾತ್ಮನಲ್ಲಿ ದೀಕ್ಷಾಸ್ನಾನವಾಗುತ್ತದೆ ಎಂಬುದಾಗಿ ಸ್ವಾಮಿ ಹೇಳಿದ ಮಾತು ನನಗೆ ನೆನಪಿಗೆ ಬಂತು. ಹಲ್ಲೆಲೂಯಾ. ಪೇತ್ರ ಹೇಳುತ್ತಿದ್ದಾನೆ, ಅನ್ಯರ ಮೇಲೆ ವಾಕ್ಯ ಹೇಳುತ್ತಿರುವಾಗ ಪವಿತ್ರಾತ್ಮನು ಇಳಿದು ಬಂದದನ್ನ ಪೇತ್ರನು ಯಾವುದಕ್ಕೆ ಹೋಲಿಸ್ತಿದ್ದಾನೆ? ಅವತ್ತು ಸ್ವಾಮಿ ಬದುಕಿದ್ದಾಗ ಹೇಳಿದ ಮಾತು ಈ ಘಟನೆ ನೋಡಿದಾಗ ನನಗೆ ನೆನಪಿಗೆ ಬಂತು. ಏನು ಸ್ವಾಮಿ ಹೇಳಿದ ಮಾತು? ಯೋಹಾನಂತೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸ, ಇನ್ನು ಕೆಲವು ದಿವಸ ಒಳಗೆ ನಿಮಗೆ ಪವಿತ್ರಾತ್ಮನಲ್ಲಿ ದೀಕ್ಷಾಸ್ನಾನವಾಗುತ್ತದೆ ಎಂಬ ಮಾತು ಸ್ವಾಮಿ ಹೇಳಿದ್ದು ಈ ಜನರ ಮೇಲೆ ಆತ್ಮ ಬರುವುದು ನೋಡಿದಾಗ ನನಗೆ ನೆನಪಿಗೆ ಬಂತು. ಹಲ್ಲೆಲೂಯಾ. ಪೇತ್ರನ ಜೀವಿತದಲ್ಲಿ ವಾಕ್ಯ ನೆನಪು ಮಾಡಿಕೊಳ್ಳುವನಾಗಿದ್ದ. ಹಲ್ಲೆಲೂಯಾ. ಅಂದರೆ ವಾಕ್ಯಕ್ಕೆ ಆತನು ಪ್ರಾಧಾನ್ಯತೆ ಕೊಡುವನಾಗಿದ್ದ. ಆದ್ದರಿಂದ ಪೇತ್ರನ ಜೀವಿತದಲ್ಲಿ ಇಷ್ಟೆಲ್ಲ ಸೋಲುಗಳು ಬಂದರು, ಹಲ್ಲೆಲೂಯಾ, ಪೇತ್ರನನ್ನ ಸ್ವಾಮಿ ತಳ್ಳಿ ಬಿಡಲಿಲ್ಲ. ಇಷ್ಟೆಲ್ಲ ಸೋತು ಹೋದ ಈ ಮನುಷ್ಯನನ್ನ ದೇವರು ಇಷ್ಟು ಬಲಯುತವಾಗಿ ಉಪಯೋಗಿಸಲಿಕ್ಕೆ ಕಾರಣ ಅವನು ಸೋತಾಗಲು ವಾಕ್ಯವನ್ನ ಬಿಡುವವನಾಗಿರಲಿಲ್ಲ, ವಾಕ್ಯವನ್ನ ಮರೆಯುವವನಾಗಿರಲಿಲ್ಲ. ಯೆಶಾಯನ ಗ್ರಂಥ 66ನೇ ಅಧ್ಯಾಯ 2ನೇ ವಚನದಲ್ಲಿ 1ನೇ ವಾಕ್ಯದಲ್ಲಿ ಈ ರೀತಿ ಪ್ರವಾದಿ ಹೇಳುತ್ತಿದ್ದಾನೆ, ಹಲ್ಲೆಲೂಯಾ, ನನ್ನ ವಾಕ್ಯದ ಮುಂದೆ ನಡುಗುವವನನ್ನ ನಾನು ಆಶೀರ್ವದಿಸುತ್ತೇನೆ. ಓ ಯೆಶಾಯನ ಗ್ರಂಥ 66ನೇ ಅಧ್ಯಾಯದ 1ನೇ ವಾಕ್ಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ರೀತಿ ನಾವು ಓದುತ್ತೇವೆ, ವಾಕ್ಯದ ಮುಂದೆ ಯೆಹೋವ ನಿಂತನ್ನುತ್ತಾನೆ, ಆಕಾಶ ನನಗೆ ಸಿಂಹಾಸನ, ಭೂಮಿ ನನಗೆ ಪಾದಪೀಠ, ನೀವು ನನಗೆ ಎಂಥ ಮನೆಯನ್ನು ಕಟ್ಟಿಕೊಳ್ಳುವಿರಿ, ನನ್ನ ವಿಶ್ರಾಂತಿ ತಕ್ಕ ಸ್ಥಳ ಯಾವುದು? ಇವುಗಳನ್ನು ನನ್ನ ಕೈಯೇ ನಿರ್ಮಿಸಿತು, ಹೌದು ಇವುಗಳೆಲ್ಲ ಉಂಟಾದವು. ನಾನು ಕಟಾಕ್ಷಿಸುವವನು ಎಂಥವನೆಂದರೆ ದೀನನು ಮನಮುರಿದವನು, ನನ್ನ ಮಾತಿಗೆ ಭಯಪಡುವವನು ಆಗಿದ್ದಾನೆ. ಹಲ್ಲೆಲೂಯಾ. ನಾನು ಯಾರನ್ನು ಕಟಾಕ್ಷಿಸುತ್ತೇನೆ? ದೀನನು ಮನಮುರಿದವನು, ನನ್ನ ಮಾತಿಗೆ ಭಯಪಡುವವನನ್ನ ನಾನು ಕಟಾಕ್ಷಿಸುವನಾಗಿದ್ದೇನೆ. ನನ್ನ ಮಾತಿನ ಮುಂದೆ ನಡುಗುವವನನ್ನ, ನನ್ನ ಮಾತಿನ ಮುಂದೆ ಗೌರವಿಸುವವನನ್ನ ನಾನು ಕಟಾಕ್ಷಿಸುವ ದೇವರಾಗಿದ್ದೇನೆ. ಹಲ್ಲೆಲೂಯಾ. ಒಂದು ನಿಮಿಷ ದೇವರ ಸಮ್ಮುಖ ನಮಗೆ ಎದ್ದು ನಿಂತುಕೊಳ್ಳೋಣ. ನಮಗೆಲ್ಲರಿಗೂ ಸ್ತೋತ್ರ ಮಾಡಿ ಅಲ್ಪ ಸಮಯ ದೇವರನ್ನ ಮಹಿಮೆ ಪಡಿಸೋಣ. ನಾವಿವತ್ತು ಹಲ್ಲೆಲೂಯಾ ಕೇಳಿದ ವಾಕ್ಯದ ಮುಂದೆ ನಮ್ಮನ್ನು ಒಪ್ಪಿಸಿಕೊಡೋಣ. ಹಲ್ಲೆಲೂಯಾ. ಯೇಸು ಸ್ವಾಮಿ ಮಾಡಿದ ಹಲ್ಲೆಲೂಯಾ ಮೊದಲನೆಯ ಅದ್ಭುತದ ಕುರಿತು ಲೋಕನ ಸುವಾರ್ತೆ 5ನೇ ಅಧ್ಯಾಯದಿಂದ ನಾವು ಕೇಳಿಸಿಕೊಂಡೆವು. ಹಲ್ಲೆಲೂಯಾ. ರಾತ್ರಿ ಎಲ್ಲ ಮೀನು ಬೇಟೆಗಾಗಿ ಬಲೆ ಹಾಕಿ ನಿರಾಶರಿತರಾದ ಶಿಷ್ಯನಾದ ಪೇತ್ರ ನೋಡಿಕೊಂಡು ಸ್ವಾಮಿ ಹೇಳುತ್ತಿದ್ದಾನೆ, ಆಳಕ್ಕೆ ಬಲೆ ಹಾಕು. ಪೇತ್ರ ಹೇಳ್ತಾ ಇದ್ದಾನೆ, ಸಮಸ್ಯೆ ಮುಂದೆ ಸನ್ನಿವೇಶವನ್ನು ನೋಡಿಕೊಂಡು ನಾವು ಹಲ್ಲೆಲೂಯಾ ಸುಮ್ಮನಿರುತ್ತಿಲ್ಲ, ನಿನ್ನ ವಾಕ್ಯಕ್ಕೆ ನಾವು ಬಲೆ ಹಾಕ್ತಾ ಇದ್ದೇವೆ, ನಿನ್ನ ವಾಕ್ಯಕ್ಕೆ ನಾವು ಬಲೆ ಹಾಕ್ತಾ ಇದ್ದೇವೆ. ಪೇತ್ರನ ಜೀವಿತದಲ್ಲಿ ವಾಕ್ಯಕ್ಕೆ ಅವನು ಪ್ರಾಧಾನ್ಯತೆ ಕೊಟ್ಟದರಿಂದ ಅವನ ಮೀನು ಅವನ ಬಲೆ ಪೂರ್ತಿ ಮೀನಿನಿಂದ ತುಂಬಲ್ಪಟ್ಟಿದ್ದು. ಇವತ್ತು ಹಗಲು ವೇಳೆ ಎಷ್ಟು ಮಂದಿ ತೀರ್ಮಾನ ಮಾಡುತ್ತೀರಿ, ಕರ್ತನೆ ನಾನು ನನ್ನ ಅನುಭವಕ್ಕೆ ಅಲ್ಲ ಪ್ರಾಧಾನ್ಯತೆ, ಇತರರು ಹೇಳಿದಕ್ಕಲ್ಲ ನಾನು ಪ್ರಾಧಾನ್ಯತೆ, ನಿನ್ನ ವಾಕ್ಯಕ್ಕೆ ನಾನು ಪ್ರಾಧಾನ್ಯತೆ ಕೊಡ್ತೇನೆ. ಎಷ್ಟು ಮಂದಿ ಕೈಗಳನ್ನೆತ್ತಿ ಹೇಳುತ್ತೀರಿ, ನಿನ್ನ ವಾಕ್ಯಕ್ಕೆ ನಾನು ಪ್ರಾಧಾನ್ಯತೆ ಕೊಡ್ತೇನೆ, ನಿನ್ನ ವಾಕ್ಯದಂತೆ ನಾನು ನಡೆಯುತ್ತೇನೆ, ನಿನ್ನ ವಾಕ್ಯ ಸತ್ಯವಾಗಿದೆ, ನಿನ್ನ ವಾಕ್ಯ ಜೀವವಾಗಿದೆ, ನಿನ್ನ ವಾಕ್ಯ ನಿತ್ಯ ಜೀವಕ್ಕೆ ನಡೆಸುವಂತದಾಗಿದೆ. ಆದ್ದರಿಂದ ಬೇರೆ ಯಾವುದರಿಂದಲೂ ಅಲ್ಲ, ನಿನ್ನ ಮಾತಿನ ಮೇರೆಗೆ ನಾವು ಬಲೆ ಹಾಕುವರಾಗಿದ್ದೇವೆ. ಕಮನ ಹಡಗಮನ ಶಂದರ ರಿಕಮನ ಅಲ್ಪ ಸಮಯ ದೇವರಿಗೆ ಒಂದು ಸಮರ್ಪಣೆಯೊಡನೆ ಇವತ್ತು ಹಗಲು ವೇಳೆ ನಮಗೆ ಇಲ್ಲಿಂದ ಹೋಗೋಣ. ಕರ್ತನೆ ನನಗೆ ನಿನ್ನ ವಾಕ್ಯ ಸಾಕು. ಎಷ್ಟು ಮಂದಿ ಹೇಳುತ್ತೀರಿ, ಕರ್ತನೆ ನನಗೆ ನಿನ್ನ ವಾಕ್ಯ ಸಾಕು? ಯಾಕಂದ್ರೆ ವಾಕ್ಯದ ಮುಂದೆ ಭಯಪಡುವವನ್ನ ನೀನು ಕಟಾಕ್ಷಿಸುತ್ತಿ ಎಂಬುದಾಗಿ ಹೇಳಿದಿ. ಕರ್ತನೆ ನಿನ್ನ ವಾಕ್ಯ ಸಾಕು, ಕರ್ತನೆ ನನಗೆ ನಿನ್ನ ವಾಕ್ಯ ನನಗೆ ಬೇಕು ಸ್ವಾಮಿ. ನಿನ್ನ ವಾಕ್ಯವನ್ನು ನಾನು ನೆನಪು ಮಾಡಬೇಕು, ನಿನ್ನ ವಾಕ್ಯವನ್ನು ನಾನು ಕಲಿಯಬೇಕು, ನಿನ್ನ ವಾಕ್ಯದಲ್ಲಿರುವ ಆಳವಾದ ಸತ್ಯವನ್ನು ನಾನು ಗ್ರಹಿಸಿಕೊಳ್ಳಬೇಕು. ಈ ದಿವಸಗಳಲ್ಲಿ ನಿನ್ನ ವಾಕ್ಯದಿಂದ ನನ್ನನ್ನು ಸಂಪನ್ನಗೊಳಿಸು, ನಿನ್ನ ವಾಕ್ಯದಿಂದ ನನ್ನನ್ನು ಸಮೃದ್ಧಿಗೊಳಿಸು, ನಿನ್ನ ವಾಕ್ಯಕ್ಕೆ ಭಯಪಡುವನಾಗಿ ನನ್ನನ್ನು ಮಾರ್ಪಡಿಸು, ನಿನ್ನ ವಾಕ್ಯದಂತೆ ನಡೆಯುವುದಕ್ಕಾಗಿ ನಿನ್ನ ಕೃಪೆ ನನ್ನ ಮೇಲೆ ಕೊಡು ಎಂಬುದಾಗಿ ಎಷ್ಟು ಮಂದಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುತ್ತೀರಿ? ಅಂತವರೆಲ್ಲರೂ ಕೈಗಳೆತ್ತಿ ದೇವರಿಗೆ ಅಲ್ಪ ಸಮಯ ಸ್ತೋತ್ರ ಹೇಳೋಣ. ನಿನ್ ವಾಕ್ಯ ನನ್ನಲ್ಲಿ ನೆಲೆಗೊಳ್ಳಲಿ ದೇವಾ, ನಿನ್ನಲ್ಲಿ ಹೆಚ್ಚಿನ ಫಲವನ್ನು ನಾ ಕೊಡಲಿ. ನಿನ್ ವಾಕ್ಯ ನನ್ನಲ್ಲಿ ನೆಲೆಗೊಳ್ಳಲಿ ದೇವಾ,
ನಿನ್ನಲ್ಲಿ ಹೆಚ್ಚಿನ ಫಲವನ್ನು ನಾ ಕೊಡಲಿ. ಏಸಯ್ಯ 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 ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ. ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ. ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ. ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ. ನಿನ್ ವಾಕ್ಯ ನನ್ನಲ್ಲಿ ನೆಲೆಗೊಳ್ಳಲಿ ದೇವಾ. ನಿನ್ನಲ್ಲಿ ಹೆಚ್ಚಿನ ಫಲವನ್ನು ನಾ ಕೊಡಲಿ. ನಿನ್ ವಾಕ್ಯ ನನ್ನಲ್ಲಿ ನೆಲೆಗೊಳ್ಳಲಿ ದೇವಾ. ನಿನ್ನಲ್ಲಿ ಹೆಚ್ಚಿನ ಫಲವನ್ನು ನಾ ಕೊಡಲಿ. ಏಸಯ್ಯ, ಕೈಗಳನ್ನೆತ್ತಿ ಆಡೋಣ. ಏಸಯ್ಯ 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 ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ. ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ. ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ. ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ. ಕೈಗಳನ್ನೆತ್ತಿ ಅಲ್ಪ ಸಮಯ ದೇವರಿಗೆ ಮಹಿಮೆ ಸಲ್ಲಿಸೋಣ. ಕರ್ತನಲ್ಲಿ ಹೇಳೋಣ, ಕರ್ತನೇ ನಿನ್ನ ವಾಕ್ಯ ನನಗೆ ಬೇಕು. ನಿನ್ನ ವಾಕ್ಯದಂತೆ ನಾನು ನಡೆಯುತ್ತೇನೆ ಸ್ವಾಮಿ. ಪೇತ್ರನು ಹೇಳಿದಾಗ ನಿನ್ನ ವಾಕ್ಯದ ಮೇರೆಗೆ ನಾನು ಬಲೆ ಹಾಕ್ತೇನೆ ಕರ್ತನೆ. ಇನ್ನು ಮುಂದೆ ನನ್ನ ಜೀವಿತ ನಿನ್ನ ವಾಕ್ಯದ ಗೆರೆಗೆ ಅನುಸಾರವಾಗಿ, ನಿನ್ನ ವಾಕ್ಯಕ್ಕನುಸಾರವಾಗಿ ನಾನು ಜೀವಿಸುತ್ತೇನೆ ಕರ್ತನೆ. ಎಷ್ಟು ಮಂದಿ ಆ ತೀರ್ಮಾನ ಮಾಡುತ್ತೀರಿ? ಕರ್ತನೆ, ನನ್ನ ಅನುಭವದ ಮೇರೆಗಲ್ಲ, ಇತರರು ಹೇಳುವ ಮೇರೆಗಲ್ಲ, ನಿನ್ನ ವಾಕ್ಯದ ಮೇರೆಗೆ ನಾನು ನಡೆಯುತ್ತೇನೆ. ನಿನ್ನ ವಾಕ್ಯದ ಮೇರೆಗೆ ನಾನು ವರ್ತಿಸುತ್ತೇನೆ. ನಿನ್ನ ವಾಕ್ಯದ ಮೇರೆಗೆ ನಾನು ಜೀವಿಸುತ್ತೇನೆ. ಹಾಗೆ ತೀರ್ಮಾನ ಮಾಡಿದವರೆಲ್ಲ ಕೈಗಳನ್ನು ಎತ್ತಿ ಹಿಡಿದವರು ಹಾಗೆ ಕರ್ತನಿಗೆ ಹೇಳೋಣ, ಕರ್ತನೆ ಈ ತೀರ್ಮಾನದಲ್ಲಿ ಕೊನೆಯ ತನಕ ನಿಲ್ಲುವುದಕ್ಕೆ ನಿನ್ನ ಕೃಪೆ ನನ್ನ ಮೇಲೆ ಕೊಡು ಎಂಬುದಾಗಿ. ಪ್ರೀತಿಯ ಕರ್ತನೇ, ನಿನ್ನ ವಾಕ್ಯಕ್ಕೆ ಓಗೊಡುವ, ನಿನ್ನ ವಾಕ್ಯದಂತೆ ನಡೆಯುವುದಕ್ಕೆ ತೀರ್ಮಾನಿಸಿಕೊಂಡಿರುವ ಈ ಪ್ರಿಯರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಪೇತ್ರನು ಹೇಳಿದ ಹಾಗೆ ನಾವು ಹೇಳುತ್ತೇವೆ, ನಿನ್ನ ವಾಕ್ಯದ ಮೇರೆಗೆ ನಾವು ಬಲೆ ಹಾಕುತ್ತೇವೆ. ನಮಗೆ ಬೇರೆ ಯಾವುದು ಆಶ್ರಯವಿಲ್ಲ ಕರ್ತನೆ. ನಮಗಿರುವುದು ನಿನ್ನ ವಾಕ್ಯ ಮಾತ್ರವೇ. ನಿನ್ನ ವಾಕ್ಯ ಸತ್ಯ ಸ್ವಾಮಿ. ನಿನ್ನ ವಾಕ್ಯ ದೇವರು ಸ್ವಾಮಿ. ನಿನ್ನ ವಾಕ್ಯದಿಂದ ಎಲ್ಲವೂ ಸಾಧ್ಯ ಕರ್ತನೆ. ನಿನ್ನ ವಾಕ್ಯದ ಮೂಲಕ ನಮಗೆ ಬಿಡುಗಡೆ ಉಂಟು ಕರ್ತನೆ. ನಿನ್ನ ವಾಕ್ಯದ ಮೂಲಕ ಬರಿದಾದ ನಮ್ಮ ಹಡಗುಗಳು ತುಂಬುತ್ತದೆ ಎಂಬುದಾಗಿ ನಾವು ನಂಬುವರಾಗಿದ್ದೇವೆ ಸ್ವಾಮಿ. ನಿನ್ನ ವಾಕ್ಯದ ಮೇಲೆ ನಾವು ಮುಂದಕ್ಕೆ ಹೋಗುವರಾಗಿದ್ದೇವೆ. ನಿನ್ನ ವಾಕ್ಯ ಅವರ ಜೀವಿತದಲ್ಲಿ ಕ್ರಿಯೆ ಮಾಡಲಿ. ಶೂನ್ಯವಾದ ಅವರ ಹಡಗುಗಳು ನಿನ್ನ ವಾಕ್ಯ ತುಂಬಿಸಲಿ ಸ್ವಾಮಿ. ನಿನ್ನ ವಾಕ್ಯದ ಮೂಲಕ ನಡೆಯುವುದರೊಂದಿಗೆ ಅವರ ಹಡಗುಗಳು ತುಂಬಲ್ಪಡಲಿ. ಅವರ ಶೂನ್ಯತೆಗಳು ನೀಗಲಿ. ಅವರ ಕೊರತೆಗಳು ಪರಿಹಾರವಾಗಲಿ ಕರ್ತನೆ. ಈ ಜನರನ್ನ ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ನಾವು ಆಶೀರ್ವದಿಸ್ತೇವೆ ಕರ್ತನೇ. ಹಲ್ಲೆಲೂಯಾ. ಮಾಧ್ಯಮಗಳ ಮೂಲಕ ನಮ್ಮ ಮಾತನ್ನು ಆಲಿಸುತ್ತಿರುವಂತಹ ಈ ಜನರಿಗಾಗಿ ನಾನು ಪ್ರಾರ್ಥಿಸ್ತೇವೆ. ಈ ಸಂದೇಶವನ್ನು ವಿವಿಧ ಮಾಧ್ಯಮಗಳ ಮುಖಾಂತರ ಕೇಳಿದಂತಹ ಪ್ರತಿಯೊಬ್ಬ ವ್ಯಕ್ತಿಯ ಹಡಗಿನ ಶೂನ್ಯತೆಗಳು, ಕೊರತೆಗಳು ಯೇಸುವಿನ ನಾಮದಲ್ಲಿ ನೀಗಲಿ ಕರ್ತನೆ. ಅವರು ವಾಕ್ಯಕ್ಕೆ ಅನುಸಾರವಾಗಿ, ವಾಕ್ಯಕ್ಕೆ ವಿಧೇಯರಾಗಿ, ವಾಕ್ಯದೊಂದಿಗೆ ಬಲ ಇಳಿಸುವಂತೆ ನಿನ್ನ ಕೃಪೆ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ. ಅವರ ಜೀವಿತದ ಶೂನ್ಯತೆಗಳು, ಕೊರತೆಗಳು, ದುಃಖಗಳು, ಸಂಕಟಗಳು ಯೇಸುವಿನ ನಾಮದಲ್ಲಿ ನೀಗಲಿ. ಅವರ ಜೀವಿತವು ಸಮೃದ್ಧಿಯಾಗಲಿ. ಅವರ ಜೀವಿತ ಸಂಪನ್ನವಾಗಲಿ. ಅವರ ಜೀವಿತ ಆಶೀರ್ವಾದ ಹೊಂದಲಿ ಕರ್ತನೆ. ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದೆವು ತಂದೆ. ಆಮೇನ್, 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 ಆಮೇನ್.